ಅಷ್ಟೊತ್ತಿಗೆ ಮುಖ್ಯಮಂತ್ರಿಗಳು ಉಲ್ಟಾ ಹೊಡಿತಾರೆ. ಸುಮಾರು ಹೋರಾಟಗಾರರು ನಾವೆಲ್ಲ ಹೋಗಿ ಮುಖ್ಯಮಂತ್ರಿಗಳನ್ನ ಮಾತಾಡಿಸುವಾಗ, ಸರ್ ಬಡ್ತಿ ನೇಮಕಾತಿಗಳನ್ನ ಮಾಡೋದಿಲ್ಲ ಒಳ ಮೀಸಲಾತಿ ಇಲ್ದಂತೆ ಅಂತ ಹೇಳಿದ್ರಿ, ಆದ್ರೂ ಕೂಡ ಬಡ್ತಿಗಳು ನಡೀತಾ ಇದಾವೆ. ಎಸ್.ಸಿ. ಮಹದೇವಪ್ಪನವರು ಬಹಳ ದೊಡ್ಡ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ ಸಮುದಾಯಗಳಿಗೆ, ಯಾಕೆ ಈ ತರ ಅನ್ಯಾಯಗಳನ್ನ ಮಾಡ್ತಾ ಇದ್ದೀರಿ ಅಂತಂದ್ರೆ ನಾನು ಹಂಗೆ ಹೇಳೇ ಇಲ್ಲ ಅಂತ ಉಲ್ಟಾ ಹೊಡೆದ್ರು. ಒಬ್ಬ ಮುಖ್ಯಮಂತ್ರಿಯಾಗಿ ಹೋರಾಟಗಾರರ ಮುಂದೆ ಸುಳ್ಳು ಹೇಳುವಂತಹ ನೀಚ ಮಟ್ಟಿಗೆ ನೀವು ಇಳಿಬಾರ್ದು. ಇದೇ ಪದಗಳನ್ನೇ ಉಪಯೋಗಿಸಿದ್ದೀವಿ. ಸಮುದಾಯದ ಪರವಾಗಿ ಮಾತಾಡುವಾಗ ಧೈರ್ಯವನ್ನ ತೋರಿಸ್ಬೇಕಾಗ್ತದೆ. ಇದೇ ಪದಗಳನ್ನ ಉಪಯೋಗಿಸಿದ್ದೀವಿ. ಆಗ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಹಂಗೆ ಹೇಳಿಲ್ಲ, ಒಂದು ವೇಳೆ ನಾನು ಹಂಗೆ ಹೇಳಿದ್ರೆ ತಪ್ಪಾಯ್ತು, ನನ್ನ ಕ್ಷಮಿಸಿ ಅಂತ. ನೀವು ಕ್ಷಮೆ ಕೇಳಿದ ಮಾತ್ರಕ್ಕೆ ಒಂದು ಶೋಷಿತ ಸಮುದಾಯ, ಮಾದಿಗ ಸಮುದಾಯ ನಷ್ಟವನ್ನು ಅನುಭವಿಸ್ಲಿ, ಪರವಾಗಿಲ್ಲ ನಿಮ್ಗೆ ಕ್ಷಮಿಸ್ಬಿಡ್ತೀವಿ ಅನ್ನುವಂತಹ ಔದಾರ್ಯತೆಯನ್ನ ತೋರಿಸುವಂತಹ ಸ್ಥಿತಿಯಲ್ಲಿ ನಾವೇನಿಲ್ಲ. ಹಸಿವು ಜಾಸ್ತಿ ಇದೆ. ಆಗ ನಾವು ಒಂದೇ ಮಾತು ಹೇಳ್ತೀವಿ, ನಾವು ತಂಡದವರೆಲ್ಲ ಸೇರಿ, ವಕೀಲರು ಎಲ್ಲರೂ ಇರ್ತಾರೆ, ವಕೀಲರು ತಂಡವೂ ಕೂಡ ನಮ್ಮ ಜೊತೆನಲ್ಲಿ ಎಲ್ಲರೂ ಇರುವಾಗ ಒಂದು ಮಾತನ್ನ ಹೇಳ್ತೀವಿ, ನೀವು ತಪ್ಪಾಯ್ತು ಅಂತ ಕೇಳ್ತಾ ಇದ್ದೀರಿ, ಈ ತಪ್ಪಿಗೆ ಶಿಕ್ಷೆಯನ್ನ ನಾವು ಮುಂದಿನ ಚುನಾವಣೆಯಲ್ಲಿ ನಿಮ್ಗೆ ತೋರಿಸ್ತೀವಿ ಮುಖ್ಯಮಂತ್ರಿಗಳಂತ ನೇರವಾಗಿ ಸವಾಲ್ ಹಾಕಿ ಬರ್ತೀವಿ ಅಲ್ಲಿಂದ. ಇದು ನಿಜವಾಗ್ಲೂ ಹೋರಾಟಗಾರರಿಗೆ ಇರಬೇಕಾಗಿರುವಂತಹ ಬದ್ಧತೆ ಮತ್ತು ಛಲ. ಆದ್ರೆ ಕೆಲವು ಹೋರಾಟಗಾರರು ಸರ್ಕಾರದ ಮುಂದೆ ಹೋಗಿ, ಸ್ವಾಮಿ ಬುದ್ಧಿ ದಣಿ, ನೀವೇ ನಮ್ಮ ಯಜಮಾನರು, ನೀವೇ ನಮ್ಮ ಮನೆ ದೇವರು, ನಮಗೆ ನ್ಯಾಯ ಕೊಡಿ, ನಿಮ್ಮನ್ ಬಿಟ್ರೆ ಯಾರ ಗತಿ ಇಲ್ಲ ಅಂತ ಬೇಡುವಂತಹ ಸ್ಥಿತಿಯಲ್ಲಿ, ಭಿಕ್ಷೆ ಬೇಡುವಂತಹ ಸ್ಥಿತಿಯಲ್ಲಿ ಹೋಗಿ ನಿಂತ್ಕೊಂಡ್ರೆ ಅವ್ರು ಏನ್ ಮಾಡ್ತಾರೆ ಅನ್ನೋದಕ್ಕೆ ಇವತ್ತು ನಮ್ಮ ಮುಂದೆ ಜೀವಂತ ಸಾಕ್ಷಿ ಇದೆ. ಏನಾಗಿದೆ ಇವತ್ತು, ಯಾವ ಪರಿಸ್ಥಿತಿಲಿ ಇದ್ದೀವಿ ನಾವಿವತ್ತು. ಈ ಸಮಾಜ ನಮ್ಮನ್ನ, ಈ ಸರ್ಕಾರ ನಮ್ಮನ್ನ ಎಲ್ಲಿ ತಗೊಂಡೋಗಿ ಇಟ್ಟಿದೆ. 19ನೇ ತಾರೀಕು, ಕಳೆದ ಆಗಸ್ಟ್ 19ನೇ ತಾರೀಕು ಒಳ ಮೀಸಲಾತಿ ಜಾರಿ ಆಯ್ತು ಅಂತ ಸರ್ಕಾರ ಆದೇಶ ಮಾಡ್ಬಿಡ್ತು. ಏನೋ ಊರು ತುಂಬಾ ಮೆರವಣಿಗೆ, ಹಾಲಿನ ಅಭಿಷೇಕ. ಮಾದಿಗ ಸಮುದಾಯಕ್ಕೆ ಸೇರಿದಂತಹ ಎಚ್ ಆಂಜನೇಯವರು, ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಸಚಿವರು, ಸಮಾಜ ಕಲ್ಯಾಣ ಇಲಾಖೆ ಸಚಿವರು, ಮಾದಿಗ ಸಮುದಾಯದ ಹೆಮ್ಮೆ ಗೌರವ ಎಚ್ ಆಂಜನೇಯವರು ರಸ್ತೆನಲ್ಲಿ ನಿಂತ್ಕೊಂಡು ಮುಖ್ಯಮಂತ್ರಿಯ ಕಟೌಟ್ಗೆ ಹಾಲನ್ನ ಸುರಿಸಿ, ಈ ಆಡೋ ಮಕ್ಕಳ ತರ ಜೈಕಾರ ಆಗ್ತಾರಲ್ಲ ರೋಡ್ ನಿಂತ್ಕೊಂಡು, ಹಂಗೆ ಜೈಕಾರ ಆಗ್ತಾರೆ ಅಂತಂದ್ರೆ ಈ ಸಮುದಾಯಕ್ಕೆ ಗೌರವ ತಂದು ಕೊಡುವಂತಹ ನಡವಳಿಕೆನಾ ಅದು? ಒಂದು ಬೃಹತ್ತಾದಂತಹ ಒಂದು ಗೌರವಾನ್ವಿತ ಸಮುದಾಯದ ಪ್ರತಿನಿಧಿಯಾಗಿ ರಸ್ತೆಯಲ್ಲಿ ನಿಂತ್ಕೊಂಡು ಒಬ್ಬ ಮುಖ್ಯಮಂತ್ರಿ ಜೈಕಾರ ಹಾಕೊಂಡು ಹಾಲಿನ ಅಭಿಷೇಕ ಮಾಡ್ಕೊಂಡು ನಮ್ಮ ಮನೆ ದೇವರು, ಮಾದಿಗರ ಮನೆ ದೇವರು ಏನು ಸಿದ್ದರಾಮಯ್ಯ ಅಂತ ಹೇಳ್ತಾರಲ್ಲ, ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇರ್ಬೇಕಲ್ವಾ? ನಿಮ್ಮ ವೈಯಕ್ತಿಕವಾಗಿ ನಿಮಗೆ ಅವ್ರ ಮೇಲೆ ಗೌರವ ಇದ್ರೆ, ಪೂಜನೀಯ ಭಾವನೆ ಇದ್ರೆ, ನಿಮ್ಗೆ ದೇವರಾಗಿದ್ರೆ ಕರ್ಕೊಂಡೋಗಿ ನಿಮ್ ಮನೇಲಿ ಇಟ್ಕೊಳ್ಳಿ, ಪಾದ ಪೂಜೆ ಮಾಡಿ, ಕಾಲ್ ತೊಳೆದು ನೀರ್ ಕುಡೀರಿ. ಯಾವನ್ ಬೇಡ ಅಂದ? ಇಡೀ ಸಮುದಾಯದ ಮನೆ ದೇವರು ಅಂತ ಕರಿತಿರಲ್ಲ, ನಿಮ್ಗೆ ಮಾನ ಮರ್ಯಾದೆ ನಾಚಿಕೆ ಏನು ಇಲ್ವಾ? ನನ್ನ ಪ್ರೀತಿಯ ಎಚ್ ಆಂಜನೇಯ ಅವರೇ, ಇವತ್ತು ಈಗ ನಡೀತಾ ಇದೆ ದಾವಣಗೆರೆ ಜಿಲ್ಲೆನಲ್ಲಿ ಹರಿಹರದಲ್ಲೋ ಎಲ್ಲೋ ವಿಜಯೋತ್ಸವ ಕಾರ್ಯಕ್ರಮ ಅಂತ. ಯಾವ ಪುರುಷಾರ್ಥಕ್ಕಪ್ಪ ವಿಜಯೋತ್ಸವ? ಸ್ನೇಹಿತರೆ, ಮುಂದೇನು ಅನ್ನೋದಕ್ಕೆ ಮುಂಚೆ ಈಗೇನಾಗಿದೆ ಅಂತ ಹೇಳ್ಬಿಡ್ತೀನಿ. ಬಡ್ತಿ ನೇಮಕಾತಿಯಲ್ಲಿ ಒಳ ಮೀಸಲಾತಿಯನ್ನ ಅನ್ವಯಿಸಬೇಕು ಅನ್ನುವಂತಹ ಒಂದು ಸರ್ಕಾರದ ಪ್ರಸ್ತಾವನೆ ಸಮಾಜ ಕಲ್ಯಾಣ ಅಂದ್ರೆ DPR ಇಂದ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿದೆ. ಯಾವತ್ತು? ಸೆಪ್ಟೆಂಬರ್ 8ನೇ ತಾರೀಕು ಹೋಗಿದೆ. ಸೆಪ್ಟೆಂಬರ್ 8ನೇ ತಾರೀಕು ಹೋಗಿರುವಂತಹ ಪ್ರಸ್ತಾವನೆಯನ್ನ ಸಮಾಜ ಕಲ್ಯಾಣ ಇಲಾಖೆಯ ಸಲಹೆಗಾರರಾದಂತಹ ದ ಚೀಫ್ ಕೋಆರ್ಡಿನೇಟರ್ ಅಂತ ಇಟ್ಕೊಂಡಿದ್ದಾರೆ ವಿ ವೆಂಕಟಯ್ಯನವರು. ಆ ಈ ವೆಂಕಟಯ್ಯನವರು ಅದನ್ನ ತೆಗೆದು ನೋಡಿರುವಂತದ್ದು 10ನೇ ತಾರೀಕು, 2 ದಿವಸದ ನಂತರ. ಸರಿ, 10ನೇ ತಾರೀಕು ನೋಡಿದ್ಮೇಲೆ ಇವತ್ತು ತಾರೀಕು ಎಷ್ಟು? ಇವತ್ತಿನವರೆಗೂ 28 ತಾರೀಕು, ಇವತ್ತು 18 ದಿವಸ ಆಯ್ತು. ಇವತ್ತಿನವರೆಗೂ ಕೂಡ ಸರ್ಕಾರದ ಆ ಪ್ರಸ್ತಾವನೆಗೆ ಉತ್ತರವನ್ನ ಕೊಟ್ಟಿಲ್ಲ. ಬಡ್ತಿ ನೇಮಕಾತಿಗಳು ಎಲ್ಲಾ ಇಲಾಖೆಯಲ್ಲಿ ಪ್ರಾರಂಭ ಆಗಿದ್ದಾವೆ. ಆಗಿದ್ರೆ ಒಳ ಮೀಸಲಾತಿಗೆ ಅರ್ಥ ಏನು? ಈ ಒಳ ಮೀಸಲಾತಿ ನೇರ ನೇಮಕಾತಿಗಾಗಿ ಮಾತ್ರವಂತೆ, ಬಡ್ತಿಗಿಲ್ಲ, SCP TSP ಹಣ ಹಂಚಿಕೆಗಿಲ್ಲ, ರಾಜಕಾರಣಕ್ಕಿಲ್ಲ, ಬ್ಯಾಕ್ಲಾಗಿಗಿಲ್ಲ, ನೇರ ನೇಮಕಾತಿಗೆ ಮಾತ್ರ ಅಂತೆ. ಅಲ್ಲೂ ಕೂಡ AKAD ಸಮಸ್ಯೆ ಇದೆ. ಜಾತಿಗಳು ಅಂದ್ರೆ ಜಾತಿಯನ್ನ ಮುಚ್ಚಿಟ್ಟು ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡಿರ್ತಾರಲ್ಲ ಬೇರೆ ಬೇರೆ ಅನ್ಯ ಜಾತಿಯವರು, ಅವರೆಲ್ಲರೂ ಕೂಡ AKAD ಸರ್ಟಿಫಿಕೇಟ್ ಹೆಸರಿನಲ್ಲಿ ತಗೊಂಡಿರ್ತಾರೆ. ಅವರು ಎಲ್ಲ ಕಡೆ ಅಪ್ಲೈ ಮಾಡಿ ತಗೋಬಹುದಂತೆ. ಮಾದಿಗ ಸಮುದಾಯ ಉಳಿಯುತ್ತಾ ಜೀವಂತವಾಗಿ? ಈ AKAD ಅಂತ ಸರ್ಟಿಫಿಕೇಟ್ ತಗೊಂಡ್ರು 5 ಲಕ್ಷಕ್ಕೂ ಚಿಲ್ಲರೆ. ಈಗ ಏನೋ ನಾಗಮೋಹನ್ ದಾಸ್ ವರದಿಯಲ್ಲಿ ಹೇಳಿರುವಂತದ್ದು. ಆದರೆ ಆಕ್ಚುಲ್ ಆಗಿ
ಹೊಲೆಯ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಅವರವರ ಜಾತಿ ಪ್ರಮಾಣ ಪತ್ರಗಳನ್ನೇ ಕೊಡ್ತಾ ಇರೋದ್ರಿಂದ ಅವರೆಲ್ಲರೂ ಕೂಡ ಏಕೆ ಏಡಿಗಳು ಅಂತಾನೆ ಕಂಡು ಬರ್ತಾ ಇದ್ದಾರೆ. ಸುಮಾರು 50 ಲಕ್ಷಕ್ಕೂ ಹೆಚ್ಚು ಏಕೆ ಏಡಿ ಸರ್ಟಿಫಿಕೇಟ್ ಇಟ್ಕೊಂಡಿರುವಂತಹ ಅಸ್ಪೃಶ್ಯ ಸಮುದಾಯದವರು ಇರುವಾಗ ಅವರೆಲ್ಲರೂ ಎಲ್ಲ ಅಪ್ಲೈ ಮಾಡ್ತಾರೆ. ಪ್ರವರ್ಗ 1A ಮಾದಿಗರ ಸಂಬಂಧಪಟ್ಟಿದ್ದು ಅಲ್ಲೂ ಅಪ್ಲೈ ಮಾಡ್ತಾರೆ. ಪ್ರವರ್ಗ B ವಲಯ ಸಂಬಂಧಿತ ಜಾತಿಗಳು ಅಲ್ಲೂ ಅಪ್ಲೈ ಮಾಡ್ತಾರೆ. ಹಾಗಿದ್ರೆ ಒಳ ಮೀಸಲಾತಿಗೆ ಅರ್ಥ ಏನು? ಈ ಮುಖ್ಯಮಂತ್ರಿ ಕಾನೂನನ್ನ ಓದಿದ್ದಾರಾ ಅಥವಾ ಕಟ್ಟೆ ಕಾಯೋದನ್ನು ಓದಿದ್ದಾರಾ? ಇಷ್ಟು ಒಂದು ಏನೋ ಅಯೋಮಯ ಸ್ಥಿತಿಯಲ್ಲಿ ಸಮುದಾಯಗಳನ್ನ ಇಡ್ತಾರಾ? ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾನೂನನ್ನ ಓದಿದ್ರೆ ಈ ಸಮಸ್ಯೆಗಳ ಅರ್ಥ ಆಗ್ತಾ ಇತ್ತು. ಬಹುಶಃ ಇವರು ಕಾನೂನು ವಿದ್ಯಾರ್ಥಿ ಅಲ್ಲ, ಕತ್ತೆ ಕಾಯೋ ವಿದ್ಯಾರ್ಥಿ ಇರಬೇಕು ಸಿದ್ದರಾಮಯ್ಯ ಅಂತ ಅನ್ಕತೀನಿ ನಾನೀಗ. ಈಗ ಮುಂದೇನ್ ಮಾಡ್ಬೇಕಾಗಿದೆ? ಎಲ್ಲ ವಿಜಯೋತ್ಸವಗಳು ಮುಗೀತು, ಅಲೆಮಾರಿಗಳ ಬಾಯಿಗೆ ಮಣ್ಣು ಹಾಕಿದ್ದಾಯ್ತು. ನಮ್ ಸರ್ಕಾರ ಮಾಡುತ್ತೆ ಅಂತ ಕಾಂಗ್ರೆಸ್ ಪಕ್ಷದ ಪರವಾಗಿ ವಕಾಲತ್ತನ್ನು ವಹಿಸಿಕೊಂಡು ಮಾದಿಗ ಸಮುದಾಯವನ್ನ ಸಮಾಧಿ ತೋಡಿದ್ದಾಯ್ತು ಕಾಂಗ್ರೆಸ್ಸಿನ ಬ್ರೋಕರ್ಗಳು. ವಾಟ್ ನೆಕ್ಸ್ಟ್? ಈಗ ಅವ್ರ ಆರ್ಭಟ, ವಿಜಯೋತ್ಸವ, ಸ್ವೀಟ್ ತಿನ್ಸೋದು, ಹಾಲಾಭಿಷೇಕ ಮಾಡೋದು ಎಲ್ಲ ಮುಗಿದಿದ್ರೆ ನೈಜ ಹೋರಾಟಗಾರರು ಫೀಲ್ಡ್ ಗಿಳಿಬೇಕಾಗಿದೆ. ಏನ್ ಮಾಡ್ಬೇಕು? ಫೀಲ್ಡ್ ಗಿಳಿದು ಹೋರಾಟ ಮಾಡ್ಬೇಕಾಗಿರೋ ಅನಿವಾರ್ಯತೆ ಇದೆಯಾ ಇಲ್ವಾ? ಇದಕ್ಕೆ ಈ ಸಮಾಜ ಬೆಂಬಲಿಸುತ್ತಾ ಇಲ್ವಾ? ಎಲ್ಲವನ್ನೂ ಕೂಡ ಈಗ ನಾವು ಚರ್ಚೆ ಮಾಡಬೇಕಾಗಿದೆ. ಈ ಚರ್ಚೆಗೆ ನಾನೀಗ ಫೋನ್ ಲೈನ್ ಅನ್ನ ಆನ್ ಮಾಡಿದ್ದೀನಿ. ಫೋನ್ ನಂಬರ್ ಕಾಣ್ತಾ ಇದೆ 9535136070 ನಂಬರ್ ಕಾಣ್ತಾ ಇದೆ ನಿಮಗೆ. ಬಹುಶಃ ನೀವು ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂತವ್ರು ನೇರವಾಗಿ ಫೋನ್ ಮಾಡಿ ಈ ಚರ್ಚಾ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬಹುದು. ನೀವು ಕಾಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಈಗ ನಮಗೆ ತಿಳಿಸ್ಬೇಕಾಗ್ತದೆ. ಏನು ಈ ಒಂದು ಒಳ ಮೀಸಲಾತಿ ಹೋರಾಟಕ್ಕೆ ಕೆಲವರೆಲ್ಲ ಕೇಳ್ತಾರೆ, ಯಾಕೆ ಇಷ್ಟು ದಿವಸ ಮೌನವಾಗಿದ್ದು ನಿಮ್ಮ ತಂಡ, ಯಾಕೆ ಇಷ್ಟು ದಿವಸ ಮೌನವಾಗಿದ್ದು ಅನ್ನೋಂಥ ಪ್ರಶ್ನೆ ಬರ್ತದೆ. ಯಾಕೆ ಮೌನವಾಗಿದ್ದು ಅನ್ನುವಾಗ ಕೆಲವು ಕಾರಣಗಳನ್ನ ಕೊಡ್ಬೇಕಾಗ್ತದೆ. ಏನು ಅಂತಂದ್ರೆ, ನಮ್ಮ ಆಹಾರ ಇಲಾಖೆ ಸಚಿವರು KH ಮುನಿಯಪ್ಪ ಇತ್ತೀಚೆಗೆ ಪ್ರಾಮಾಣಿಕವಾದ ಗೆಲುವು ಆಗಬಹುದು, ಸರ್ಕಾರ ಒಳ್ಳೆ ಮಾತಿಗೆ ಬೆಲೆ ಕೊಡಬಹುದು. ಈ ಸಂದರ್ಭದಲ್ಲಿ ಉಗ್ರ ಸ್ವರೂಪವಾದಂತಹ ಹೋರಾಟಕ್ಕೆ ನಾವು ಇಳಿದಿದ್ದೇ ಆದ್ರೆ ಬಹುಶಃ ಏನಾದ್ರು ತೊಡಕಾಗ್ಬಹುದು. ಮತ್ತೆ ಆ ಆಪಾದನೆಗಳು, ಆರೋಪಗಳು ನಮ್ಮ ಮೇಲೆ ಬರೋದು ಬೇಡ, ನ್ಯಾಯ ಸಿಗುತ್ತೆ ಅಂತಂದ್ರೆ ಈಸಿಯಾಗಿ ಸಿಗಲಿ ಅನ್ನೋ ಕಾರಣಕ್ಕೆ ಇಷ್ಟು ದಿವಸ ತಡೆದಿದ್ದಾಯ್ತು. KH ಮುನಿಯಪ್ಪನವರು ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿ ಮಣಿವಣ್ಣನವ್ರನ್ನ, DPR ನ ಕಾರ್ಯದರ್ಶಿಗಳನ್ನ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲ್ರಿ ರಜನೀಶ್ ಅವರನ್ನ ಈ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ ಬನ್ನಿ ಅಂತ ಚರ್ಚೆಗೆ ಕರೆದ್ರೆ ಕಾರ್ಯದರ್ಶಿಗಳೇ ಹೋಗೋದಿಲ್ಲ. ಅವ್ರು ಹೇಳೋದು ಕ್ಯಾಬಿನೆಟ್ ಅಲ್ಲದೆ ಬೇರೆ ಯಾವುದೇ ರೀತಿಯಾದಂತಹ ಚರ್ಚೆಗಳನ್ನ, ಮೀಟಿಂಗ್ಗಳನ್ನ, ಸಭೆಗಳನ್ನ ಮಾಡಿದ್ರೆ ಹೋಗಬಾರದು ಅನ್ನುವಂತಹ ಇನ್ಸ್ಟ್ರಕ್ಷನ್ ನಮಗಿದೆ. ಹಾಗಾದ್ರೆ ಒಬ್ಬ ಸಚಿವರು KH ಮುನಿಯಪ್ಪನವರ ಮಾತಿಗೆ ಬೆಲೆ ಇಲ್ವಾ? ಸೊ ಈಗ KH ಮುನಿಯಪ್ಪನವರ ಮಾತಿಗೆ ಬೆಲೆ ಇಲ್ವಾ ಇದೆಯಾ ಅನ್ನೋದನ್ನ ಪಕ್ಕಕ್ಕಿಟ್ಟು ಒಳ ಮೀಸಲಾತಿ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಸರ್ಕಾರ ತಯಾರಾಗಿಲ್ಲ ಅಂತ ಗೊತ್ತಿದ್ದಾಗ್ಲೂ ನಾವು ಒಳ ಮೀಸಲಾತಿ ಆಗ್ಬಿಡುತ್ತೆ, ಆಗೋಗಿದೆ, ಜಯ ಸಿಕ್ಬಿಟ್ಟಿದೆ, 30 ವರ್ಷಗಳ ಹೋರಾಟಕ್ಕೆ ಗೆಲುವು ದಕ್ಕಿದೆ ಅಂತ ಹೇಳ್ಕೊಂಡು ತಿರ್ಗೋದಿದ್ಯಲ್ಲ, ಇದು ಯಾವ ಮಟ್ಟಗಿನ ಬಾಲಿಶತನ, ಇನ್ಯಾವ ಮಟ್ಟಗಿನ ಕಾಂಗ್ರೆಸ್ಸಿನ ಗುಲಾಮಿಗಿರಿ? ಇದು ನಾನು ಕೇಳೋದಕ್ಕಿಂತ ಹೆಚ್ಚಾಗಿ ನೀವುಗಳೇ ಇದ್ರ ಬಗ್ಗೆ ಹೆಚ್ಚು ಪ್ರಶ್ನೆ ಮಾಡಿದ್ರೆ ಒಳ್ಳೇದು. ಇಲ್ಲಿ ಕೆಲವು ಪ್ರಶ್ನೆಗಳು ಬಂದಿದ್ದಾವೆ. ಸರ್, ಮೊದಲು ಒಳ ಮೀಸಲಾತಿ ಈಗ ನಡೀತಿರೋ KS ನಲ್ಲಿ ಮಾಡಬೇಕಿತ್ತು. ಸ್ನೇಹಿತರೆ, ಈ ಒಳ ಮೀಸಲಾತಿ ಇದೆಯಲ್ಲ, ಇದು ಇನ್ನೂ ಕೂಡ ಅಕ್ಷರಶಃ ಇಂಪ್ಲಿಮೆಂಟ್ ಆಗಿಲ್ಲ. ಸುಗ್ರೀವಾಜ್ಞೆ ಮೂಲಕ ಇದು ಜಾರಿಗೆ ಬರಬೇಕಾಗಿದೆ. ನಾನು ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಮೈಸೂರಿನ ಯೂನಿವರ್ಸಿಟಿನಲ್ಲಿ ಕಲಿತಾ ಇರುವಂತಹ ಮಾದಿಗ ಸಮುದಾಯದ ವಿದ್ಯಾರ್ಥಿಗಳನ್ನ ಈ ಒಳ ಮೀಸಲಾತಿ ಅನುಸಾರವಾಗಿ ನೀವು ಪರಿಗಣಿಸಬೇಕಾಗ್ತದೆ. ಅವ್ರಿಗೆ ಈ ಒಳ ಮೀಸಲಾತಿ ಅನುಸಾರವಾಗಿ ಏನು ಅಸಿಸ್ಟೆಂಟ್ ಪ್ರೊಫೆಸರ್, ಅರೆಕಾಲಿಕ ಪ್ರಾಧ್ಯಾಪಕರನ್ನ ನೇಮಕ ಮಾಡ್ಕೊಳ್ಳೋ ವಿಚಾರದಲ್ಲಿ, PhD ಗಳನ್ನ ಪ್ರದಾನ ಮಾಡುವಂತ ಏನು ಸಂಶೋಧನಾ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ಳೋ ವಿಚಾರದಲ್ಲಿ
ಈ ಒಳ ಮೀಸಲಾತಿಯನ್ನ ಅನುಸರಿಸಬೇಕು ಅನ್ನುವಂತ ಒಂದು ಮನವಿಯನ್ನ ಕೊಡೋದಕ್ಕೆ ಹೋದ್ರೆ ಅಲ್ಲಿನ ವಿ.ಸಿ ಹೇಳ್ತಾರೆ, ಸರ್ಕಾರದಿಂದ ನಮ್ಗೆ ಇನ್ನೂ ಈ ಸಂಬಂಧಿತ ಆದೇಶ ಬಂದಿಲ್ಲ, ನಾವ್ ಹೆಂಗ್ ಇದನ್ನ ಅಳವಡಿಸ್ಕೊಳ್ಳೋದು ಅಂತ. ಸರ್ಕಾರ ಇದನ್ನ ಇಲ್ಲಿವರೆಗೂ ನ್ಯಾಯಬದ್ಧವಾಗಿ ಪೂರ್ಣ ಪ್ರಮಾಣದಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ. ಒಳ ಮೀಸಲಾತಿಯನ್ನ AKADಗಳು ಎಲ್ಲಾ ಕಡೆ ತಗೋಬಹುದು, ಒಳ ಮೀಸಲಾತಿ ನೇರ ನೇಮಕಾತಿಯಲ್ಲಿ ಇದೆ ಅಂತ ಹೇಳ್ತಾರೆ, ನೇಮಕಾತಿಗಳಿಗೆ ಕಾಲ್ ಮಾಡಿದ್ದಾರೆ. ಇಲ್ಲಿ ಒತ್ತುವರಿದಾರರಿದ್ದಾರೆ. ಒತ್ತುವರಿದಾರರು ನಮ್ಮ ವ್ಯಾಪ್ತಿಯ, ನಮ್ಮ ಹಕ್ಕಿನ ವ್ಯಾಪ್ತಿ ಏನಿದೆ ಅದನ್ನ ಒತ್ತುವರಿ ಮಾಡಿರುವಂತಹ ಕಳ್ಳ ಜಾತಿ ಸರ್ಟಿಫಿಕೇಟ್ ತಗೊಂಡಿರೋರು ಕೂಡ AKAD ಹೆಸರಿನಲ್ಲಿದ್ದಾರೆ. ಅದನ್ನೆಲ್ಲ ಕ್ಲಿಯರ್ ಮಾಡದೆ ನೇರ ನೇಮಕಾತಿಯಲ್ಲೂ ಕೂಡ ಈ ಅಸ್ಪೃಶ್ಯ ಸಮುದಾಯದ ಮಾದಿಗ ಸಮುದಾಯಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೆಂಗ್ ನಂಬೋದು? ಸೊ ಇದಿಷ್ಟು ವಿಚಾರ ಇದೆ. ಇನ್ನೊಬ್ರು ಕೇಳ್ತಾರೆ, ಆದಷ್ಟು ಬೇಗನೆ ನಿಮ್ಮ ಹೋರಾಟ ಸ್ಟಾರ್ಟ್ ಮಾಡ್ಕೊಳ್ಳಿ, ಇಲ್ಲದಿದ್ರೆ ಒಳ ಮೀಸಲಾತಿದು ಯಾವ ಸುಗ್ರೀವಾಜ್ಞೆ ಬರಲ್ಲ, ಅಲ್ಲಿಗೆ 35 ವರ್ಷದ ಹೋರಾಟ ಮುಗಿತು. ಖಂಡಿತವಾಗ್ಲೂ ಹೌದು, ಆದಷ್ಟು ಬೇಗ ಹೋರಾಟಕ್ಕೆ ಇಳಿಬೇಕಾಗ್ತದೆ. ನಮ್ಗೆ ನ್ಯಾಯ ಸಿಕ್ಕರೆ ಅದು ನಿಮ್ಮಿಂದ ಮಾತ್ರ, ಖಂಡಿತ ಅದು ನಮ್ಮೆಲ್ಲರಿಂದ, ಯಾರೋ ಒಬ್ರಿಂದ ನ್ಯಾಯ ಸಿಗುತ್ತೆ ಅನ್ನುವಂತ ಭ್ರಮೆಗೆ ಒಳಗಾಗಬೇಡಿ. ಯಾರನ್ನು ಕೂಡ ಇವರೇ ಗ್ರೇಟ್, ಇವರಿಂದ ನ್ಯಾಯ ಸಿಗುತ್ತೆ ಅನ್ನೋಂಥ ಭ್ರಮೆಗೆ ಒಳಗಾಗದ್ ಬೇಡ. ಆದ್ರಿಂದ ಸಮುದಾಯಕ್ಕೆ, ಸಮಾಜಕ್ಕೆ ಖಂಡಿತವಾಗ್ಲೂ ಒಳಗಲ್ಲ, ಒಗ್ಗಟ್ಟಿನ ಎಲ್ಲರೂ ಸೇರಿ ಮಾಡಿದ್ರೆ ಮಾತ್ರ ನ್ಯಾಯ ಸಿಗುತ್ತೆ ಅನ್ನೋಂಥ ಮನಸ್ಥಿತಿಲಿ ಇರೋಣ. ಎಲ್ಲರೂ ಸೇರಿ ಅದನ್ನ ಮಾಡ್ಬೇಕಾಗ್ತದೆ. ಸರ್, AKADAA ಪ್ರಾಬ್ಲಮ್ ಸಾಲ್ವ್ ಹೆಂಗ್ ಮಾಡ್ಬೋದು ಅಂತ ಚರ್ಚೆ ಮಾಡಿ. ಹ್ಯಾಪಿ ಫೇಸ್ ಅಂತ ಹೆಸರನ್ನವ್ರು ಕೇಳ್ತಾ ಇದಾರೆ. AKADAA ಪ್ರಾಬ್ಲಮ್ ಸಾಲ್ವ್ ನಾವು ಸರ್ಕಾರಕ್ಕೆ ಈ ಹೋರಾಟ ಪ್ರಾರಂಭ ಮಾಡಿದಂತ ದಿವಸದಿಂದ ಇಲ್ಲಿಯವರೆಗೂ ಹೇಳ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು, ಕಾನೂನು ಇಲಾಖೆ ಸಚಿವರು, ಸಮಾಜ ಕಲ್ಯಾಣ ಇಲಾಖೆ ಸಚಿವರು, ಕಾನೂನು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳು ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಒಂದು ಮೀಟಿಂಗ್ ಅನ್ನ ಏರ್ಪಾಟ್ ಮಾಡಿ ಕೇವಲ ಅರ್ಧ ಗಂಟೆ ಅಥವಾ 45 ನಿಮಿಷಗಳ ಸಮಯವನ್ನು ನಮಗೆ ಕೊಡಿ. ನಿಮ್ಮ ಇಡೀ ಒಳ ಮೀಸಲಾತಿ ಪ್ರಕ್ರಿಯೆ ಏನಿದೆಯಲ್ಲ, ಇಂಪ್ಲಿಮೆಂಟೇಷನ್ ಎಲ್ಲೆಲ್ಲಿ ಸೋತಿದಿರಲ್ಲ, ಅದನ್ನ ಹೆಂಗೆ ಪರಿಣಾಮಕಾರಿಯಾಗಿ ಮಾಡಬಹುದು ಅಂತ ತೋರಿಸ್ಕೊಡ್ತೀವಿ ಅಂತ ನಮ್ಮ ಹೋರಾಟದ ತಂಡದ ಜೊತೆನಲ್ಲಿ ಕೈ ಜೋಡಿಸಿರುವಂತಹ ವಕೀಲರ ತಂಡ ಸರ್ಕಾರಕ್ಕೆ ಹೇಳ್ತಾನೆ ಬರ್ತಾ ಇದೆ. ಅದು ತುಂಬಾ ದೊಡ್ಡ ವಿಷಯ ಏನಲ್ಲ. ಯಾರ್ಯಾರು AKADAA ಹೆಸರಿನಲ್ಲಿ ಈಗಲೂ ಗುರುಸ್ಕೊಂಡಿದ್ರೆ ಮೂಲ ಜಾತಿಗಳನ್ನ ಹೇಳ್ಕೊಳ್ದೆ ಅವ್ರಿಗೆ ಸರ್ಕಾರ ಒಂದು ಕಂಡೀಷನ್ ಹಾಕ್ಬೇಕು. ಮುಂದೆ ನೀವು ಬಡ್ತಿನಲ್ಲೋ, ಬ್ಯಾಕ್ಲಾಗ್ ಅಲ್ಲೋ, ನೇರ ನೇಮಕಾತಿನಲ್ಲೋ ಅಪ್ಲೈ ಮಾಡೋದಾದ್ರೆ, ಅಥವಾ ಆರ್ಥಿಕ ಸಹಾಯಕ್ಕಾಗಿ ಸರ್ಕಾರಕ್ಕೆ ಅಪ್ಲೈ ಮಾಡೋದಾದ್ರೆ, ನೀವು ನಿಮ್ಮ ಮೂಲ ಜಾತಿಯನ್ನ ನಿಮ್ಮ ಜಾತಿ ಪ್ರಮಾಣ ಪತ್ರದಲ್ಲಿ ತೋರಿಸ್ಬೇಕು ಅನ್ನೋ ಒಂದು ಕಂಡೀಷನ್ ತಂದ್ರೆ ಮುಗಿದೋಯ್ತು. AKAD ಇಂದ ಏನ್ ಕಿತ್ತಾಕ್ಲಿಲ್ಲ ಅವ್ರಿಗೆ. ಅವರ ಜಾತಿ ಗ್ರೂಪ್ ಯಾವುದು AKADA ಇರುತ್ತೆ, ಅವರ ಸಬ್ಕಾಸ್ಟ್ ಅವ್ರದ್ದು ಮೂಲ ಜಾತಿ ಬರ್ಸಿದ್ರೆ ಮುಗಿದೋಯ್ತು, ಪ್ರಾಬ್ಲಮ್ ಸಾಲ್ವ್. ಆಗ ಅವರು ಪ್ರವರ್ಗ 1ನಲ್ಲಿ ತಗೋಬೇಕಾ, ಪ್ರವರ್ಗ 2ರಲ್ಲಿ ತಗೋಬೇಕಾ ಗೊತ್ತಾಗ್ಬಿಡ್ತದೆ. ಇಷ್ಟು ಸಣ್ಣ ಸಮಸ್ಯೆನ ಬಗೆಹರಿಸಕ್ಕೆ ಸಾಧ್ಯ ಇಲ್ದಿರೋ ಅಥವಾ ಅರುಗೇಡಿತನ ಈ ಸರ್ಕಾರಕ್ಕೇನಿಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ಕಾನೂನು ವಿದ್ಯಾರ್ಥಿ, ಬಹುಶಃ ಅವರು ಕತ್ತೆ ಕಾಯೋ ವಿದ್ಯಾರ್ಥಿ ತರ ನಡ್ಕತಾ ಇದ್ದಾರೆ. ಅದೊಂದು ಸಮಸ್ಯೆ ಅಷ್ಟೇ. ಇನ್ನೊಂದು ದೊಡ್ಡ ಹೋರಾಟ ಮಾಡ್ಬೇಕು. ಹೌದು, ಹೋರಾಟ ಮಾಡ್ಬೇಕು. KSK ಇಂಟರ್ನಲ್ ರಿಸರ್ವೇಶನ್ ಅಪ್ಲೈ ಮಾಡಿ ಸರ್ ಪ್ಲೀಸ್. KSK ಇಂಟರ್ನಲ್ ರಿಸರ್ವೇಶನ್ KS ಮಾತ್ರ ಅಲ್ಲ, SCP TSP ಹಣ ಹಂಚಿಕೆ, ಬಜೆಟ್ ಅಲೋಕೇಶನ್ ಅಲ್ಲಿ, ರಾಜಕಾರಣದಲ್ಲಿ ಈಗ ಏನು ಹಿಂದುಳಿದ ವರ್ಗಗಳಿದಾವಲ್ಲ, ಹಿಂದುಳಿದ ವರ್ಗಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸಿದಾರೆ ತಾನೆ. 2A 2B 3A ಪ್ರವರ್ಗ 1 2 3 ಅಂತ ಅಲ್ಲೂ ಮಾಡಿದಾರಲ್ವಾ. ಅಲ್ಲೂ ಕೂಡ ರಾಜಕೀಯ ಮೀಸಲಾತಿ ಇದೆ ಅಲ್ವಾ. ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ, ಜಿಲ್ಲಾ ಪಂಚಾಯತಿಗಳಲ್ಲಿ, ತಾಲೂಕ್ ಪಂಚಾಯತಿಗಳಲ್ಲಿ ಇಂಥ ಕ್ಷೇತ್ರದಲ್ಲಿ ಇಂತಿಂತ ವರ್ಗದವರೇ ಮಾಡ್ಬೇಕು ಅಂತ ಪ್ರವರ್ಗ 1 2 3 ಅಂತ ಮಾಡಿದಾರಲ್ವಾ. ಹಿಂದುಳಿದ ವರ್ಗ ಅಂದ್ರೆ ಅಸ್ಪೃಶ್ಯತೆಯ ಸುಂಕೆ ತಗಲ್ದೇ ಇರುವಂತಹ ಹಿಂದುಳಿದ ವರ್ಗಗಳಿಗೆ ರಾಜಕೀಯವಾದಂತಹ ಒಳ ಮೀಸಲಾತಿಯನ್ನ ಕೊಡಬಹುದಾದ್ರೆ, ಆರ್ಥಿಕ ಮೀಸಲಾತಿಯನ್ನ ಕೊಡಬಹುದಾದ್ರೆ, ಅಸ್ಪೃಶ್ಯ ಸಮುದಾಯಗಳಿಗೆ ಯಾಕೆ ಈ ಒಳ ಮೀಸಲಾತಿಯನ್ನ ಕಲ್ಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ? ಈ ಪ್ರಶ್ನೆಗೆ ಸರ್ಕಾರ ಯಾಕೆ ಉತ್ತರಿಸೋದಿಲ್ಲ? ರಾಜಕೀಯ ಮೀಸಲಾತಿ ಸಿಗಬೇಕು, ಆರ್ಥಿಕವಾದಂತಹ ಒಳ ಮೀಸಲಾತಿ ಸಿಗಬೇಕು, ವಿದ್ಯಾಭ್ಯಾಸದಲ್ಲಿ ಸಿಗಬೇಕು, ಉದ್ಯೋಗದಲ್ಲಿ ಸಿಗಬೇಕು. ಈ ಉದ್ಯೋಗದಲ್ಲಿ ಬ್ಯಾಕ್ಲಾಗ್ ಅಲ್ಲಿ, ನೇರ ನೇಮಕಾತಿನಲ್ಲಿ, ಬಡ್ತಿನಲ್ಲಿ ಎಲ್ಲದರಲ್ಲೂ ಒಳ ಮೀಸಲಾತಿ ಜಾರಿ ಆಗ್ಬೇಕು, ಕೇವಲ KS ನಲ್ಲಿ ಅಲ್ಲ. ನೀವು ಹೋರಾಟ ಆರಂಭ ಮಾಡಿ, ನಾವು ನಿಮ್ ಜೊತೆಗೆ ಇರ್ತೀವಿ, ಖಂಡಿತವಾಗ್ಲೂ ಇರಬೇಕು. ಇದು ಯಾರದೇ ಉಪಕಾರಕ್ಕಲ್ಲ, ನಮ್ಮ ಜವಾಬ್ದಾರಿ ಅಂತ ತಿಳ್ಕೊಂಡಾದ್ರೂ ಕೂಡ ಇರಲೇಬೇಕು.
Sir, according to government data, there are 50 lakhs AKADAA certificates. So definitely Group A will be misused. Yes. ನಾನು ಆಗ್ಲೇ ಹೇಳಿದೆ, ಚೇತನ್ ಅವರು ಹೇಳಿದ್ದಾರೆ, AKADAA ಸರ್ಟಿಫಿಕೇಟ್ ತಗೊಂಡಿರುವಂತವ್ರು 50 ಲಕ್ಷ ಜನಕ್ಕೂ ಈಗಲೂ ಇದ್ದಾರೆ. ಯಾಕಂದ್ರೆ ಅವ್ರು ಮೂಲ ಜಾತಿನ ಸರ್ಟಿಫಿಕೇಟ್ ತಗೊಂಡಿಲ್ಲ. ಸರ್ಕಾರ AKAD ಅನ್ನೋ ಸರ್ಟಿಫಿಕೇಟ್ ನವರು ಎಲ್ಲಿ ಬೇಕಾದ್ರು ಪ್ರವರ್ಗ 1 ಮಾದಿಗ ಸಂಬಂಧಿತ ಜಾತಿಗಳಿಗೆ ಮೀಸಲಾಗಿರುವಂತಹ ಪರ್ಸೆಂಟೇಜ್ 6%, ಪ್ರವರ್ಗ 2 ಅಥವಾ ಬಿ ವಲಯ ಮತ್ತು ಸಂಬಂಧಿತ ಜಾತಿಗಳಿಗೆ ಮೀಸಲಾಗಿರುವಂತದ್ದು. ಈ 50 ಲಕ್ಷ ಜನ AKAD ಅವರು 2 ಕಡೆ ಅಪ್ಲೈ ಮಾಡಿ 12% ನಮಗೆ ಸಿಕ್ತು ಅಂತ ಹೊರಟ್ರೆ, ಈ 6% ತಗೊಂಡಂತ ವಲಯ ಮತ್ತು ಮಾದಿಗರೇನು ಸಾಯ್ಬೇಕಾ? ಸರ್ಕಾರಕ್ಕೆ ತಲೆ ಇಲ್ವಾ? ಸೊ ಮುಂದೆ ಏನ್ ಮಾಡ್ಬೇಕು ನಾವು? ಈ ಹೋರಾಟವನ್ನ ಮುಂದೆ ತಗೊಂಡು ಹೋಗೋದಿಗೆ ಫೋನು ಬರ್ತಾ ಇಲ್ಲ ಅಂತಂದ್ರೆ ಏನೋ ಸಮಸ್ಯೆ ಆಗಿದೆ ಇದರಲ್ಲಿ. ಹಲೋ ಹಲೋ, ಜೈ ಭೀಮ್ ಜೈ ಭೀಮ್. ಯಾರು ಮಾತಾಡೋದು? ಸರ್, ನನ್ನ ಹೆಸರು ಮಲಿಯಪ್ಪ ಅಂತ ಹೇಳಿ ಬಳ್ಳಾರಿಯಿಂದ ಸರ್ ಮಾತಾಡೋದು. ಬಳ್ಳಾರಿ ಮಲಿಯಪ್ಪನವರು, ನಮ್ಮ ಹೋರಾಟದ ಸಂಗಾತಿ. ಹೌದು ಸರ್. ಹೇಳಿ ಸರ್. ಈಗ ನಾನು ಲೈವ್ ನಲ್ಲಿ ಇಷ್ಟೊತ್ತು ಹೇಳ್ದಂತ ಎಲ್ಲಾ ವಿಚಾರಗಳನ್ನ ಕೇಳಿಸ್ಕೊಂಡಿದ್ದೀರಿ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ. ಖಂಡಿತ. ಏನು ನಿಮ್ಮ ಅನುಮಾನಗಳೇನು? ಅನುಮಾನ ಅನ್ನೋದು ಏನಿದೆ ಸರ್, ಸತ್ಯಾಂಶವನ್ನ ನೀವ್ ಹೇಳಿದಿರಿ. ಒಳ ಮೀಸಲಾತಿಯಲ್ಲಿ ಇರುವಂತ ತೊಡಕುಗಳು, ಸಮಸ್ಯೆಗಳು, ಸರ್ಕಾರ ಅದಕ್ಕೆ ಕಂಡುಕೊಂಡು ಉತ್ತರಿಸಬೇಕಾಗಿರುವಂತಹ ಪ್ರೊಸೀಜರು, ಅದೆಲ್ಲದನ್ನು ಸ್ಪಷ್ಟೀಕರಣ ಹೇಳಿದ್ದೀರಿ. ಅದೆಲ್ಲ ಗೊತ್ತಾದ್ಮೇಲೆ, ಸತ್ಯಾಂಶ ಗೊತ್ತಾದ್ಮೇಲೂ ವಿಜೃಂಭಣೆ ಆಚರಣೆ ಮಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ. ಯಾವ ಕಾರಣಕ್ಕೆ ವಿಜೃಂಭಣೆ ಆಚರಣೆ ಮಾಡ್ಬೇಕು ನಾವು? ಒಳ ಮೀಸಲಾತಿ ನ್ಯಾಯಬದ್ಧವಾಗಿ ಕೊಟ್ಟಿದೆ ಅಂತ. ಕಾಂಗ್ರೆಸ್ಸಿನ ಮುಖಂಡರು, ನಿಮ್ಮ ಕಾಂಗ್ರೆಸ್ಸಿನ ಮಾಜಿ ಸಚಿವ ಆಂಜನೇಯ ಅವರು ಇವತ್ತಿಗೂ ಕೂಡ ದಾವಣಗೆರೆಯಲ್ಲಿ ಒಂದು ಕಡೆ ವಿಜಯೋತ್ಸವವನ್ನ ಇಟ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಸರ್, ನಾನು ಅದನ್ನ ಒಪ್ಪೋದಿಲ್ಲ. ಆಂಧ್ರ ಮಾದರಿ ಏನದು? ಯಾವ ವಿಜಯೋತ್ಸವ ಅದು? ಏನಕ್ಕೆ ಅದು ವಿಜಯೋತ್ಸವ? ಒಳ ಮೀಸಲಾತಿ ಜಾರಿ ಮಾಡಿದೆ ಕಾಂಗ್ರೆಸ್ ಸರ್ಕಾರ, ವಿಜಯೋತ್ಸವ ಅಂತಿದ್ದಾರೆ. ಬಟ್ ಅದು ವಿಜಯೋತ್ಸವ ಅಲ್ವೇ ಅಲ್ಲ. ಒಳ ಮೀಸಲಾತಿ ಕಂಪ್ಲೀಟ್ ಆಗಿ ಜಾರಿ ಆಗಿಲ್ಲ. ಅದರ ಮುಖ್ಯ ಉದ್ದೇಶಗಳು ಎಲ್ಲೂ ಕೂಡ ಇನ್ನೂವರೆಗೂ ಕೂಡ ಅದನ್ನ ಪ್ರಸ್ತಾವನೆ ಮಾಡಿ ಗೆಜೆಟ್ ನೋಟಿಫಿಕೇಶನ್ ಅಥವಾ ರಾಜ್ಯಪಾಲರ ಸಹಿ ಆಗುವಂತ ಕೆಲಸ ಇನ್ನೂವರೆಗೂ ನಡೆದಿಲ್ಲ. ನೆನಗುದಿಗೆ ಬಿದ್ದಿದೆ ಅದು. ಮತ್ತೆ ನೀವು ಕೂಡ ಕಾಂಗ್ರೆಸ್ನವರು, ನಿಮ್ ಕಾಂಗ್ರೆಸ್ ಮರ್ಯಾದೆ ಹೋಗ್ತಾ ಇದೆ ಈ ತರ ನಡವಳಿಕೆಗಳಿಂದ ಅಂತ ಏನ್ ಬುದ್ಧಿ ಹೇಳಲ್ವಾ ನೀವು ಯಾರನ್ನು? ನಾವು ನಮ್ಮ ಪಕ್ಷವನ್ನು ಒತ್ತಾಯ ಮಾಡೋದು ಸಾಧ್ಯ ಸರ್, ಒತ್ತಾಯ ಮಾಡ್ತೀವಿ ನಾವು. ತೀರಾ ಗುಲಾಮ್ಗಿರಿ ಮಾಡ್ಕೊಂಡು ಪಕ್ಷಕ್ಕೆ ನಾವು ಜೋತ್ ಬೀಳುವಂತ ಕಾರ್ಯಕರ್ತರಲ್ಲ ನಾವು, ಕಾಂಗ್ರೆಸ್ಸಿಗರೇ. ಆದ್ರೆ ಗುಲಾಮ್ಗಿರಿ ಮಾಡುವಂತ ರಾಜಕಾರಣ ನಾವು ಮಾಡೋದಿಲ್ಲ. ಅದು ನಮ್ಗೆ ಇಷ್ಟನೂ ಇಲ್ಲ. ನ್ಯಾಯಬದ್ಧವಾಗಿ ಕೊಡ್ಬೇಕಾಗಿರೋ ಒಳ ಮೀಸಲಾತಿಯನ್ನ ನೀವು ಆಂಧ್ರ ಮಾದರಿಯಲ್ಲಿ ಕೊಡಿ, ರಾಜಕಾರಣದಲ್ಲೂ ಕೊಡಿ, ಮತ್ತೆ AKAD ಸಮಸ್ಯೆಗಳನ್ನ ಬಗೆಹರಿಸ್ರಿ, ಮತ್ತೆ ಅಲೆಮಾರಿ ಸಮುದಾಯಗಳಿಗೆ ಆಗಿರುವಂತ ಅನ್ಯಾಯವನ್ನ ಬಗೆಹರಿಸ್ರಿ. ಅವರೆಲ್ಲರನ್ನು ಇಷ್ಟೆಲ್ಲಾ ಸಮಸ್ಯೆಗಳನ್ನ ಇಟ್ಕೊಂಡು ಒಳ ಮೀಸಲಾತಿಯನ್ನ ಇನ್ನು ಸಂಪೂರ್ಣವಾಗಿ ಕೊಡಕ್ಕೆ ಆಗಿಲ್ಲ ಅಂದಾಗ ಇನ್ನು ಯಾವ ಕಾರಣಕ್ಕೆ ವಿಜೃಂಭಣೆ ಮಾಡ್ಬೇಕು ನಾವು? ಯಾವ ಕಾರಣಕ್ಕೆ ಸರ್ಕಾರವನ್ನ ನಾವು ಅಪ್ರಿಶಿಯೇಟ್ ಮಾಡ್ಲಿಕ್ಕೆ ಹೋಗ್ಬೇಕು? ಅದೆಲ್ಲ ಮಾಡಿ ನಾವೇ ಹೊತ್ತು ಮರೆಸ್ತೇವೆ. ನಾವು ಒಂದ್ ರೌಂಡ್ ಮತ್ತೆ ಕರ್ನಾಟಕ. ಇಲ್ಲಿ ಸ್ನೇಹಿತರೊಬ್ರು ಒಂದು ಪ್ರಶ್ನೆಯನ್ನ ಕೇಳಿದರೆ, ಅಂಕೇಶ್ ಅಂಬಾನಿ ಅಂತ ಅವ್ರ ಹೆಸರು. ಸರ್, ರೋಸ್ಟರ್ ಪದ್ಧತಿನಲ್ಲಿ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಎಡಗೈ ಸಮುದಾಯಕ್ಕೆ 1ನೇ ಸ್ಥಾನ ನೀಡಿದ್ದಾರೆ, ಬಲಗೈ ಸಮುದಾಯಕ್ಕೆ 6 ಅಥವಾ 7ನೇ ಸ್ಥಾನ ಕೊಡ್ಬೇಕಿತ್ತು, ಆದ್ರೆ 9ನೇ ಸ್ಥಾನದಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ನೀವು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಂತ ಕೇಳ್ತಾ ಇದ್ದಾರೆ. ಈ ಅಂಕೇಶ್ ಅಂಬಾನಿ ಅವರಿಗೆ ನಾನು ಒಂದು ಸ್ಪಷ್ಟಪಡಿಸೋದೇನು ಅಂತಂದ್ರೆ, ಸ್ನೇಹಿತರೆ, ಈಗ ಮೊದಲನೇ ಪ್ರವರ್ಗ A ಅಂತ ಮಾದಿಗ ಸಂಬಂಧಿತ ಜಾತಿಗಳು ಕೊಟ್ಟಿದ್ದಾರೆ, ಪ್ರವರ್ಗ B ನಲ್ಲಿ ವಲಯ ಸಂಬಂಧಿತ ಜಾತಿಗಳು ಕೊಟ್ಟಿದ್ದಾರೆ. ಇದನ್ನು ಕೊಟ್ಟಿರುವಂತದ್ದು ಎಂಪೆರಿಕಲ್ ಡಾಟಾ ಅಂತಂದ್ರೆ, ಎಂಪೆರಿಕಲ್ ಡಾಟಾ ಅಂದ್ರೆ ಜನಸಂಖ್ಯೆ ತಲೆ ಎಣಿಕೆ ಅಂತ ಅಲ್ಲ, ಅವರವರ ಸಾಮಾಜಿಕ ಸ್ಥಿತಿಗತಿಗಳು, ಆರ್ಥಿಕ ಪರಿಸ್ಥಿತಿ, ರಾಜಕೀಯವಾದಂತಹ ಅಧಿಕಾರ ಎಷ್ಟಿದೆ, ಭೂಮಿ ಎಷ್ಟಿದೆ ಅನ್ನೋದ್ರ ಮೇಲೆ ಆಧಾರವಾಗಿ ಈ ಎರಡನ್ನು ಕಂಪ್ಯಾರಿಸನ್ ನೋಡಿದಾಗ ನಾಗಮೋಹನ್ ದಾಸ್ ಆಯೋಗದ ವರದಿ ಪ್ರಕಾರ ಮಾದಿಗ ಮತ್ತು ಸಂಬಂಧಿತ ಜಾತಿಗಳು ಅತ್ಯಂತ ನಿಕೃಷ್ಟತೆಗೆ ಜಾರಿದಾವೆ. ಈಗ ಫಾರ್ ಎಕ್ಸಾಂಪಲ್ 100 ಉದ್ಯೋಗಗಳಿತ್ತು ಅಂತಂದ್ರೆ 4-5 ಮಾದಿಗರಿಗೆ, ಒಂದು 7-8 ವಲಯರಿಗೆ, ಮಿಕ್ಕಿದ್ದು ಸ್ಪರ್ಶ ಜಾತಿಗಳು ತಗೊಂಡಿದ್ದಾರೆ ಅನ್ನುವಂತ ಅಂಕಿಅಂಶ ಕೊಟ್ಟಿರೋದು. ಅದರ ಆಧಾರದಲ್ಲಿ ಈ ರೋಸ್ಟರ್ ಪದ್ಧತಿ. ಆದರೆ ಈ ರೋಸ್ಟರ್ ಪದ್ಧತಿ ಇದೆಯಲ್ಲ, ಇದು ಇನ್ನೂ ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಿಲ್ಲ ಸರ್ಕಾರ. ಇದಿನ್ನೂ ಸರಿಯಾಗಿ ಚಾಲನೆಗೆ ಬಂದಿಲ್ಲ. ಇದನ್ನ ಸರಿ ಮಾಡಬೇಕು ಅಂತಾನೆ ಮಾದಿಗ ಸಂಬಂಧಿತ ನೌಕರರು, ಸರ್ಕಾರಿ ನೌಕರರು, ವಲಯ ಸಂಬಂಧಿತ ಸರ್ಕಾರಿ ನೌಕರರು ಸರ್ಕಾರದ ಮೇಲೆ ಒತ್ತಡ ತರ್ತಾನೆ ಇದ್ದಾರೆ. ಇನ್ನು ಯಾವುದು ಫೈನಲ್ ಆಗ್ಲಿಲ್ಲ. ಯಾರಿಗ್ ನ್ಯಾಯ ಯಾರಿಗ ಅನ್ಯಾಯ ಅಂತ ಇನ್ನೂ ಗೊತ್ತಿಲ್ಲದೆ ನಾವಾಗಲೇ ಈ ತರ ನಿರ್ಧಾರಕ್ಕೆ ಬರೋದು ಸರಿ ಅಲ್ಲ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಹೌದು. ಆಮೇಲೆ
ಸಾಕಷ್ಟು ಜನ ನಮಗೂ ಫೋನ್ ಮಾಡ್ತಿದ್ದಾರೆ. ಒಳ ಮೀಸಲಾತಿ ವಿಚಾರವಾಗಿ ಸಂಪೂರ್ಣವಾಗಿ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅನೇಕ ನೌಕರರು ಫೋನ್ ಮಾಡ್ತಿದ್ದಾರೆ. ನೀವು ಕ್ರಾಂತಿಕಾರಿ ತಂಡ ಮುಂದೆ ಏನ್ ನಿರ್ಧಾರ ಮಾಡ್ತೀರಿ, ಏನ್ ಹೋರಾಟ ಮಾಡ್ಬೇಕು ಅನ್ಕೊಂಡಿದೀರಿ ಅಂತ ಹೇಳಿ, ಅದು ಖಂಡಿತವಾಗ್ಲೂ ನಾಳೆ ನಮ್ಮ ಸಭೆಯಲ್ಲಿ ತೀರ್ಮಾನಿಸೋಣ. ಜೊತೆಗೆ ಇನ್ನೊಂದು ವಿಷಯ ಇದೆ ಸರ್, ಇಲ್ಲಿ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಬೌದ್ಧ ಧರ್ಮವನ್ನ ಬರೆಸೋದ್ರಲ್ಲಿಂದ ಬಾಬಾ ಸಾಹೇಬರ ಅನುಯಾಯಿಗಳಾಗ್ಲಿಕ್ಕೆ ಮತ್ತೆ ಅರ್ಹತೆ ನಮ್ಗಿರುತ್ತೆ, ಹಂಗಾಗಿ ಎಲ್ಲರೂ ಬೌದ್ಧ ಅಂತ ಬರೆಸ್ರಿ ಅಂತ. ಧಾರ್ಮಿಕ ಹಕ್ಕನ್ನ ಖಂಡಿತವಾಗ್ಲೂ ಅವರ ಇಷ್ಟಾನುಸಾರ ತಮ್ಗೆ ಇಷ್ಟ ಬಂದ ಧಾರ್ಮಿಕ ಹಕ್ಕನ್ನ ಆಚರಿಸಬಹುದು. ನಮ್ಮ ಕಾನ್ಸ್ಟಿಟ್ಯೂಷನ್ ಕೊಟ್ಟಿರುವಂತ ಅಧಿಕಾರ, ಪವರ್ಸ್. ಧಾರ್ಮಿಕ ಹಕ್ಕು ಅನ್ನೋದೇ ಫಂಡಮೆಂಟಲ್ ರೈಟ್ಸ್ ನಲ್ಲಿ ಅದು ಒಂದು. ಯಾರು ಯಾವ ಧರ್ಮದ ಆಚರಣೆಗಳನ್ನು ಬೇಕಾದ್ರೂ ಮಾಡಿಕೊಳ್ಳಬಹುದು, ಅದನ್ನ ನಾವು ಪ್ರಶ್ನೆ ಮಾಡುವಂತದ್ದು ತಪ್ಪಾಗುತ್ತೆ. ಇದನ್ನೇ ಬರ್ತೀರಿ ಅಂತ ಹೇಳುವಂತದ್ದು ಖಂಡಿತವಾಗ್ಲೂ ತಪ್ಪಾಗುತ್ತೆ. ಧಾರ್ಮಿಕ ಹಕ್ಕು ಅವ್ರ ಇಷ್ಟ. ಬಾಬಾ ಸಾಹೇಬ್ರೆ ಹೇಳಿರೋದು, ನನಗೆ ಬೌದ್ಧ ಧರ್ಮ ಇಷ್ಟ ಅಂದ್ರೆ ಬರ್ಸ್ಕೊಂತೀನಿ, ಹೇಳ್ಬೋದು, ಬರ್ಸ್ಕೊಳ್ಳಿ ಅಂತ ಹೇಳ್ಬೋದು, ಬಟ್ ಒತ್ತಾಯ ಮಾಡುವಂತಿಲ್ಲ. ಇವ್ರ ಅನುಯಾಯ ಆಗ್ಬೇಕಂದ್ರೆ ನೀವ್ ಇದನ್ನೇ ಮಾಡ್ಬೇಕಂತ ಹೇಳುವಂತ ಮತ್ತೆ ಫೋರ್ಸ್ ಮಾಡುವಂತ ಅಧಿಕಾರ ನಮ್ಗಿಲ್ಲ ಇಲ್ಲಿ. ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೇಳುವಂತ ಕೆಲಸವನ್ನ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರಿಗೆ ಫೋನ್ ಮಾಡಿ ತಗೊಳ್ಳುವಂತ ಕೆಲಸವನ್ನ ಮಾಡ್ತೀನಿ. ಈ ಲೈವ್ ಮೇಲೆ ಮತ್ತೊಂದು ಚರ್ಚೆಯನ್ನ ಅವ್ರ ಜೊತೆ ಮುಂದುವರಿಸ್ತೀನಿ. ಈಗ ಇಲ್ಲಿ ಸುಂದರ್ ಮ್ಯಾಗಗಡಿ ಇವರು ಒಂದು ಹೇಳ್ತಿದ್ರೆ, ಸರ್ ನಮ್ಮ ಸಮುದಾಯದ ಸಚಿವರು, ಶಾಸಕರು, ಸಮುದಾಯದ ನಾಯಕರು ಒಂದೇ ವೇದಿಕೆಗೆ ಬಂದು ನಮ್ಮ ಸಮುದಾಯಕ್ಕೆ ಈ ಒಂದು ಒಳ ಮೀಸಲಾತಿ ಜಾರಿಯಿಂದ ಏನು ಪ್ರಯೋಜನ, ಇದರ ಆಳ ಆಗಲ ಕುರಿತು ಚರ್ಚೆ ಮಾಡ್ತಾ ಇಲ್ಲ, ಯಾಕೆ ಅಂತ ಕೇಳ್ತಾ ಇದಾರೆ. ನೀವೇನ್ ಹೇಳ್ತೀರಿ? ಸರ್ ಖಂಡಿತವಾಗ್ಲೂ ಎಲ್ಲರೂ ಒಂದು ವೇದಿಕೆಗೆ ಬರ್ಬೇಕು. ನಾವು ಕ್ರಾಂತಿಕಾರಿ ತಂಡದವ್ರು ಯಾರು ಕರೆದ್ರು ಬರ್ಲಿಕ್ಕೆ ರೆಡಿ ಇದೀವಿ, ಆದ್ರೆ ನಮ್ಮನ್ನೇ ಅವ್ರು ಸೇರ್ಲಿಕ್ಕೆ ರೆಡಿ ಇಲ್ವಲ್ಲ. ಕಾಂಗ್ರೆಸ್ನವರು ಒಂದು ಕಾರ್ಯಕ್ರಮ ಸುಂದರ್ ಅವ್ರಿಗೆ ಈ ಪ್ರಶ್ನೆ ಕೇಳಿದ ಸುಂದರ್ ಅವ್ರಿಗೆ ನಾನು ಸ್ಪಷ್ಟಪಡಿಸಕ್ಕೆ ಇಷ್ಟಪಡ್ತೀನಿ. ಸುಂದರ್ ಅವರೇ, ಒಳ ಮೀಸಲಾತಿ ಹೋರಾಟ ಒಂದು ಸಮುದಾಯಗಳಿಗೆ ಬೇಕಾಗಿರುವಂತ ನ್ಯಾಯ. ಪರಿಶಿಷ್ಟ ಜಾತಿಯಲ್ಲಿ ಇರುವಂತಹ 101 ಜಾತಿಗಳಿಂದ ಎಲ್ರಿಗೂ ಕೂಡ ಅವರವರ ಸಮಪಾಲನ ನೀಡಬೇಕು ಜನಸಂಖ್ಯೆಗೆ ಅನುಸಾರವಾಗಿ ಅಂತ. ಆದ್ರೆ ಅಲೆಮಾರಿಗಳಿಗೆ ಇದರಿಂದ ಈ ಸರ್ಕಾರ ಅನ್ಯಾಯ ಮಾಡಿದೆ. ಒಂದು, ಮಾದಿಗ ಸಮುದಾಯಕ್ಕೂ ಅನ್ಯಾಯ ಮಾಡಿದೆ, ವಲಯ ಸಮುದಾಯಕ್ಕೂ ಅನ್ಯಾಯ ಆಗಿದೆ ಅನ್ನೋ ಪ್ರತಿಪಾದನೆ ಬರ್ತಾ ಇದೆ. ಆಗಿದ್ರೆ ನ್ಯಾಯ ಯಾರಿಗೆ ಸಿಕ್ತು? ಯಾಕೆ ಬೋವಿ, ಬಂಜಾರ, ಲಂಬಾಡಿ ನಮ್ಗೆ ಅನ್ಯಾಯ ಆಗಿದೆ ಅಂತ ಅವರು ಕೂಡ ಕೋರ್ಟ್ಗೆ ಹೋಗ್ತಾ ಇದ್ದಾರೆ. ನಿಜ ಏನು ಅಂದ್ರೆ, ನಾಗಮೋಹನ್ ದಾಸ್ ಆಯೋಗ 5% ವಲಯರಿಗೆ ಅಂತ ಹೇಳ್ತು, 6% ಸಿಕ್ತು, ಅದು ಅನ್ಯಾಯ ಅಂತ ಹೇಳ್ತಾ ಇದಾರೆ. 4% ಮೀಸಲಾತಿ ಬೋವಿ, ಲಂಬಾಣಿ, ಕೊರ್ಮಾ, ಕೊರ್ಚಗಳಿಗೆ ಅಂತ ಹೇಳ್ತು, ಅವ್ರಿಗೆ 5% ಆಯ್ತು, ಅವ್ರು 1% ಎಕ್ಸ್ಟ್ರಾ ತಗೊಂಡು ಕೂಡ ಅನ್ಯಾಯ ಅಂತ ಹೇಳ್ತಾ ಇದಾರೆ. ಅಲೆಮಾರಿಗಳಿಗೆ 1% ಅಂತ ಹೇಳಿತ್ತು, ಆ 1% ಕಿತ್ಕೊಂಡ್ಬಿಟ್ರು, ಅವರು ಅನ್ಯಾಯ ಅಂತ ಹೇಳ್ತಿದ್ದಾರೆ. ಮಾದಿಗ ಸಂಬಂಧಿತ ಜಾತಿಗಳಿಗೆ 9% ಬರ್ಬೇಕಿತ್ತು ಆಸ್ ಪರ್ ಎಂಪೆರಿಕಲ್ ಡಾಟಾ ಅನ್ನುವಂತಹ ಒಂದು ಅಭಿಪ್ರಾಯ ಇದೆ. ಅವ್ರಿಗೆ 6%. ಆಂಜನೇಯ ವಿಜಯೋತ್ಸವ ಮಾಡ್ತಾರೆ. ಇದು ದುರಂತ, ಈ ಸಮುದಾಯಕ್ಕೆ ಇರುವಂತ ದುರಂತ. ಮತ್ತೆ ಒಂದಾಗ್ಬೇಕು ಅಂತಿರಲ್ಲ, ಸಮುದಾಯದ ಪರವಾಗಿ ಒಂದಾಗೋದಕ್ಕೆ ಎಲ್ಲರೂ ಮುಕ್ತವಾಗಿದ್ದೀವಿ. ಕಾಂಗ್ರೆಸ್ ಅನ್ನ ಟೀಕೆ ಮಾಡುವವರು ಯಾರು ನಮ್ಮ ವೇದಿಕೆಗೆ ಬರಬಾರ್ದು ಅನ್ನುವಂಥದ್ದು ಕಾಂಗ್ರೆಸ್ಸಿನ ಬ್ರೋಕರ್ಗಳ ಒತ್ತಾಯ. ಏನ್ ಮಾಡ್ಬೇಕು? ನೀವು ನಮಗ್ ಬುದ್ಧಿ ಹೇಳೋದಲ್ಲ, ಅವ್ರಿಗೆ ಕಾಂಗ್ರೆಸ್ ನ ಟೀಕೆ ಮಾಡಿದ್ರೆ ಒಳ ಮೀಸಲಾತಿ ಹೋರಾಟಕ್ಕೆ ಬರಬಾರ್ದು ಅಂತ ನೀವು ಕೇಳ್ತಿರಲ್ಲ. ಕಾಂಗ್ರೆಸ್ ಏನೋ ನಿಮ್ ತಂದೆ ಮನೇನ ಅಂತ ನೀವು ಪ್ರಶ್ನೆ ಮಾಡಿ ಆ ಬ್ರೋಕರ್ಗಳನ್ನ ಸ್ವಲ್ಪ ಬುದ್ಧಿ ಕಲ್ಸಿದ್ರೆ ನಾವು ಕೂಡ ಇಡೀ ಸಮಾಜ ಒಂದಾಗಿ ಒಂದ್ ಕಡೆ ಅಂತ ಹೋರಾಟ ಮಾಡೋದಕ್ಕೆ ಅನುಕೂಲ ಆಗತ್ತೆ, ಅವಕಾಶ ಆಗತ್ತೆ. ಸ್ವಲ್ಪ ಆಂಜನೇಯವ್ರಿಗೂ ಕೂಡ ಬುದ್ಧಿ ಹೇಳಿ ಅಂತ ನಾನು ನಿಮ್ಮಲ್ಲಿ ಕೇಳಕತ್ತಾ ಇದ್ದೀನಿ. ಆಗ್ಬೋದಾ ಮಲ್ಯಪ್ಪನವ್ರೆ? ಸರ್, ನಮ್ಮ ಸಮುದಾಯದ ಮೇರು ನಾಯಕರು, ನಮ್ಮ ಸಮುದಾಯಕ್ಕೆ ಹಿರಿಯ ಮುಖಂಡರು ಒಳ ಮೀಸಲಾತಿ ಹೋರಾಟವನ್ನ ಬಹುದಿನಗಳಿಂದ ಸರ್ಕಾರದ ಗಮನ ಸೆಳೆಯುವಂತ ಕೆಲಸ ಮಾಡ್ಕೊಂಡ್ ಬಂದಿರುವಂತಹ ನಮ್ಮ ಹಿರಿಯ ನಾಯಕರವರು. ಹೌದು, ಅದ್ರ ಬಗ್ಗೆ ಎರಡನೇ ಅವರ ಮೊಮ್ಮಕ್ಕಳ ಸ್ಥಾನದಲ್ಲಿ ಇರೋರು ನಾವು. ಆಂಜನೇಯ ಸಾಹೇಬ್ರ ಮೊಮ್ಮಕ್ಕಳ ಸ್ಥಾನದಲ್ಲಿ ಇರೋರು ನಾವು. ನಮ್ಮನ್ನು ಮೊಮ್ಮಕ್ಕಳು ಅನ್ಕೊಂಡ್ರು ಪರವಾಗಿಲ್ಲ. ಈ ನಿನ್ನೆ ಮೊನ್ನೆ ನನ್ನ ಮೊಮ್ಮಕ್ಕಳಿಗೆ ಅರ್ಥ ಆಗ್ತಿದೆ ಒಳ ಮೀಸಲಾತಿ ಅಂದ್ರೆ ಏನು ಅಂತ, ನನ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅನ್ನೋ ಪ್ರಶ್ನೆ ತಾವೇ ಮಾಡ್ಕೊಳ್ಳಿ. ನಾವೇನು ಹೇಳ್ತೀನಿ, 30-35 ವರ್ಷಗಳಿಂದ ಒಳ ಮೀಸಲಾತಿ ಹೋರಾಟ ಮಾಡ್ಕೊಂಡ್ ಬಂದಿದ್ದೀವಿ ಅನ್ನೋದನ್ನೇ ಒಂದು ಅರ್ಹತೆಯನ್ನಾಗಿಸ್ಕೊಂಡು ಕೇವಲ ಒಂದು ಪಕ್ಷಕ್ಕೆ ಏನು ನಾನು ನಿಷ್ಠರಾಗಿದ್ದೀನಿ ಅನ್ನೋ ಕಾರಣಕ್ಕೆ ಸಮುದಾಯಕ್ಕೆ ಅನ್ಯಾಯವಾಗುವಂತ ನಿರ್ಧಾರಗಳನ್ನ ತಗೊಳ್ಳುವಂತ ಹಕ್ಕು ಅವ್ರಿಗಿದೆ ಅಂತ ಅನ್ಕೊಂಡ್ಬಿಡ್ಬೋದು. ಹಂಗಾದ್ರೆ ಟೀಕೆ ಇಲ್ಲ ಸರ್, ಅದು ಖಂಡಿತ ತಪ್ಪಾಗುತ್ತೆ ಸರ್. ನಾವ್ ಅವತ್ತು ಫ್ರೀಡಂ ಪಾರ್ಕ್ ನಿಂದ ಎದ್ದೋಗ್ಬೇಕಾದಾಗ್ಲೂ ಕೂಡ ನಾವು ಮೊದಲನೇದಾಗಿ ನಮ್ಮ ಹಿರಿಯರು ಅಂತ ಅವರಿಗೆ ಸ್ವೀಟ್ ತಿನ್ಸಿ ಹೋಗಿದ್ದು ನಾವು. ಕ್ರಾಂತಿಕಾರಿ ಹೋರಾಟವನ್ನ ನಾವು ಫ್ರೀಡಂ ಪಾರ್ಕ್ ಲಿಂದ ಎಕ್ಸಿಟ್ ಮಾಡಿ ಕ್ರಾಂತಿಕಾರಿ ರಥಯಾತ್ರೆಗೆ ಹೋಗ್ಬೇಕಂದ್ರೆ ಅವ್ರು ಕೊಟ್ಟಿರುವಂತ ಭರವಸೆಯನ್ನ ನಂಬಿ ನಮ್ಮ ಸಮುದಾಯದ ಹಿರಿಯರು, ನಮ್ಮ ನಾಯಕರು, ನಮ್ಮ ಯಜಮಾನರು ಅದನ್ನ ಬಗೆಹರಿಸ್ತಾರೆ ಸರ್ಕಾರ ಲೆವೆಲ್ ನಲ್ಲಿ ಅಂತ ಹೇಳಿ ಅವ್ರಿಗೆ ಗೌರವ ಕೊಟ್ಟೆ ಸ್ವೀಟ್ ತಿನ್ಸಿ ಹೋಗಿದ್ದು ನಾವು. ಥ್ಯಾಂಕ್ ಯು. ನಾನು ಇದು ಧರ್ಮದ ವಿಚಾರ ಸಂಬಂಧಪಟ್ಟಂತೆ ಜ್ಞಾನಪ್ರಕಾಶ್ ಸ್ವಾಮೀಜಿಗಳ ಹತ್ರ ಮಾತಾಡಿ ಅವರಿಂದ ಸ್ಪಷ್ಟನೆ ತಗೊಂಡು ಎಲ್ರಿಗೂ ತಲುಪುವಂತ ಕೆಲಸವನ್ನ ಮಾಡ್ತೀನಿ. ಆಗ್ಬೋದು ಸರ್. ಥ್ಯಾಂಕ್ ಯು. ಇಲ್ಲಿ ಚೇತನ್ ಅವರು ಒಂದು ಪ್ರಶ್ನೆ ಮಾಡಿದ್ದಾರೆ.
Sir, according to one newspaper article, Chief Secretary has instructed Social Welfare Department to address the issue, but file is still pending in Social Welfare Department. ಚೇತನ್ ಅವರೇ, ನಾನು ಆಗ್ಲೇ ಹೇಳಿದೆ, ಸೆಪ್ಟೆಂಬರ್ 8ನೇ ತಾರೀಕು DPR ಇಂದ ಒಂದು ಲೆಟರು, ಒಂದು ಪ್ರಸ್ತಾವನೆ ಈ ಫೈಲ್ ಮೂಲಕ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹೋಗುತ್ತೆ. ಸೆಪ್ಟೆಂಬರ್ 8ನೇ ತಾರೀಕು, ಸೆಪ್ಟೆಂಬರ್ 10 ಅದನ್ನ ನೋಡ್ತಾರೆ. ಈ ವೆಂಕಟಯ್ಯ ಇವತ್ತಿನವರೆಗೂ ನಿರ್ಧಾರ ತಗೊಂಡಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಒಳ ಮೀಸಲಾತಿಯ ಶತ್ರುಗಳು ಯಾರು ಅಂತ. ಹಲೋ ಹಲೋ ಹಲೋ, ನಮಸ್ಕಾರ ಸರ್ ಕೇಳಿಸ್ತಿದ್ಯಾ? ಸರ್ ಕೇಳಿಸ್ತದೆ ಹೇಳಿ ಸರ್. ನಾನು ಈ ಸಮುದಾಯದ ವಿದ್ಯಾರ್ಥಿಯಾಗಿ ನನಗೊಂದು ಕಳಿಸಿದೆ ಸರ್. ನಮ್ಗೆ ಹೇಳಿ ಸರ್, ಇವು ಒಳ ಮೀಸಲಾತಿ ಉದ್ದೇಶ ಏನು? ಅದ್ರ ಉದ್ದೇಶ ಏನು ಸ್ವಲ್ಪ ಹೇಳಿ. ನಮ್ಮ ಸಮುದಾಯದಲ್ಲಿ ಉದ್ದೇಶ ಒಳ ಮೀಸಲಾತಿ ಹಾಕಬೇಕು ಅಂತ ಸ್ವಲ್ಪ ಉದ್ದೇಶ ಹೇಳಿ. ಮೊದಲು ನನಗೆ ಇನ್ನೊಂದು ಪ್ರಶ್ನೆ, ಮೀಸಲಾತಿ ಹಾಕ್ಬೇಕು ಅಂತ ನೀವ್ ಹೇಳಿ, ಒಳ ಮೀಸಲಾತಿ ಬಗ್ಗೆ ನಾನು ಹೇಳ್ತೀನಿ. ಅದೇ ಸರ್, ನಾನು ಅದೇ ಸಮುದಾಯದ ವಿದ್ಯಾರ್ಥಿ. ಒಳ ಮೀಸಲಾತಿ ಯಾಕೆ ಮೀಸಲಾತಿ ಹೇಳ್ಬೇಕಂದ್ರೆ ಸರ್, ಇವಾಗ ಒಂದ್ ತಟ್ಟೆಯಲ್ಲಿ ಗುಂಪಾಗಿ ಬಂದು ಊಟ ಮಾಡ್ರಪ್ಪ ಅಂದ್ರೆ ಯಾವನ ಹತ್ರ ಸಾಮರ್ಥ್ಯ ಇರತ್ತ ಅವನು ಎಲ್ಲರನ್ನು ಹೊಡೆದ್ಬಿಟ್ಟು ತಿನ್ಬಿಡ್ಬೋದು, ಹೊಟ್ಟೆ ತುಂಬಾ ಊಟ ಮಾಡ್ಬಿಡ್ಬೋದು. ಹೌದು. ಆದ್ರೆ ಬಲಹೀನತೆ ಇರೋರು ಇರ್ತಾರಲ್ಲ, ಅಲ್ಲಿ ಹೋಗಿ ತಿನ್ನಕ್ಕೂ ಆಗಲ್ಲ ಅವ್ರ ಕೈಯಲ್ಲಿ. ಎಲ್ಲರಿಗೂ ಸಮಾನವಾಗಿ ಊಟ ಬರಬೇಕಂತ ಒಳ ಮೀಸಲಾತಿ ಅನ್ನೋ ಕಾನ್ಸೆಪ್ಟ್ ಇದೆ ಸರ್. ಇದು ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮೀಸಲಾತಿಯನ್ನ ಇಂಟ್ರೊಡ್ಯೂಸ್ ಮಾಡಿದಂತಹ ಶಾಹು ಮಹಾರಾಜ್ ಇದನ್ನೇ ಹೇಳಿದ್ದು, ಹೌದಾ? ಹೌದು ಸರ್. ಒಳ ಮೀಸಲಾತಿ ಕೂಡ ಇದೇ ಉದ್ದೇಶ. ಹೌದಲ್ಲ ಸರ್? ಯಾರಿಗೆ ಶಕ್ತಿ ಇದೆ, ಯಾವ ಸಮುದಾಯಗಳು ಸಮಾಜದಲ್ಲಿ ಈಸಿಯಾಗಿ ಏನೋ ಬೆರ್ತ್ಕೊಳ್ತವೆ, ಅವರು ಒಬ್ರಿಗೆ ಸಿಗಬಾರದು, ಎಲ್ರಿಗೂ ಸಿಗಬೇಕು ಅನ್ನುವಂಥದ್ದು ಒಳ ಮೀಸಲಾತಿ ಉದ್ದೇಶ. ಮೀಸಲಾತಿ ಉದ್ದೇಶ ಬೇರೆ ಅಲ್ಲ, ಒಳ ಮೀಸಲಾತಿ ಉದ್ದೇಶ ಬೇರೆ ಅಲ್ಲ, ಎರಡು ಒಂದು. ಹೌದಲ್ಲ ಸರ್. ಇವಾಗ ನಾನು ಆ ಸಮುದಾಯದವನಾಗಿ ಒಂದು ಪ್ರಶ್ನೆ ಕೇಳ್ತಿರ್ತಾರೆ ನಂಗೆ. ಇವಾಗ ನಾನು ವಿದ್ಯಾರ್ಥಿಯಾಗಿ PH ಆಸ್ಪಿರೆಂಟ್ ಸರ್ ನಾನು. ಆಯ್ತು. ಇವಾಗ ದಲಿತ ಸಮುದಾಯಕ್ಕೆ ಸೇರಿದವನು ಸರ್, ಒಂದು ಬೇರೆ ಕ್ಯಾಟಗಿರೋನಲ್ಲ ನಾನು. ಆದ್ರೆ PH ಆಗ್ಬೇಕಾದ್ರೆ ಏಜ್ ಬಂದು 21 ಇರುತ್ತೆ ಸರ್ ಲಿಮಿಟ್ ನಮ್ಗೆ. 5 ವರ್ಷದಿಂದ ಯಾವುದೇ ನೋಟಿಫಿಕೇಶನ್ ಮಾಡಿಲ್ಲ ಸರ್, ಮಾಡ್ಲಿಲ್ಲ. ಕಳೆದ 5 ವರ್ಷದಿಂದ ಯಾವುದೇ ನೋಟಿಫಿಕೇಶನ್ ಮಾಡಿಲ್ಲ. PH ಆಗಕ್ಕೆ ಸಾಮರ್ಥ್ಯ ನಂಗೆ ಸರ್, ಕಷ್ಟಪಟ್ಟು ಓದ್ತೀನಿ, ಆದ್ರೂ ಓದ್ತೀನಿ, ನನ್ನ ಕೆಪಾಸಿಟಿ ಇದೆ ಸರ್ ನನಗೆ. ಆದ್ರೆ ಇವಾಗ ಒಳ ಮೀಸಲಾತಿ ಅನ್ನೋ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನಮ್ಮ ರಾಜ್ಯ ಸರ್ಕಾರ ಯಾವುದೇ ನೇಮಕಾತಿಗಳನ್ನ ಮಾಡ್ತಿಲ್ಲ. ಇಲ್ಲ, ನಿಮ್ಗೆ ಮಾಹಿತಿ ಕೊರತೆ ಇದೆ. ಹಲೋ, ನಿಮ್ಗೆ ಮಾಹಿತಿ ಕೊರತೆ ಇದೆ. ಒಳ ಮೀಸಲಾತಿಯ ನೆಪವನ್ನ ಇಟ್ಕೊಂಡು ಯಾವುದೇ ನೇಮಕಾತಿಗಳನ್ನ ಮಾಡದೇ ಇರೋದು ಕಳೆದ ಆಗಸ್ಟ್ 1ನೇ ತಾರೀಕಿಂದ, ಅಂದ್ರೆ ಕೇವಲ 1 ವರ್ಷದಿಂದ ಮಾತ್ರ. ಆಯ್ತಾ? ಆಗಸ್ಟ್ ಇಂದನೂ ಏನ್ ಮಾಡ್ಲಿಲ್ಲ, ಅದನ್ನ ಮಾಡಿದ್ದು ಏಪ್ರಿಲ್ ಮೇನಲ್ಲಿ. ಮೇ ಇಲ್ಲಿಗೆ ಎಷ್ಟು ತಿಂಗಳಾಯ್ತು? 4-5 ತಿಂಗಳಾಯ್ತು. ಕೇವಲ 5 ತಿಂಗಳಿಂದ ಮಾತ್ರ ಎಲ್ಲಾ ನೇಮಕಾತಿಗಳನ್ನ ತಡೆ ಹಿಡಿದಿರೋದು ಬಿಟ್ರೆ, ಅದಕ್ಕೆ ಮುಂಚೆ ಯಾವುದೇ ನೇಮಕಾತಿಗಳನ್ನ ತಡೆ ಹಿಡಿದಕ್ಕೆ ಒಳ ಮೀಸಲಾತಿ ಕಾರಣ ಆಗಿರಲಿಲ್ಲ. ಎಲ್ಲದಕ್ಕೂ ಕೂಡ ಒಳ ಮೀಸಲಾತಿ ಕಾರಣ ಅಂತ ಸುಮ್ನೆ ಆರೋಪವನ್ನು ಒಳ ಮೀಸಲಾತಿ ವಿಚಾರಕ್ಕೆ ಹಾಕದ್ ಬೇಡ. ಅಲ್ಲಿಗೆ ಬರ್ತಾ ಇದ್ದೀನಿ. ಈ ಸರ್ಕಾರ ಆಗ್ಲಿ ಅಥವಾ ಈ ಹಿಂದಿನ ಬಿಜೆಪಿ ಸರ್ಕಾರ ಆಗ್ಲಿ ಕಳೆದ 5 ವರ್ಷಗಳಿಂದ ನಿಮ್ಗೆ ನೇಮಕಾತಿಗಳಿಗೆ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿಲ್ಲ ಅಂತಂದ್ರೆ, ಸುಮಾರು 33,000 ಬ್ಯಾಕ್ಲಾಗ್ ಉದ್ಯೋಗಗಳು ಯಾಕೆ ಉಳಿತು ಅನ್ನೋದಕ್ಕೆ ಇಲ್ಲಿ ಉತ್ತರ ಸಿಗ್ತದೆ ನಿಮ್ಗೆ. ಆಯ್ತಾ? ಏನೋ ಮೀಸಲಾತಿ ಪ್ರಮಾಣ 17 ಇದೆ, 15 ಇದೆ, 18 ಇದೆ ಅಂತ ಎಲ್ಲ ಮಾತಾಡ್ತಾರಲ್ಲ, ಅವ್ರೆಲ್ರಿಗೂ ಕೂಡ ಗೊತ್ತಿರಲಿ, ಮೀಸಲಾತಿ ಪ್ರಮಾಣದಲ್ಲಿ ತುಂಬಬೇಕಾಗಿರುವಂತಹ ನ್ಯಾಯಬದ್ಧವಾದಂತಹ ಸರ್ಕಾರಿ ಉದ್ಯೋಗಗಳನ್ನ ಯಾವುದೇ ಪಕ್ಷದ ಸರ್ಕಾರಗಳು ತುಂಬುತ್ತಾ ಇಲ್ಲ. ಅದನ್ನೆಲ್ಲ ನೆನೆಗುದಿಗೆ ಬಿಟ್ಕೊಂಡು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವ ಪಕ್ಷಗಳು ಹೊರ್ತಲ್ಲ. ಇದಕ್ಕೆ ಒಳ ಮೀಸಲಾತಿ ಕಾರಣ ಅಲ್ಲ, ರಾಜಕೀಯದ ಇಚ್ಛಾಶಕ್ತಿ ಕಾರಣ. ಅಹಿಂದ ನಾಯಕ ಅಂತ ಹೇಳ್ಕೊಳ್ಳುವಂತಹ ಸಿದ್ದರಾಮಯ್ಯನವರು ಕೂಡ ಇದೇ ವಂಚನೆಯನ್ನ ಮಾಡ್ಕೊ ಬರ್ತಾ ಇದ್ದಾರೆ. ಅನ್ಕೊಂಡು ಏನಂದ್ರೆ ಸರ್, ನಿಮ್ಗೆ ಒಳ ಮೀಸಲಾತಿ ಕಾರಣ ನಾನು ಹೇಳ್ತಿಲ್ಲ ಸರ್. ಆದ್ರೆ ಒಳ ಮೀಸಲಾತಿ ಜೊತೆಗೆ ಇವಾಗ ಸಮುದಾಯ ಉದ್ಧಾರ ಆಗ್ಬೇಕಾದ್ರೆ ಒಳ ಮೀಸಲಾತಿ ಬರ್ಬೇಕು ಸರ್. ಒಳ ಮೀಸಲಾತಿ ಬಂದ ಮೇಲೂ ಯಾವುದೇ ನೇಮಕಾತಿಗಳಾಗಿಲ್ಲ ಅಂದ್ರೆ ಹೇಳಿ ಸರ್ ಅಭಿವೃದ್ಧಿ ಆಗ್ತದೆ. ನಾವು ಯಾರನ್ನ ಪ್ರಶ್ನೆ ಮಾಡ್ಬೇಕು ಇವಾಗ ನಾವು ಇದನ್ನ? ನಾನು ಹೇಳ್ತಿರೋದು ಮೊನ್ನೆ ಧಾರವಾಡನಲ್ಲಿ ಒಂದು ಪ್ರತಿಭಟನೆ ಹೇಳಿದ್ರು. ಹೌದು, ನೀವು ನನ್ನ ಪ್ರಶ್ನೆ ಕೇಳಿದ್ರ, ಆದ್ರೆ ಇದಕ್ಕೆ ಉತ್ತರ ನಿಜವಾಗ್ಲೂ ಕೊಡ್ಬೇಕಾಗಿದ್ದವ್ರು ಯಾರು? ಸರ್ಕಾರ ಕೊಡ್ಬೇಕು ಸರ್. ಬನ್ನಿ, ಅದನ್ನೇ ಕೇಳ್ತೀನಿ. ಹೌದು ಸರ್. ಇವಾಗ ನಾನ್ ಸರ್ ಧಾರವಾಡದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಆಯ್ತು ಸರ್ ಮೊನ್ನೆ. ಹೌದು, ನಮ್ಗೆಲ್ಲ ಗೊತ್ತಿರ್ಬೋದು.
ಅದ್ರ ಬಗ್ಗೆ ಸ್ವಲ್ಪ ಧ್ವನಿ ಮಾತಾಡಿ ಸರ್ ನೀವು. ಇನ್ನು ಇದ್ರ ಬಗ್ಗೆ ಒಳ ಮೀಸಲಾತಿ ಜೊತೆಗೂ ನೇಮಕಾತಿಗಳ ಬಗ್ಗೆ ಒಂದು ಪ್ರತಿಭಟನೆ ಮಾಡಿ ಸರ್. ನಾವೆಲ್ಲ ಯುವಕರು ಬರ್ತೀವಿ ನಮ್ಮ ಸಮುದಾಯ. ಒಳ ಮೀಸಲಾತಿ ಬಗ್ಗೆ ಎತ್ತಾ ಇರೋ ಧ್ವನಿ ಬೇರೆ ಅಲ್ಲ, ನೇಮಕಾತಿ ಬಗ್ಗೆ ಎತ್ತಾ ಇರೋ ಧ್ವನಿಯೇ ಬೇರೆ ಅಲ್ಲ. ನೇಮಕಾತಿಗಳನ್ನ ಮಾಡಿ ಅಂತಾನೆ ಹೇಳ್ತಾ ಇರೋದು, ಒಳ ಮೀಸಲಾತಿಯನ್ನ ಅನ್ವಯಿಸ್ಕೊಂಡು ಮಾಡಿ ಅಂತ ಹೇಳ್ತಾ ಇದ್ವಿ ಅಷ್ಟೇ. ಎರಡೂ ಒಂದೇ. ಹೌದು ಸರ್. ಓಕೆ, ಥ್ಯಾಂಕ್ ಯು. ಇಲ್ಲೊಬ್ಬ ಸ್ನೇಹಿತರು ಕೇಳ್ತಾರೆ, ಕೆಎಸ್ ಮುಖ್ಯ ಪರೀಕ್ಷೆ ಬರೆದಿರುವ ಮಾದಿಗ ಕೇವಲ 12ರಿಂದ 15 ಮಾತ್ರ, ಇನ್ನುಳಿದ 150, 175 ಬೇರೆ ಬೇರೆ ರೈತರು ಕಚ್ಚೆಬಲ್ ಎಲ್ಲ ಮಾಡ್ತಾ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಹೇಳಿ. ರಾಜಪ್ಪ, ಮಾದಿಗ ಸಮುದಾಯದ ಹೋರಾಟಗಾರ. ರಾಚಪ್ಪನವರು, ಮೈಸೂರು ಭಾಗದವರು, ಮೈಸೂರು ಭಾಗ ಟಿ ನರಸೀಪುರ ವಿಧಾನ ತಾಲೂಕ್ನವರು, ವಿಧಾನಸಭಾ ಕ್ಷೇತ್ರದವರು. ರಾಚಪ್ಪನವರು, ಹೇಳಿ ಸರ್. ಏನು ಒಳ ಮೀಸಲಾತಿ ವಿಷಯದಲ್ಲಿ ಇವತ್ತಿನ ಗೊಂದಲಕ್ಕೆ ತೆರೆ ಎಳೆಯುವ ನಿರ್ಧಾರಗಳನ್ನ ಯಾವ ಮಟ್ಟದಲ್ಲಿ ಮಾಡ್ತಾ ಇದ್ರೆ ದಯಮಾಡಿ ಅದನ್ನ ಮಾಡಿದ್ರೆ ನಾಳೆ ಆಂದೋಲಕ ಯುಗದಲ್ಲಿ ನಿಮ್ಮನ್ನ ಯಾವುದೋ ಒಂದು ಆಲೋಚನೆಯನ್ನ ಇಟ್ಕೊಂಡಿದ್ರೆ ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ಜನರು ಮನೆ ಮಾದೇಶ್ವರನ ಆಶೀರ್ವಾದ ತಮಗಿದೆ ಅಂತ ಈ ಭಾಗದ ಜನರಲ್ಲೂ ಕೂಡ ಭಾವಿಸ್ತಾ ಇದಾರಣ. ಹಂಗಾಗಿ ಈಗ ಅದಕ್ಕೋಸ್ಕರನೇ ಈ ಕಾರ್ಯಕ್ರಮಗಳ ಮೂಲಕ ಜನರ ಅಭಿಪ್ರಾಯ ತಗೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಿದ್ದು. ಈಗ ನಮ್ಮ ಪ್ರಾರ್ಥನೆ ಏನು ಅಂತಂದ್ರೆ, ಮುಂದೆ ಏನ್ ಮಾಡ್ಬೇಕು ಅನ್ನೋಂತ ಎಲ್ಲ ಅಭಿಪ್ರಾಯವನ್ನ ಸಮಾಜ ಕೊಟ್ರೆ ನಾವು ಮುಂದುವರಿಯೋಣ. ನೀವು ಕೂಡ ನಮ್ಮ ತಂಡದ ಸದಸ್ಯರೇ ಇದ್ದೀರಿ. 30ನೇ ತಾರೀಕು ನೀವು ನೆಲಮಂಗಲ ಬರ್ತಾ ಇದ್ದೀರಿ. ನಾವೆಲ್ಲ ಕೂತ್ಕೊಂಡು ಮಾತಾಡಿ ಈ ಸಮುದಾಯಕ್ಕೆ, ಈ ಸಮಾಜಕ್ಕೆ ನಮ್ಮ ಮುಂದಿನ ಹೋರಾಟದ ಹೆಜ್ಜೆ ಏನು ಅಂತ ನಾವೆಲ್ಲರೂ ಒಟ್ಟಾಗೆ ತಿಳಿಸ್ತಾ ಇದ್ದೀವಿ. ಹೌದಲ್ವಾ? ಬನ್ನಿ, ಮಿಸ್ ಮಾಡ್ದಂಗ್ ಬನ್ನಿ. ಬೇರೆಯವ್ರಿಗೆ ಪ್ರಶ್ನೆ ಕೇಳಕ್ಕೆ ಅವಕಾಶ ಮಾಡ್ಕೊಟ್ಬಿಡಿ. ಮುಂದೆ ಒಂದೇ ನಿಮಿಷ ಇಲ್ಲಿ ದಯಮಾಡಿ ಸರ್ಕಾರಿ ನೌಕರರು ಮತ್ತು ನಮ್ಮ ವಿದ್ಯಾವಂತ ಸ್ಟೂಡೆಂಟ್ಸ್ ಗಳು ಹೆಚ್ಚಿನ ರೀತಿಯಲ್ಲಿ ತೊಡಗಿದ್ರೆ ಮಾತ್ರ ನಾವು ಯಾವುದನ್ನು ಲೆಕ್ಕಷ್ಟೇ ಗೆಲುವನ್ನು ಸಾಧಿಸಬಹುದು. ರಾಜಕಾರಣಿಗಳನ್ನ ಇದನ್ನ ಇನ್ನೊಂದ್ಸಲಿ ಜೋರಾಗಿ ಹೇಳಿ, ನಮ್ಮ ಸಮುದಾಯಕ್ಕೆ ಅರ್ಥ ಆಗ್ಬೇಕಾಗಿರೋದು ಇದು. ಇನ್ನೊಂದ್ಸಲಿ ಜೋರಾಗಿ ಹೇಳಿ ಇದನ್ನ. ನಮ್ಮ ಮಾದಿಗ ಸಮುದಾಯದ ಸರ್ಕಾರಿ ನೌಕರರು ಮತ್ತು ವಿದ್ಯಾವಂತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರೆ ಮಾತ್ರ ನಾವು ಎಲ್ಲವನ್ನು ಪಡೆಯಬಹುದು, ಗೆಲ್ಲಬಹುದು. ರಾಜಕಾರಣಿಗಳನ್ನು ಹೊರತುಪಡಿಸಿ. ಥ್ಯಾಂಕ್ ಯು ರಾಜಪ್ಪನವ್ರೆ. ಧನ್ಯವಾದಗಳು. ನಮ್ ರಾಜಪ್ಪನವ್ರು ಹೇಳ್ತಾ ಇದಾರೆ, ಹೋರಾಟ ಅಂತ ಹೋರಾಟಗಾರರು ಬೀದಿಗಿಳಿದ್ರಾಗೋದಿಲ್ಲ. ಸರ್ಕಾರಿ ನೌಕರರು, ವಿದ್ಯಾವಂತರು ಬೀದಿಗೆ ಬಂದಾಗ ಮಾತ್ರ ಈ ಸರ್ಕಾರಕ್ಕೆ ಈ ಹೋರಾಟದ ಬಿಸಿ ಏನು ಅಂತ ತಟ್ಟುವಂಥದ್ದು. ಆದ್ರೆ ಇವತ್ತೇನಾಗ್ತಾ ಇದೆ, ನಮ್ ಸರ್ಕಾರ ಮಾಡ್ತಾ ಇದೆ ಸುಮ್ನೇರಿ, ನಮ್ ಸರ್ಕಾರ ಮಾಡ್ತಾ ಇದೆ ಸುಮ್ನೇರಿ ಹಂಗ ಅನ್ಕೊಂಡು 1 ವರ್ಷ ಹಾಳು ಮಾಡಾಕ್ಬಿಟ್ಟು. ಈಗ ಬಡ್ತಿ ನೇಮಕಾತಿಗಳು ನಡೀತಾ ಇದಾವೆ, ಒಳ ಮೀಸಲಾತಿ ಅನ್ವಯಿಸಿಲ್ಲ. ಅದರಲ್ಲಿ ಬ್ಯಾಕ್ಲಾಗ್ ನೇಮಕಾತಿಗಳಿಗೆ ಚಾಲನೆ ಕೊಡ್ತಾರಂತೆ, ಒಳ ಮೀಸಲಾತಿ ಅನ್ವಯಿಸಲ್ವಂತೆ. ನೇರ ನೇಮಕಾತಿಗೆ ಚಾಲನೆ ಕೊಟ್ಟವ್ರಂತೆ, ಏಕೆ ಏಡಿಗಳು ಎಲ್ಲಿ ಬೇಕಾದ್ರೆ ತಗೋಬಹುದಂತೆ. ಹಾಗಿದ್ರೆ ಒಳ ಮೀಸಲಾತಿ ಕೊಡಿ, ನಮ್ಮ ಪಾಲ್ ನಮಗ್ ಕೊಡಿ ಅಂತ 30 ವರ್ಷಗಳಿಂದ ಎದೆ ಹೊಡ್ಕೊಂಡ್ರಲ್ಲ ಆ ಮಾದಿಗ ಸಮುದಾಯದವರಿಗೆ, ಇದು ನ್ಯಾಯನ? ನ್ಯಾಯ ಆಯ್ತಾ? ಇದಕ್ಕೆ ಯಾರು ಉತ್ತರ ಕೊಡೋದು? ಹಲೋ, ವಿಡಿಯೋ ಮ್ಯೂಟ್ ಮಾಡಿ. ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇದೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್. ನಾವು ಮೈಸೂರಿಂದ. ಹೇಳಿ ಸರ್. ಈಗ ಇಲ್ಲಿ ನೋಡಿ ಏನಂತಂದ್ರೆ, ಈಗ ಎಡಗೈ ಬಲಗೈ ಅಂತ ಇದ್ ಮಾಡ್ತಾರಲ್ವಾ, ಅಂಬೇಡ್ಕರ್ ಅಂತ ಬಂದಾಗ ಎಲ್ಲಾರು ಒಂದೇ ಐತ್ರಿ ಒಂದಾಗಲ್ವಾ? ಒಳ ಮೀಸಲಾತಿಗೂ ಈ ಪ್ರಶ್ನೆಗೆ ಏನ್ ಸರ್ ಸಂಬಂಧ? ಅಲ್ಲ, ಒಳ ಮೀಸಲಾತಿ ಮಾತಾಡೋಣ, ಅದಕ್ಕೋಸ್ಕರ ಮಾಡಿಲ್ಲ. ಒಳ ಮೀಸಲಾತಿ ಅಂತಲ್ಲ. ಇಲ್ಲಿ ಈಗ ಬಲಗೈ ಅವರೆಲ್ಲ, ಹಲೋ, ಬಲಗೈ ಅವರೆಲ್ಲ ಬಹುದ ಬರಿಸಿ ಅಂತ ಹೇಳ್ತವ್ರೆ. ಈಗ ನೀವರ ಹಿಂದೂ ಅಂತ ಬರಿಸಿ ಅಂತ ಹೇಳ್ತಿದ್ದೀರಾ ಅಲ್ವಾ? ಈಗ ಅಂಬೇಡ್ಕರ್ ಅಂತ ಯಾವ್ದೇ ಈಗ ಬಲಗೈ ಅವ್ರಿಗೆ ತೊಂದರೆ ಆಗ್ಬೋದು ಅಥವಾ ಎಡಗೈ ತೊಂದರೆ ಆಗ್ಬೋದು ಅಲ್ವಾ ಸರ್? ಎಲ್ಲಾರು ಒಂದಾಗ್ ಬರ್ತೀರಾ ಅಥವಾ ನಿಮ್ಮದ್ ನೀವು ನಮ್ಮದ್ ನಾವು ಅಂತೀರಾ? ಯಾವ ವಿಚಾರಕ್ಕೆ ಅನ್ನೋದು ಸ್ಪಷ್ಟ ಆಗ್ಬೇಕು ನಿಮಗೆ. ಯಾವ್ದಾರೆ ಆಗ್ಬೋದು ಸರ್, ಯಾವ್ದಾರೆ ಆಗ್ಬೋದು. ಮೀಸಲಾತಿಯ ನ್ಯಾಯವನ್ನ ನಾವು ಒಳ ಮೀಸಲಾತಿ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಒಳ ಮೀಸಲಾತಿ ಬಗ್ಗೆ ಮಾತ್ರ ಈ ಚರ್ಚೆ ಇಟ್ಕೊಂಡಿದೀವಿ. ಒಳ ಮೀಸಲಾತಿ ಬಗ್ಗೆನಾ ಸರ್? ಈಗ ನಾನ್ ಕೇಳಿದಕ್ಕೆ ನೀವು ಉತ್ತರ ಕೊಡಲ್ವಾಗಾದ್ರೆ ಹೇಳಿ. ಈಗ ಕೇಳಿದ್ನಲ್ಲ ನಾನು. ಈಗ ಕೆಲವು ಕಡೆ ಈಗ ನಮ್ಮ ಎಡಗೈಗೆ ಆಗ್ಬೋದು ಬಲಗೈಗೆ ಆಗ್ಬೋದು ಕೆಲವು ಕಡೆ ತೊಂದರೆ ಕೊಡ್ತಾರೆ ಅಂತ ಅನ್ಕೊಳ್ಳಿ ಅಲ್ವಾ? ಈಗ ಅಕಸ್ಮಾತ್ ಎಡಗೈಯವ್ರಿಗೆ ತೊಂದರೆ ಆದ್ರೆ ಅಥವಾ ಬಲಗೈಯವ್ರು ಬರಲ್ವೋ, ಅಥವಾ ಬಲಗೈಯವ್ರಿಗೆ ತೊಂದರೆ ಆದ್ರೆ ಅಥವಾ ಎಡಗೈಯವ್ರು ಬರಲ್ವೋ? ಈ ಪ್ರಶ್ನೆಯನ್ನ ನೀವು ನನಗೆ ಕೇಳಂಗಿಲ್ಲ. ಯಾಕೆ ಅಂತಂದ್ರೆ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಯಾವಾಗ ಎಲ್ಲೆಲ್ಲಿ ಅನ್ಯಾಯ ಆದಾಗ್ಲೂ ಕೂಡ ನಾವ್ ಇರ್ತೀವಿ ಅಂತ. ತಿಡ್ಡಳ್ಳಿ, ಕೊಡಗು
ಅಲ್ಲೆಲ್ಲ ಆದಿವಾಸಿಗಳು ಅವ್ರಿಗೆ ಅನ್ಯಾಯ ಆದಾಗ ವಾರಗಟ್ಲೆ ಹೋಗಿ ಆ ಕಾಡಲ್ಲಿ ಮಲ್ಕೊಂಡು ಅವ್ರಿಗೆ ನ್ಯಾಯ ಸಿಗ್ಲೇಬೇಕು ಅಂತ ಹೋರಾಟ ಮಾಡಿದವರಲ್ಲಿ ನಾನು ಕೂಡ ಒಬ್ಬ. ಬಿಜಾಪುರದ ದಾನಮ್ಮ ಮಾದಿಗ ಸಮುದಾಯದ ಹೆಣ್ಮಗಳಲ್ಲ, ವಲಯ ಸಮುದಾಯದ ಹೆಣ್ಮಗಳು, 13 ವರ್ಷದ ಹೆಣ್ಮಗಳನ್ನ ರೇಪ್ ಅಂಡ್ ಮರ್ಡರ್ ಮಾಡಿದ್ರು. ಅಲ್ಲಿ ಹೋಗಿ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ದು ನಾನು. ಈಗ ಈ ಒಳ ಮೀಸಲಾತಿ ಬರೋದಕ್ಕೂ ಮುಂಚೆನೆ ಅದೆಲ್ಲ ನಡ್ದಿರೋದು ಅಲ್ವಾ? ಇನ್ ಮುಂದೆ ಹೇಳ್ತಿರೋದು ನಾನು, ಯಾಕಂದ್ರೆ ಇನ್ ಮುಂದೆ ನಾನು ಹೇಳ್ತಿರೋದು. ಅಲ್ಲ, ಈ ಪ್ರಶ್ನೆ ನನ್ಗೆ ಅನ್ವಯಿಸೋದೇ ಇಲ್ಲ. ನನಗೇನ್ ಗೊತ್ತಾ, ಅನ್ಯಾಯ ಯಾರಿಗಾದ್ರೂ ಆಗಿದ್ದಾಗ ಅವ್ನು ಯಾವ ಜಾತಿ ಅಂತ ನೋಡಿ ಹೋರಾಟಕ್ಕೆ ಹೋಗುವಂತ ವ್ಯಕ್ತಿ ನಾನಲ್ಲ. ಈ ಪ್ರಶ್ನೆ ನನಗೆ ಅನ್ವಯಿಸೋದೇ ಇಲ್ಲ. ಅಂದ್ರೆ ನೀವು ಇನ್ಮೇಲೆ ನಾವು ನಿಮ್ಮ ಹತ್ರ ಬರಲ್ಲ, ನಿಮ್ ತೊಂದ್ರೆ ಆದ್ರೆ ನಾವು ಬರಲ್ಲ ಅಂತ ಸುಮಾರು ಜನ ಹೇಳ್ತಿದ್ರು. ಅದಕ್ಕೆ ನನಗೆ ಬೇರೆ ವಿಚಾರ ನನಗೆ ಗೊತ್ತಿಲ್ಲ. ನೀವು ನನ್ ಬಗ್ಗೆ ಕೇಳ್ತಾ ಇದ್ರೆ ನಾನು ನನ್ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಅಲ್ಲ, ನೀವು ಈಗ ನಿಮ್ಮ ಅಂದ್ರೆ ಸರ್ ಏನು ಗೊತ್ತಾ, ಸಮುದಾಯ ಏನೋ ಹೆವಿ ಗುರುತಿಸಿದ್ದು ನೀವೇ ಅಲ್ವಾ? ಅದಕ್ಕೂ ಮುಂಚೆ ಏನು ಗೊತ್ತಾಯ್ತಿರ್ಲಿಲ್ಲ ಅವರು, ಈಗ ಹೆವಿ ಗುರುತಿಸಿದ್ದು ನೀವೇ ಅಲ್ವಾ? ಅದಕ್ಕೆ ಕೇಳ್ತಾ ಇದ್ರು ಅಷ್ಟೇ. ನಾನು ನಿಮ್ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಅಲ್ಲ, ಈಗ ಪ್ರಶ್ನೆಗೆ ಉತ್ತರ ಸಿಕ್ಕೈತೆ ನಿಮ್ ಕಡೆಯಿಂದ. ಮತ್ತೆ ಪ್ರಶ್ನೆ ಅಂದ್ರೆ ನೀವು ಯಾವುದೇ ಇದಾದ್ರೂ ಸಹ ಸಹಾಯ ಮಾಡ್ಲೇಬೇಕು, ಎಡಗೈಲಿ ಬಲಗೈಲಿ ಅಂತ ನಿಮ್ಮ ಎಲ್ಲಾರ್ಗು ಸ್ವಲ್ಪ ಹೇಳ್ಬೇಕಲ್ವಾ? ಹೇಳೋದೇನಿಲ್ಲ, ಅದು ಅಂತರ್ಗತವಾಗಿ ಯಾವಾಗ್ಲೂ ಇದೆ. ಅದನ್ನೇನು ಹೊಸದಾಗಿ ಏನ್ ಹೇಳ್ಬೇಕಾಗಿಲ್ಲ. ಅದ್ ಯಾವಾಗ್ಲೂ ಇದ್ದೇ ಇರುತ್ತೆ. ಒಳ ಮೀಸಲಾತಿ ಒಂದ್ ವಿಚಾರ ಬಂದ್ ಕೂಡಲೇ ಸಮುದಾಯ ಹೊಡೆದೋಯ್ತು, ಬೇರೆ ಆಗ್ಬಿಟ್ರು, ಅವ್ರ ಕಂಡ್ರೆ ಇವ್ರಿಗಾಗಲ್ಲ ಅನ್ನೋದೆಲ್ಲ ಏನಿಲ್ಲ. ವಿಚಾರದಲ್ಲಿ ಒಂದ್ ನಿಮಿಷ ನನ್ನ ವಿಚಾರದಲ್ಲಿ ನಾವು ಯಾವತ್ತೂ ಕೂಡ ಸ್ಪಷ್ಟವಾಗಿದ್ದೀವಿ. ಆದ್ರೆ ಒಳ ಮೀಸಲಾತಿಯ ಕಾರಣಕ್ಕೆ ಮಾದಿಗರು ಅಂದ್ರೆ ಕೊಲೆಗಡಕರು, ಮಾದಿಗರು ಅಂದ್ರೆ ತಲೆ ಹಿಡ್ಕೊಂಡ್ ತಿನ್ನೋರು ಅಂತ ಮಾತಾಡಿದಂತಹ ವಿಠಲ್ ವಗ್ಗನ್ ಅನ್ನುವಂತಹ ಬೌದ್ಧ ಪರಂಪರೆ ನಂದು ಅಂತ ಹೇಳ್ಕೊಳ್ಳುವಂತ ವ್ಯಕ್ತಿಗಳಿಗೆ ನೀವು ಬುದ್ಧಿ ಹೇಳ್ಬೇಕಾಗಿರೋದು, ಹೌದಲ್ಲ? ಮಾದಿಗರು ಅಂದ್ರೆ ದೊಡ್ಡ ಶಿಖಾಮಣಿಗಳು, ಅವ್ರಿಗೇನು ಅರ್ಥ ಆಗಲ್ಲ ಅಂತ ಹೇಳಿದಂತಹ ಶಿವಕುಮಾರ್ ಇರ್ತಾರಲ್ಲ, ಅಕ್ಕ ಸಂಸ್ಥೆಯ ಮುಖ್ಯಸ್ಥರು, ಅವ್ರಿಗೆ ನೀವು ಸ್ವಲ್ಪ ತಿಳುವಳಿಕೆಯನ್ನ ಹೇಳ್ಬೇಕಾಗಿದೆ. ಇನ್ನೊಂದೇನು, ನನಗೆ ಯಾರು ಏನು ಗೊತ್ತಿಲ್ಲ, ಆಯ್ತಾ? ಓಕೆ, ಥ್ಯಾಂಕ್ ಯು. ಒಂದೇ ಚರ್ಚೆಯನ್ನ ಬೇರೆ ಬೇರೆ ಆಂಗಲ್ ಅಲ್ಲಿ ಎಳೆದಾಡಕ್ ಹೋದ್ರೆ ಉತ್ತರ ಇಲ್ಲ. ನಾನು ಏನ್ ಹೇಳ್ಬೇಕು ಅದನ್ನ ಹೇಳಿದ್ದೀನಿ. ಮುಂದಿನ ಹೋರಾಟಗಳಲ್ಲಿ ಯಾರಿಗಾದ್ರೂ ಅನ್ಯಾಯ ಆಯ್ತು ಅಂತಂದ್ರೆ ಜಾತಿ ನೋಡ್ಕೊಂಡು ಹೋಗುವಂತ ಅಗತ್ಯ ಇಲ್ಲ. ಅದ ಬ್ರಾಹ್ಮಣನೋ, ಒಕ್ಕಲಿಗನೋ, ಲಿಂಗಾಯತನೋ ಅನ್ಯಾಯ ಆದಾಗ ಅಲ್ಲಿ ಹೋಗೋಣ. ನಾವೀಗ ಒಳ ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ಇಲ್ಲಿ ಪ್ರಶ್ನೆಗಳು ಬರ್ತಾ ಇದಾವೆ, ಅದ್ರ ಬಗ್ಗೆ ನಾವು ಮಾತಾಡೋಣ. ದಯವಿಟ್ಟು ನೀವು ಹೋರಾಟಕ್ಕೆ ಕರೆ ನೀಡಿ. ಖಂಡಿತವಾಗ್ಲೂ ಹೋರಾಟಕ್ಕೆ ಕರೆ ಕೊಡುವಂತ ಕೆಲಸವನ್ನು ಮಾಡಿದ್ವಿ. ಮಾದಿಗ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರ ಈ ಒಂದು ಅಧಿಕಾರಾವಧಿಯಲ್ಲಿ ಇದನ್ನ ಪೂರ್ಣಗೊಳಿಸ್ತಾರ? ಇವತ್ತಿನ ಜಾತಿ ಪ್ರಮಾಣ ಪತ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ಸಿ ಸರ್. ಜಾತಿ ಪ್ರಮಾಣ ಪತ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾ ಇಲ್ಲ ಸರ್ಕಾರ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್. ಸರ್, ನನ್ನ ಹೆಸರು ಅಂಕೇಶ್ ಅಂತ. ಲಂಕೇಶ್ ಅಂತ? ಅಂಕೇಶ್ ಅಂಬಾನಿ ಅಂತ. ಅಂಕೇಶ್ ಅಂಬಾನಿ, ಆಗ್ಲೇ ಬರ್ದಿದ್ರಿ ಇಲ್ಲಿ. ಹೇಳಿ ಸರ್. ಹೌದು ಸರ್, ಹೌದು. ಕಾಲ್ ಮಾಡಿದ್ದೆ, ಇವಾಗ ನಿಮಗೆ ಒಂದು ಮೆಸೇಜ್ ಮಾಡಿದ್ದೆ. ಅದೇ ಸರ್, ತಾವು ಲೈವ್ ಬಂದಿದ್ದೀರಾ, ತಮ್ಮ ಜೊತೆ ಮಾತಾಡ್ಬೇಕಂತ ಹೇಳಿ ಬಂದೆ ಸರ್ ನಾನು. ಮಾತಾಡಿ, ಲೈವ್ ಎಲ್ಲ ಇದೀವಲ್ಲ, ಮಾತಾಡಿ. ಹೌದು ಸರ್. ಸರ್, ಇತ್ತೀಚೆಗೆ ಸೆಪ್ಟೆಂಬರ್ 4ನೇ ತಾರೀಕಿಗೆ ಒಂದು ಆದೇಶ ಬಂದಿತ್ತು ಸರ್ ಸರ್ಕಾರದಿಂದ. ಏನಂತ? ಅಂದ್ರೆ ಕೃಷಿ ಇಲಾಖೆಯಲ್ಲಿ 975 ಪೋಸ್ಟ್ ಕೃಷಿ ಅಧಿಕಾರಿಗಳ ನೇಮಕಾತಿ ಮಾಡ್ತಾ ಇದ್ರು ಸರ್. ಅದಕ್ಕೆ ಏನಾಯ್ತು, ಒಳ ಮೀಸಲಾತಿ ಜಾರಿ ಮಾಡ್ಲಾರ್ದೇನೆ ಮಾಡ್ತಾ ಇದ್ರು ಸರ್ ಎಕ್ಸಾಮ್, KPSC ಅವರು. ಅದು ತಮ್ಮ ಗಮನಕ್ಕೆ ಒಂದ್ಸಲ ತಂದಿದ್ದೀನಿ ಸರ್, ನಾನು ಒಂದ್ಸಲ ಕಾಲ್ ಮಾಡಿದ್ದೆ ನಿಮ್ಗೆ. ಹೇಳಿ. ಹೌದು ಸರ್, ಹೌದು. ಇದು ನಮ್ಗ ಈಗ ಒಳ ಮೀಸಲಾತಿ ಏನ್ ಬಂದಿದೆಯಲ್ಲ ಸರ್, ಇದು ನಮ್ಮೆಲ್ಲ ದಲಿತ ನಾಯಕರು, ನಮ್ದು ಇವರು ಎಚ್ ಆಂಜನೇಯ ಸರು, KH ಮುನಿಯಪ್ಪ ಸರು, ಮತ್ತೆ RV ತಿಮ್ಮಾಪುರ ಸರು, ಪ್ರಿಯಾಂಕ್ ಖರ್ಗೆ ಸರು, ಮತ್ತೆ HC ಮಾದೇವಪ್ಪ ಸರು, ಮತ್ತೆ ಡಾಕ್ಟರ್ G ಪರಮೇಶ್ವರ್ ಸರು, ಇವರೆಲ್ಲಾರ್ದ ಒಂದು, ಮತ್ತೆ ನೀವು ಸರ್ ಎಷ್ಟೊಂದು ನಿಮ್ಮ ಹೋರಾಟಗಳನ್ನ ನಾವು ನೋಡಿದೀವಿ. ತಾವು ಏನಂತಾರೆ, ಅರೆಬೆತ್ತಲೆ ಮೆರವಣಿಗೆ ಮಾಡಿರೋದು. ವಿಷಯಕ್ಕೆ ಬಂದ್ಬಿಡಿ. ಏನ್ ಪ್ರಶ್ನೆ ಇದೆ? ಅದೇ ಸರ್, ಈಗ ನಾನು ತಮ್ಮ ಗಮನಕ್ಕೊಂದು ಮಾತಾಡ್ಬೇಕಿದ್ರ, ನಮ್ಮ ದಲಿತ ಲೀಡರ್ಸ್ ಅದಾರಲ್ಲ ಸರ್, ಈಗ ಸದ್ಯ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಮುದಾಯದ ಪರವಾಗಿ ತುಂಬಾ ಕಾಳಜಿ ವಹಿಸ್ತಾರೆ ಸರ್ ಅವರು. ಇದು ಕೃಷಿ ಅಧಿಕಾರಿ ನೇಮಕಾತಿಯಲ್ಲಿ ಈ ತರ ಆಗಿದೆ ಸರ್ ಅನ್ಯಾಯ ಅಂತ ನಾನೇ ಹೋಗಿದ್ದು ಸರ್. ನಾನು ಮತ್ತೆ ನಮ್ಮ ಟೀಮ್ ನ ಕರ್ಕೊಂಡು ಒಂದು 50 ರಿಂದ 60 ಜನ ಹುಡುಗರು ನಾವು ಬೆಂಗಳೂರು ಹೋಗಿದ್ದೀವಿ ಸರ್. 17 ದಿವಸ ಅಲ್ಲೇ ಇದ್ದೀವಿ ಸರ್ ನಾವು ಬೆಂಗಳೂರಲ್ಲಿ. ನಾವು H ಆಂಜನೇಯ ಸರ್ಗೆ ಫಸ್ಟ್ ಮೀಟ್ ಆಗಿತ್ತು ಸರ್. ಅವರು ಸೀದಾ ನಮ್ಮನ್ನ ಸಿದ್ದರಾಮಯ್ಯ ಸರ್ ಜೊತೆ ಅವ್ರ ಕಡೆ ಕರ್ಕೊಂಡು ಹೋಗಿ ಮನೆಗೆ. ಆಮೇಲೆ ನಮ್ ಎಲ್ಲಾ ಲೀಡರ್ಸ್, KH ಮುನಿಯಪ್ಪ ಸರ್ ಆಗಿರ್ಬೋದು, ಇಷ್ಟೊತ್ತು ಯಾರ್ಯಾರ ಹೆಸರು ತಗೊಂಡಿದ್ದೀನಿಲ್ಲ ಸರ್, ಅವ್ರೆಲ್ರಿಗೂ ಮಾತಾಡಿ ಈ ತರ ನಮ್ ಸಮುದಾಯಕ್ಕೆ ಅನ್ಯಾಯ ಆಗಿದೆ. SC ಸರ್ ಇಲ್ಲಿ ಏನಾಗಿದೆ, 945 ಪೋಸ್ಟ್ ಸರ್. ಎಡಗೈಗೆ 60 ಪೋಸ್ಟ್ ಬರುತ್ತೆ, ಬಲಗೈಗೆ 60 ಪೋಸ್ಟ್ ಬರುತ್ತೆ ಸರ್. 6% ಅಂದ್ರೆ 120 ಪೋಸ್ಟ್ ನಮ್ಗ ಕೈ ತಪ್ಪಿ ಹೋಗ್ತಿತ್ತು ಸರ್. ಅದಕ್ಕೋಸ್ಕರ ನಮ್ಮ ಲೀಡರ್ಗಳು, ಈಗ ತಾವೇನು ನಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಿದಾರಲ್ಲ, ಅದೇ ತರ ನಮ್ಮ ರಾಜ್ಯದಲ್ಲಿ ಕೂಡ ಈ ತರ ಧ್ವನಿಯಾಗಿ ಕೆಲಸ ಮಾಡ್ತಿದ್ದಾರೆ.
ಈ ಒಂದು ವಿಷಯ ಎಲ್ರಿಗೂ ಮುಟ್ಲಿ ಅಂತ ಹೇಳಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಸರ್ ನಾನು. ಖಂಡಿತವಾಗ್ಲು ಇದು ಎಚ್ ಆಂಜನೇಯ ಸರ್. ಆದ್ರೆ ಹೌದು ಸರ್. ಸರ್ಕಾರದಿಂದ ಆದೇಶವನ್ನ ಹೊರಡಿಸಬೇಕಾಗಿರುವಂತಹ ಈ ಸಮುದಾಯದ ಹೌದು ಸರ್. ರಾಜಕೀಯ ನಾಯಕರುಗಳು ಹೌದು ಸರ್. ಇಲ್ಲಿವರೆಗೂ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತಂದ್ರೆ ಯಾರನ್ನ ಕೇಳೋದು ನಾವು? ಹೌದು ಸರ್. ಸರ್ ಏನಾಗಿದೆ ಈಗ? ಅಲ್ಲ, ಈಗ ಸರ್ಕಾರ ಇನ್ನೂ ಇಲ್ಲಿವರೆಗೂ ಕೂಡ ನಮ್ಗೆ ನ್ಯಾಯ ಕೊಡ್ಲಿಲ್ಲ, ಹೌದಾ? ಹೌದು ಸರ್. ಹೌದು ಸರ್. ಆದ್ರೆ ಸರ್ಕಾರ ನ್ಯಾಯ ಕೊಡ್ತು ಅನ್ಕೊಂಡು ವಿಜಯೋತ್ಸವ ಮಾಡ್ಕೊಂಡು ತಿರ್ಗಾನ ಅಂತ ತಿರುಗ್ತಾ ಇರುವಂತಂದ್ರೆ ಸರ್ ಅಲ್ಲ ಸರ್, ಇನ್ನೊಂದು ಏನಾಗಿದೆ ನ್ಯಾಯ ಕೊಡೋರು ಯಾರು ಇನ್ನ? ಸರ್ ಈಗ ನಮ್ದು ಒಳ ಮೀಸಲಾತಿ ಜಾರಿ ಆಯ್ತು ನೋಡಿ ಸರ್. ಹಾ. ಅದೇ ನಮ್ದು ಒಂದು ದೊಡ್ಡ ಹೋರಾಟದ ಫಲ ಸರ್. ಅದು ನೀವು ನಿಮ್ಮನ್ನ ಅತಿಯಾಗಿ ನಮ್ಮ ಜಾರಿ ಎಲ್ಲಾಗಿದೆ ಎಲ್ಲ ಅದನ್ನ ಸ್ಪಷ್ಟಪಡಿಸಿ ಬಂದ್ಲು ಸರ್ ಆದೇಶ ಕೊಟ್ಟಿದಾರಲ್ಲ ಸರ್. ಅಂದ್ರೆ ಈಗ ಗ್ರೂಪ್ ಮಾಡಿದಾರಲ್ಲ ಸರ್, ಗ್ರೂಪ್ ABC ಅಂತ. ಇಂಪ್ಲಿಮೆಂಟ್ ಆಯ್ತಾ? ಹಾ ಸರ್. ಈಗ ಏನಾಗಿದೆ ನೋಡಿ, ಈಗ 6-6-5 ಅಂತ ಡಿವೈಡ್ ಮಾಡಿದಾರೆ ಸರ್. ಅಲ್ಲ, ಅದು ಬಿಡಿ, ಇಂಪ್ಲಿಮೆಂಟ್ ಆಯ್ತಾ? ಆದೇಶ ಆಯ್ತು. ಅದೇ ಸರ್, ಇಂಪ್ಲಿಮೆಂಟ್ ಇಂಪ್ಲಿಮೆಂಟ್ ಎಲ್ಲಾಗುತ್ತೆ ಅಂದ್ರೆ ಈಗ ಹೊಸ ಅಧಿಸೂಚನೆ ಬರುತ್ತಲ್ಲ ಸರ್. ಯಾವಾಗ? ಸರ್ಕಾರದ ನೇಮಕಾತಿಗಳು ಆಗ್ಬೇಕು ಸರ್. ಈಗ ಸರ್ಕಾರ ಮೊನ್ನೆ ಎಲ್ಲ ಕ್ಯಾಬಿನೆಟ್ ಮೀಟಿಂಗ್ ಎಷ್ಟು ದಿವಸ ಆಯ್ತು? ಹೌದು ಸರ್. ಹೌದು. ಈಗ ಮೊನ್ನೆ ಧಾರವಾಡದಲ್ಲಿ ಹುಡುಗರೆಲ್ಲ ಸ್ಟ್ರೈಕ್ ಮಾಡಿದ್ರಲ್ಲ ಸರ್. ಕೇಳಿಸ್ಕೊಳ್ಳಿ, ಹೇಳಿ ಸರ್. ಕ್ಯಾಬಿನೆಟ್ ಮೀಟಿಂಗ್ ಆಗೋಯ್ತು, ಅದ್ರ ಮೇಲೆ ಚರ್ಚೆಗಳಾಯ್ತು, ಅದ್ರ ಮೇಲೆ ಮನವಿಗಳಾಯ್ತು, ಅದ್ರ ಮೇಲೆ ಆಶ್ವಾಸನೆಗಳು ಬಂತು. ಸೆಪ್ಟೆಂಬರ್ 8ನೇ ತಾರೀಕು DPR ಇಂದ ಬಡ್ತಿಗಳಲ್ಲಿ ಒಳ ಮೀಸಲಾತಿಯನ್ನು ಪರಿಗಣಿಸಿ ಅಂತ ಒಂದು ಪ್ರಸ್ತಾವನೆ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿದ್ದಾಯ್ತು. ಸೆಪ್ಟೆಂಬರ್ 10ನೇ ತಾರೀಕು ಅದನ್ನ ವೆಂಕಟಯ್ಯ, ಸರ್ಕಾರದ ಚೀಫ್ ಕೋಆರ್ಡಿನೇಟರ್ ಅಂತ ಏನಿದಾರಲ್ಲ, ಅವ್ರು ಅದನ್ನ ಹೋಗಿದ್ದಾಯ್ತು. ಇವತ್ತು 20ನೇ ತಾರೀಕು, ಇಲ್ಲಿವರೆಗೂ ಅದ್ರ ಬಗ್ಗೆ ಉತ್ತರವೇ ಇಲ್ಲ. ಹೌದು ಸರ್. ಈಗ ಅದು ಏನಂದ್ರೆ ಈಗ ಒಂದು ನಿಮಿಷ, ಹೌದು, ಬ್ಯಾಕ್ಲಾಗ್ ನಲ್ಲಿ ಬಡ್ತಿ ಇಲ್ಲ, ಹೌದು ಸರ್. ಬಡ್ತಿನಲ್ಲಿ ಬಡ್ತಿನಲ್ಲಿ ಒಳ ಮೀಸಲಾತಿ ಇಲ್ಲ, ಬ್ಯಾಕ್ಲಾಗ್ ಅಲ್ಲಿ ಒಳ ಮೀಸಲಾತಿ ಇಲ್ಲ, ರಾಜಕಾರಣದಲ್ಲಿ ಒಳ ಮೀಸಲಾತಿ ಇಲ್ಲ, ಹೌದು ಸರ್. ಹೌದು. SCP TSP ನಲ್ಲಿ ಒಳ ಮೀಸಲಾತಿ ಇಲ್ಲ, ಹೌದು ಸರ್. ಹೌದು. ಹೌದು. ನೇರ ನೇಮಕಾತಿನಲ್ಲಿ ಮಾತ್ರ ಒಳ ಮೀಸಲಾತಿ ಅಂತ ಹೇಳಿದ್ದಾರೆ. ಹೌದು ಸರ್. AKADಗಳು ಮಾತ್ರ ಎಲ್ಲಿ ಬೇಕಾದ್ರೆ ತಗೋಬಹುದು ಅಂತ ಹೇಳಿದ್ದಾರೆ. ಹೌದು ಸರ್. 50 ಲಕ್ಷ AKAD ಸರ್ಟಿಫಿಕೇಟ್ ಇಟ್ಕೊಂಡಿರೋರು ಇನ್ನೂ ಇದ್ದಾರೆ. ಯಾವುದೇ ಜಾತಿಗಳ ಸರ್ಟಿಫಿಕೇಟ್ ತಗೊಳ್ಳಿಲ್ಲ ಅವರು. ಅಲ್ಲ ಸರ್, ಈಗ ಇನ್ನೊಂದು ಹೇಳಿದಾರಲ್ಲ ಸರ್ ಮೊನ್ನೆ ರೀಸೆಂಟ್ ಆಗಿ. ಬಿಡ್ಬೇಕು ನೀವು. ಹೇಳಿ ಸರ್, ಹೇಳಿ. ಆಯ್ತಾ? 50 ಲಕ್ಷ AKAD ಸರ್ಟಿಫಿಕೇಟ್ ಇಟ್ಕೊಂಡಿರೋರು ನೇರ ನೇಮಕಾತಿಯಲ್ಲಿ ಎಲ್ಲಾ ಕಡೆನೂ ಅಪ್ಲೈ ಮಾಡುವಾಗ ಮೀಸಲಾತಿ ಇಂಪ್ಲಿಮೆಂಟ್ ಆಯ್ತು ಅಂತ ಯಾವ ಲೆಕ್ಕದಲ್ಲಿ ಹೇಳ್ತೀರಿ ನೀವು? ಹಾ ಸರ್, ಓಕೆ. ನಾನು ಮಾತಾಡಲ್ಲ ಸರ್ ಈಗ. ಹಾ ಸರ್, ಈಗ ನಮ್ದು ಎಚ್ ಆಂಜನೇಯ ಸರ್ ಇದಾರಲ್ಲ ಸರ್, ಅವರು ನಮ್ಮ ದಲಿತ ಪರ ಇಷ್ಟೊಂದು ಕಾಳಜಿ ವಹಿಸ್ಕೊಂಡು ಇಲ್ಲಿ ತನಕ ಒಂದು ಈಗ ನಿಮ್ಮ ಹೋರಾಟದ ಫಲವಾಗಿ ಅವರ ಎಲ್ಲ ಪ್ರಯತ್ನದ ಫಲವಾಗಿ ಇಲ್ಲಿ ತನಕ ಬಂದಿದೆ ಸರ್. ಏನಾಗಿದೆ, ಇದು ಒಂದು ಕಗ್ಗಂಟು ಸರ್. ಒಳ ಮೀಸಲಾತಿ ಅನ್ನೋದು ಒಂದು ಕಗ್ಗಂಟು. ಯಾವ ತರ ಅಂತ ನಿಮ್ಗೆ ಹೇಳ್ತೀನಿ ನಾನು. ಈಗ ನೇರ ನೇಮಕಾತಿಯಲ್ಲಿ ಮೊದಲನೇದಾಗಿ ಜಾರಿ ಆಗ್ಬೇಕಂತ ಆದೇಶ ಬಂದಿದೆ ಸರ್ ಸರ್ಕಾರದಿಂದ. ತಮ್ಗೆ ಗೊತ್ತಿರ್ಬೇಕು, ಆಗಸ್ಟ್ 25ನೇ ತಾರೀಕಿಗೆ DPR ಇಂದ ಆದೇಶ ಬಂತು. ಅದಾದ್ಮೇಲೆ ನಮ್ಮ ಎಚ್ ಆಂಜನೇಯ ಸರ್ ಮತ್ತೆ ಅವರ ನಿಯೋಗವನ್ನ ತಗೊಂಡು ಇವರು ಚೀಫ್ ಸೆಕ್ರೆಟರಿ ಕಡೆ ಹೋಗಿದ್ರು. ಒಂದ್ ನಿಮಿಷ ರೀ, ಏನೆಲ್ಲ ಆಯ್ತಲ್ಲ ಪ್ರತಿ ದಿವಸ ನಾವು ಅಬ್ಸರ್ವ್ ಮಾಡ್ತಾ ಇದೀವಿ, ಅದ್ರ ಬಗ್ಗೆ ಚರ್ಚೆ ಬೇಡ, ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ತಾ ಇದೆ. ವಾಟ್ ಈಸ್ ರಿಸಲ್ಟ್ ಏನು ಅಂತ ನಾನು ಕೇಳ್ತಾ ಇದೀನಿ ನಿಮ್ಮನ್ನ. ಅದೇ ಸರ್, ಈಗ ಚೀಫ್ ಸೆಕ್ರೆಟರಿ ಮೇಡಮ್ ಅವರು ಎಚ್ ಆಂಜನೇಯ ಸರ್ ಅವರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್. ಅಂದ್ರೆ ನಿಮ್ಗೆ ಬಡ್ತಿಯಲ್ಲೂ ಕೂಡ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ, ನಿಮ್ಗೆ ಅದರಿಂದ ಅನ್ಯಾಯ ಆಗೋದಿಲ್ಲ, ನೀವು ಚಿಂತೆ ಮಾಡಬೇಡಿ ಅಂತ ಹೇಳಿ ಕಳಿಸಿದ್ದಾರೆ. ಅದು ಆಂಜನೇಯ ಸರ್ ಅವ್ರ ಜೊತೆ ನಾನು ಮಾತಾಡಿದ್ರೆ ಮತ್ತೆ ಪೇಪರ್ ಅಲ್ಲೂ ಕೂಡ ಬಂದಿತ್ತು ಸರ್. ಅದು ನೋಡಿರ್ಬೋದು ತಾವು. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಪೇಪರ್ ಅಲ್ಲಿ ಬಂತು, ಟಿವಿಲಿ ಬಂತು, ಫೇಸ್ಬುಕ್ ಅಲ್ಲಿ ಬಂತು, ವಾಟ್ಸ್ಆಪ್ ಅಲ್ಲಿ ಬಂತು, ಎಲ್ಲ ಬಂತು. ಹೌದು ಸರ್. ಹೌದು. ರಿಸಲ್ಟ್ ಏನು ಸರ್? ರಿಸಲ್ಟ್ ಬರುತ್ತೆ ಸರ್. ಈಗ ಏನಾಗುತ್ತೆ, ಸರ್ಕಾರ ನೋಡಿ ಸರ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ದಯವಿಟ್ಟು. ನಾನು ಹಿಂಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ನೀವು. ರಾಜಕಾರಣಿಗಳನ್ನ ಓಲೈಸುವಂತಹ ಮಾತುಗಳನ್ನ ದಯವಿಟ್ಟು ಮೊದಲು ಬಿಡಿ. ನೀವು ಮಾತಾಡೋಣ ಕೇಳಿಸ್ಕೊಂಡೆ ಅಲ್ವಾ? ಫಸ್ಟ್ ರಾಜಕಾರಣಿಗಳನ್ನ ಓಲೈಸುವ ಮಾತು ಫಸ್ಟ್ ಬಿಡಿ. ಸಮುದಾಯಕ್ಕೆ ನ್ಯಾಯ ಬೇಕು ಅಂತಾನೆ ನಿಮ್ಮ ಮನಸ್ಸಿನಲ್ಲಿರುವಾಗ ನೇರವಾಗಿ ನಿಷ್ಠುರವಾಗಿ ಸತ್ಯವನ್ನ ಮಾತಾಡೋದನ್ನ ಅಭ್ಯಾಸ ಮಾಡಿ. ನೀವು ಹೇಳಿದ ಎಲ್ಲಾ ಪ್ರಕ್ರಿಯೆಗಳು ಮುಗಿತು. ಕೊನೆಯದಾಗಿ ಆದೇಶಕ್ಕಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದನೇ ಪ್ರಪೋಸಲ್ ಬರಬೇಕಾಗಿದೆ. ಡೈರೆಕ್ಟ್ ಆಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಇದನ್ನ ಆದೇಶ ಮಾಡಲ್ಲ. ಕ್ಯಾಬಿನೆಟ್ ಅಲ್ಲಿ ಆಗುವಂತಹ ತೀರ್ಮಾನಗಳು ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ DPR ಮೂಲಕ ಸಮಾಜ ಕಲ್ಯಾಣ ಇಲಾಖೆಯಿಂದ ಪ್ರಸ್ತಾವನೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಬಂದಾಗ ಅದು ಕ್ಯಾಬಿನೆಟ್ ಮತ್ತೆ ಬೇಕು ಅನ್ಸೋದು ಅಲ್ಲೂ ತಗೊಂಡು ಹೋಗ್ತಾರೆ, ಇಲ್ಲಾಂದ್ರೆ ಅವರೇ ಆದೇಶ ಮಾಡ್ತಾರೆ. ಸಮಾಜ ಕಲ್ಯಾಣ ಇಲಾಖೆನಲ್ಲಿ ಪ್ರಸ್ತಾವನೆ ಹೋಗಿದ್ದು ಸೆಪ್ಟೆಂಬರ್ 8ನೇ ತಾರೀಕು, ಇವತ್ತು 28ನೇ ತಾರೀಕು, 20 ದಿವಸ ಆಗಿದೆ. ಇಲ್ಲಿವರೆಗೂ ಅದನ್ನು ತೆಗೆದು ನೋಡಿಲ್ಲ.
ಹೌದು ಸರ್, ನಿನ್ನೆ ಹೌದು. ಆಂಜನೇಯ ಅವರು ಮತ್ತೊಬ್ರು ಮಗದೊಬ್ರು ಒಂದಷ್ಟು ಜನ ಹೋಗಿ ಈ ವೆಂಕಟೇಶ್ವರ ಚರ್ಚೆ ಮಾಡಿ ಬಂದಿದ್ದಾರೆ. ಹೌದು ಸರ್, ಹೌದು. ಸರ್ಕಾರದ ಪ್ರಸ್ತಾವನೆ ಓದ ನಂತರ 20 ದಿವಸ ಆದ್ಮೇಲೂ ಕೂಡ ಇವ್ರು ಹೋಗಿ ಚರ್ಚೆ ಹೌದು. ಮಾಡ್ಕೊ ಬರ್ತಾರೆ ಅಂತಂದ್ರೆ ಈ ಸರ್ಕಾರಕ್ಕೆ ಒಳ ಮೀಸಲಾತಿಯನ್ನ ಜಾರಿಗೊಳಿಸುವ ಸರ್, ಇನ್ನೊಂದು ಇಲ್ಲ. ಸರ್ ತಮ್ಮ ಗಮನಕ್ಕೊಂದು ಮಾತಾಡ್ತೀನಿ ಸರ್ ನಾನು. ಈಗ ಇದಕ್ಕೆ ಜವಾಬ್ದಾರರು ನಮ್ದು ಎಚ್ ಆಂಜನೇಯ ಸರ್ ಒಬ್ಬರೇ ಅಲ್ಲ ಸರ್, ನಾವು ಕೂಡ ಜವಾಬ್ದಾರರು ಸರ್. ನಾವು ಎಸ್ಟಿ ಎಡ ಮತ್ತು ಬಲದಲ್ಲಿ ಬರ್ತೀವಲ್ಲ, ನಮ್ ಜವಾಬ್ದಾರಿ ಸರ್. ಈಗ ನಾವು ಒಂದು ನಮ್ ತಂಡ ಜವಾಬ್ದಾರಿ ಕಟ್ಕೊಂಡು ಹೋಗ್ಬೇಕು ಏನಿದೆ ಸರ್. ಏನ್ ನಮ್ ಸರ್ ಜವಾಬ್ದಾರಿ ನಮ್ಮದು ಒಂದು ಈಗ ನಾವ್ ಹೆಂಗ ಕೃಷಿ ಅಧಿಕಾರಿಗಳ ಒಂದು ನೇಮಕಾತಿ ತಡೆ ಹಿಡಿಬೇಕಂತ ಹೇಳಿ ಹೋಗಿದೀವಲ್ಲ ಸರ್. ಒಂದ್ ನಿಮಿಷ ನೀವೇನ್ ಮಾತಾಡ್ತೀರಾ ಹೌದು. ಅದನ್ನ ಕಂಡುಹಿಡಿ. ನಾವ್ ಹೆಂಗೆ ಜವಾಬ್ದಾರಿ ಹೌದು. ಇದಕ್ಕೆ? ಹೆಂಗಂದ್ರೆ ಈಗ ನಾವು ಒಂದು 20-30 ಜನ ಒಂದು ತಂಡ ಕಟ್ಕೊಂಡು ಹಾ. ನಮ್ದು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಎಚ್ ಸಿ ಮಾದೇವಪ್ಪ ಸರ್ ಕಡೆ ಹೋಗಿ, ಯಾಕೆ ಹೋಗ್ಬೇಕು? ಸರ್, ಈ ತರ ಯಾಕೆ ಹೋಗ್ಬೇಕು? ಇದೆ. ಆತನಿಗೆ ಏನ್ ತಲೆಯಲ್ಲಿ ಜ್ಞಾನ ಇಲ್ವಾ? ಇಲ್ಲ ಸರ್, ಹಂಗಿಲ್ಲ ಸರ್, ನಾವು ಹೋಗ್ಬೇಕು ಸರ್. ಇಲ್ಲ, ಒಂದ್ ನಿಮಿಷ ಏನಾಗುತ್ತೆ? ಒಂದ್ ನಿಮಿಷ. ಸುಪ್ರೀಂ ಕೋರ್ಟ್ ಸರ್, ಹೇಳಿ. ಆದೇಶ ಆಗಿದೆ, ನಾಗಮೋಹನ್ ದಾಸ್ ಹೌದು, ಹೌದು. ಸಮಿತಿ ವರದಿಯನ್ನ ಕೊಟ್ಟಿದೆ, ಕ್ಯಾಬಿನೆಟ್ ಹೌದು, ಡಿಸಿಷನ್ ಸರ್. ಆಗಿದೆ, ಲಾ ಏನು ಅಂತ ಹೌದು, ಸರ್. ಗೊತ್ತಿದೆ, ಪಕ್ಕದ ಆಂಧ್ರದಲ್ಲಿ ಹೌದು. ಏನಾಗಿದೆ ಅಂತ ಗೊತ್ತಿದೆ, ತೆಲಂಗಾಣದಲ್ಲಿ ಹೌದು, ಏನಾಗಿದೆ ಸರ್. ಅಂತ ಗೊತ್ತಿದೆ, ತಮಿಳ್ನಾಡಲ್ಲಿ ಏನಾಗಿದೆ ಅಂತ ಗೊತ್ತಿದೆ, ಹರಿಯಾಣದಲ್ಲಿ ಏನಾಗಿದೆ ಅಂತ ಗೊತ್ತಿದೆ, ಒಳ ಮೀಸಲಾತಿ ಹೌದು, ಯಾಕೆ ಸರ್. ಮುಖ್ಯ ಅಂತ ಗೊತ್ತಿದೆ. ನಾವು ಹೋಗಿ ಹೌದು, ಸರ್. ಆತನಿಗೆ ಏನು ಬೇಡ್ಕೊಂಬರೋದಕ್ಕೆ ತನ್ನ ತಲೆಯಲ್ಲಿ ಏನು ಮಿದುಳು ಇದೆಯಾ, ಸಗಣಿ ಇದೆಯಾ? ಹಂಗಲ್ಲ ಸರ್, ಈಗ ನಾವು ಏನ್ ಏನಂಗಲ್ಲ? ಮಾಡ್ಬೇಕು, ನಮ್ ಗಮನಕ್ಕೆ ತರಬೇಕು ಸರ್. ನಾವು ಯಾಕೆ ಸರ್ಕಾರ ಅಂದ್ರೆ ಅವ್ರಿಗೆ ಯಾಕೆ ಮೂವ್ಮೆಂಟ್ ಯಾಕೆ ಸರ್. ಯಾಕೆ ಸರ್, ಅವ್ರಿಗೆ ಸರ್, ನಮಗೆ ಏನೋ ಒಂದೇ ಸಮಸ್ಯೆ. ಅವ್ರಿಗೆ ತಿಳುವಳಿಕೆ ಸರ್, ಇಲ್ವಾ? ಅವ್ರಿಗೆ ಕಾನೂನು ಹಂಗಲ್ಲ ಸರ್, ಈಗ ಗೊತ್ತಿಲ್ವಾ? ಅವ್ರ ಅನ್ನ ಸರ್, ನಮಗೆ ತಿನ್ನಲ್ವಾ? ಸರ್ ನಾವು ನಮ್ದು ಒಂದೇ ಸಮಸ್ಯೆ ಮಾತಾಡ್ತೀವಿ ಸರ್. ಅವ್ರ ಹೌದು, ಮಂತ್ರಿಯಿಂದ ಇಡೀ ರಾಜ್ಯದ ಬಗ್ಗೆ ನೋಡ್ಬೇಕು ಸರ್ ಅವರು. ಸಮಸ್ಯೆ ಮಾತಾಡ್ಬೇಕು. ಅಲ್ಲ ಸರ್, ಇಡೀ ರಾಜ್ಯದ ಬಗ್ಗೆ ನೋಡ್ಬೇಕು. ಹಂಗಾಗಿ ನಾವು ಹೋಗಿ ಅವ್ರಿಗೆ ಮನವರಿಕೆ ಮಾಡಿ ನೆನಪು ಮಾಡ್ಬೇಕು ಸರ್. ನೆನಪು ಮಾಡೋದು, ಅವ್ರಿಗೆ ಗಮನ ಯಾಕೆ ತರೋದು ಅವ್ರಿಗೆ ನಾವು ಕೆಲಸ ಮರಳು ಕಾಯಿಲೆ ಮಾಡ್ಬೇಕು. ಇದೆಯಾ? ಮಾನಸಿಕ ರೋಗ ಇದೆಯಾ? ಸರ್, ಇನ್ನೊಂದು ಸರ್ ಇನ್ನೊಂದು ಹೇಳ್ತೀನಿ, ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ನೀವು ಹೇಳಿದಿರಲ್ಲ ರಾಜಕಾರಣಿಗಳಿಗೆ ಈ ತರ ಉಲ್ಲೇಖೆ ಮಾಡೋದು ಮಾಡಬಾರ್ದು ಅಂತ. ಸದ್ಯ ನಾನು PhD ಮಾಡ್ತಾ ಇದ್ದೀನಿ ಸರ್. ನಾನ್ ನಿಜವಾಗ್ಲೂ ಹೇಳ್ತೀನಿ ನಿಮಗೆ, ನಾವು ನಮ್ದೊಂದು ತಂಡ ಕಟ್ಕೊಂಡು ನಾವು ಎಚ್ ಆಂಜನೇಯ ಸರ್ ಕಡೆ ಹೋಗ್ತಿರ್ಲಿಲ್ಲ ಅಂದ್ರೆ ನಮ್ಗೆ 120 ಪೋಸ್ಟ್ ಕೈ ತಪ್ಪಿ ಹೋಗ್ತಿತ್ತು ಸರ್. SC ಎಡ 60, SC ಬಲ 60. ಅದು ಕೃಷಿ ಅಧಿಕಾರಿ ಸರ್, ಗ್ರೂಪ್ ಬಿ ಪೋಸ್ಟ್. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಗ್ರೂಪ್ ಬಿ ಪೋಸ್ಟ್ ಸರ್ ಅದು. ಒಂದು ನಿಮಿಷ ಹೇಳಿ ಸರ್, ಹೇಳಿ ಸರ್. ತಂಡ ಕಟ್ಕೊಂಡೋಗಿ ಮಾತಾಡ್ಕೊಂಡು ಬಂದಿರುವಂತ ಪ್ರಯತ್ನಗಳು 1000 ಆಗಿದಾವೆ. ನಾವೇ ಇಲ್ಲ ಸರ್, ನಮ್ದು ಸರ್ ನಮ್ ಪ್ರಯತ್ನ ಸರ್. ಕೇಳಿಸ್ಕೋಬೇಕು ಕೇಳಿಸ್ಕೋಬೇಕು. ಹೇಳಿ ಸರ್, ಹೇಳಿ. 24 ಗಂಟೆ ಅವ್ರು ಗೇಟ್ ಕಾಯುವಂತ ಕೆಲಸ ನಮ್ಗೇನು ನಮ್ಮ ಹಣೆ ಬರ ಏನ್ ಬಂದಿಲ್ಲ. ನಾವೇನೇ ಮುಖ್ಯಮಂತ್ರಿಗಳನ್ನ 2-3 ಸಲ ಭೇಟಿ ಮಾಡಿದೀವಿ. ಸಮಾಜ ಕಲ್ಯಾಣ ಇಲಾಖೆಯ ಸಚಿವರನ್ನ ನಮ್ಮ ತಂಡವರೆಲ್ಲ ಭೇಟಿ ಮಾಡಿದ್ದಾರೆ. ಎಲ್ಲಾ ಹೋರಾಟಗಾರರು, ಕಾನೂನು ಸಚಿವರು ಅನ್ನ ಭೇಟಿ ಮಾಡಿದ್ದಾರೆ. ಕಾನೂನು ಸಚಿವರನ್ನ ಕರೆಸಿ ನಮ್ಮ ಏನೋ ಹೋರಾಟದ ವೇದಿಕೆ ಮೇಲೆ ಪ್ರಶ್ನೆ ಮಾಡಿದೀವಿ, ಉತ್ತರ ತಗೊಂಡಿದ್ದೀವಿ. ಮತ್ತೆ ಹೋಗಿ ಅವ್ರ ಮನೆ ಬಾಗಿಲಲ್ಲಿ ನಿಂತ್ಕೊಳ್ಳಕ್ಕೆ ನಾವೇನ್ ಗೇಟ್ ಕೀಪರ್ಗಳ ಅವ್ರಿಗೆ? ಅಲ್ಲ ಸರ್, ಹಂಗಲ್ಲ. ಬಟ್ ಈಗ ನಮ್ಮ ಸಮುದಾಯದ ನಾಯಕರ ಅಂದ್ರೆ ನಮ್ದು ಒಂದ್ ನಿಮಿಷ, ಹೌದು. ಸೆಲ್ಫ್ ಇಂಟ್ರೆಸ್ಟ್ ಮೇಲೆ ಈ ಕಾಯ್ದೆಗಳನ್ನ ಹೌದು. ಜಾರಿಗೆ ತರುವಂತ ಯೋಗ್ಯತೆ ನಮಗಿಲ್ಲ, ನಮ್ಗೆ ಕಾನೂನು ಅರಿವಿಲ್ಲ ಅಂತ ಅವ್ರು ಹೇಳ್ಬಿಡ್ಲಿ. ಮಿಕ್ಕಿದ ಹೋರಾಟ ನಾವು ನೋಡ್ತೀವಿ. ಇಲ್ಲ ಹಂಗಲ್ಲ ಸರ್ ಎಲ್ಲಾನು ಫೋನ್ ಬರೀ ಸರ್ಕಾರವನ್ನ ಓಲೈಸೋದು, ಅವರಿಂದ ಸಹಾಯ ಆಗಿದೆ ಇದನ್ನ ಮೊದಲು ಬಿಡಿ, ಇದನ್ನ ಫಸ್ಟ್ ಬಿಡಿ. 4% ಇದ್ದಂತಹ ಮೀಸಲಾತಿ ಪ್ರಮಾಣ 5% ಆದ್ರೂ ಕೂಡ ಯಾವ ಬೋವಿ, ಕೊರ್ಮ, ಕೊರ್ಚ, ಲಂಬಾಣಿಗಳು ವಿಜಯೋತ್ಸವನ ಆಚರಿಸಲಿಲ್ಲ, ಸರ್ಕಾರವನ್ನ ತಲೆ ಮೇಲೆ ಒತ್ಕೊಳ್ತಿರುವಂತ ಕೆಲಸವನ್ನ ಮಾಡಲಿಲ್ಲ. 8% ಬರ್ಬೇಕಿತ್ತು, 9% ಬರ್ಬೇಕಿತ್ತು. ನಮಗೆ ಆ ಆಯೋಗ ಹೇಳಿದೆ, ಈ ಆಯೋಗ ಹೇಳಿದೆ ಅಂತ ಹೇಳ್ಕೊಂಡು 6% ಹಲೋ, ನಮಸ್ಕಾರ. ನಾವು ಪ್ರಭುರಾಜ್ ಕೋಟ್ಲಿ, ರಾಯಚೂರಿಂದ. ನಮಸ್ಕಾರ. ನಮ್ಮ ತಂಡದ ಹಿರಿಯ ಸದಸ್ಯರೇ. ಅಣ್ಣ, ಇದು ಒಳ ಮೀಸಲಾತಿ ರಾಜಕಾರಣಿಗಳು ತಮ್ಮ ರಾಜಕೀಯ ಅಧಿಕಾರ ಮತ್ತು ಸ್ಥಾನಮಾನಗೋಸ್ಕರ ಈ ಒಳ ಮೀಸಲಾತಿಯಿಂದ ನಮ್ಮ ಸಮುದಾಯಕ್ಕೆ ಬಹಳಷ್ಟು ಇವರು ಅನ್ಯಾಯ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಹಲೋ, ಪಾದಯಾತ್ರೆ ತಂಡ ಹಾ, ಬಹಳ ಜರುಗುತ್ತಿದೆ. ಈ ಒಳ ಮೀಸಲಾತಿ ಇರ್ತಕ್ಕಂಥ ಲೋಪೋದ್ದೇಶಗಳನ್ನು ಸರಿಪಡಿಸೋದಕ್ಕೋಸ್ಕರ ದೊಡ್ಡ ಚಳವಳಿಯನ್ನ ಮಾಡಬೇಕಾಗಿದೆ. ಜನತೆ ಕಾಯ್ತಿದ್ದಾರೆ. ಆದಷ್ಟು ಬೇಗ ನಿರ್ಧಾರ ತೆಗೆದುಕೊಂಡ್ರೆ ಉತ್ತಮ ಆಗುತ್ತೆ ಅಂತಕ್ಕಂಥ. ಇಡೀ ಕರ್ನಾಟಕವೇ ಇವತ್ತಿನ ಪರಿಸ್ಥಿತಿಯನ್ನ ನಾನು ನೇರವಾಗಿ ಹೇಳ್ತೀನಿ. ಯಾವ ರಾಜಕಾರಣಿಗಳನ್ನು ಕೂಡ ಸದ್ಯದಲ್ಲೇ ನಂಬುವಂತ ಪರಿಸ್ಥಿತಿಯಲ್ಲಿ ಇಲ್ಲ, ನಿರಾಶರಾಗ್ಬಿಟ್ಟಿದ್ದಾರೆ. ಏನಾದ್ರೂ ನ್ಯಾಯ ಸಿಗೋದಾದ್ರೆ ಹೋರಾಟದಿಂದ ಸಿಗುತ್ತೆ ಅನ್ನುವಂತಹ ಒಂದು ಯೋಚನೆಯನ್ನ ಇಟ್ಕೊಂಡಿದ್ದಾರೆ. ನನಗೆ ತುಂಬಾ ಸಂತೋಷ ಅನ್ಸೋದೇನು ಅಂತಂದ್ರೆ, ನಮ್ಮ ಮೊದಲನೇ ಹಂತದ ಹೋರಾಟ ಪ್ರಾರಂಭವಾಗುವ ಮೊದಲನೇ ದಿವಸಗಳಲ್ಲಿ ಈ ಸಮುದಾಯದ ಆಹಾರ ಇಲಾಖೆ ಸಚಿವ KH ಮುನಿಯಪ್ಪನವರು ಕೂಡ ತಟಸ್ಥವಾಗಿದ್ದಾಗ ನಾವು ಅವ್ರನ್ನ ಟೀಕೆ ಮಾಡಿದೀವಿ, ಅವ್ರನ್ನ ಆಗ್ರಹಿಸ್ತಿದೀವಿ. ಆದ್ರೆ ಈಗ ಒಳ ಮೀಸಲಾತಿ ಪರವಾಗಿ KH ಮುನಿಯಪ್ಪನವರು ಕೂಡ ಧ್ವನಿ ತೆಗೆಯೋಕೆ ಪ್ರಾರಂಭ ಮಾಡಿದ್ದಾರೆ, ಮಾತಾಡ್ತಾ ಇದ್ದಾರೆ, ಸಭೆ ಕರೆಕ್ಟ್ ನೋಡ್ತಿದ್ದಾರೆ. ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಈಗ ಅವರಿಗೆ ಶಕ್ತಿ ತುಂಬ ಕೆಲಸವನ್ನು ಕೂಡ ನಾವು ಮಾಡ್ಬೇಕಾಗಿದೆ. ಈಗ
ಖಂಡಿತ, ಆದ್ರೆ ಖಂಡಿತ ಸರ್, ಅತಿ- ಈ ಹಿಂದೆ ಹೌದು. ಒಳ ಮೀಸಲಾತಿ ಪರವಾಗಿ ಪೂರ್ಣ ಪ್ರಮಾಣದಲ್ಲಿ ನಾನು ಇದ್ದೀನಿ ಅಂತ ಹೇಳ್ಕತ್ತಿದ್ದ ಆಂಜನೇಯ ನಮ್ಗೆ ಅನ್ಯಾಯ ಅಂತ ಗೊತ್ತಾದ್ರೂ ಕೂಡ ಊರೂರು ಒತ್ಕೊಂಡು ಮೆರೆಸ್ಕೊಂಡು ವಿಜಯೋತ್ಸವ ಮಾಡ್ಕೊಂತಿರ್ತಾ ಇದ್ರೆ ಇದೊಂದು ವಿಪರ್ಯಾಸ. ನಮ್ ಪರವಾಗಿ ಖಂಡಿತ. ಮಾತಾಡ್ತಾನೆ ಇಲ್ಲ ಅಂತಿದ್ದವ್ರು ಇವತ್ತು ಮಾತಾಡಕ್ ಶುರು ಮಾಡಿದ್ದಾರೆ. ನಮ್ ಪರವಾಗಿ ಖಂಡಿತ. ಮಾತಾಡ್ತಾ ಇದ್ದಾರೆ ಅನ್ನೋರು ನಮ್ಗೆ ಉಲ್ಟಾ ನಿಂತಿದ್ದಾರೆ. ಈಗ ಜವಾಬ್ದಾರಿ ನಮ್ಮ ಮೇಲೆ ತುಂಬಾ ಇದೆ. ನಾವು 30ನೇ ತಾರೀಕು ಇದನ್ನ ಅನೌನ್ಸ್ ಮಾಡಿ ನಮ್ಮ ಹೋರಾಟಕ್ಕೆ ನಾವು ಇಳಿಬೇಕಾಗಿದೆ. ಇದ್ರ ಬಗ್ಗೆ ನೀವು ಖಂಡಿತ. ಈ ಸಮಾಜಕ್ಕೆ ಹೇಳಿ. ಖಂಡಿತ ಸತ್ಯವಾಗ್ಲೂ ಯಾವ ರಾಜಕಾರಣಿಗಳು ಸಮಾಜವನ್ನ ಹಿತವನ್ನು ಕಾಪಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಈ ನನ್ನ BR ಭಾಸ್ಕರ್ ಪ್ರಸಾದ್ ನೇತೃತ್ವದ ಕ್ರಾಂತಿಕಾರಿ ತಂಡ ಈ ನಮ್ಮ ಒಳ ಮೀಸಲಾತಿ ಜಾರಿಯಲ್ಲಿ ಆಗ್ತಕ್ಕಂತ ತೊಡಕುಗಳನ್ನ ನಿವಾರಣೆ ಮಾಡೋಕ್ಕೋಸ್ಕರ ದೊಡ್ಡ ಚಳವಳಿಯನ್ನ ಹಮ್ಮಿಕೊಳ್ಳುವ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನ ಇವತ್ತು ನಮ್ಮ ತಂಡಕ್ಕೆ ಬೆಂಬಲ ಕೊಡ್ಬೇಕಂತೇಳಿ ತಮ್ಮ ಮುಖಾಂತರ ಮನವಿಯನ್ನ ರಾಜ್ಯ ಜನತೆಯಲ್ಲಿ ಮಾಡಿಕೊಳ್ತೇನೆ ಅಣ್ಣ. ಈಗ ಒಬ್ಬ ಸ್ನೇಹಿತರು ಈಗ ಕಾಲ್ ಮಾಡಿ ಮಾತಾಡ್ತಾ ನೀವು ಕೇಳಿಸ್ಕೊಂಡಿದ್ರಿ ಅನ್ಸುತ್ತೆ. ಇಲ್ಲ ನಾವು ಹೋಗಿ ಅವ್ರಿಗೆ ಮನವರಿಕೆ ಮಾಡ್ಬೇಕು, ಅವ್ರಿಗೆ ಒಪ್ಪಿಸ್ಬೇಕು, ಅವ್ರಿಗೆ ತಿಳುವಳಿಕೆ ನೀಡ್ಬೇಕು ಅಂತ ಹೇಳ್ತಾ ಇದಾರೆ. ಇದು ಈ ಕೆಲಸ ನಾವು ಮಾಡ್ಬೇಕಾ, ಒಪ್ಪಬೇಕಾ? ಈ ಮಾತು ಒಪ್ಪ ಮಾತಾ ಇದು? ಅಣ್ಣ, ಈ ವಿಷಯಕ್ಕೆ ನಮ್ದು ಒಂದು ಏನಂತಂದ್ರೆ ಹಾ, ನಿದ್ದೆ ಮಾಡುವವ್ರನ್ನ ಎಬ್ಸ್ಬೋದು, ಎಸ್, ನಿದ್ದೆ ಮಾಡುವಾಗ ನಾಟಕ ಮಾಡುವವ್ರನ್ನ ಎಬ್ಸಕ್ಕಾಗಲ್ಲ. ಸತ್ಯ ಈ ಸತ್ಯ. ಪರಿಸ್ಥಿತಿಯಲ್ಲಿ ಸರ್ಕಾರ ಹ್ಮ್ ನ್ಯಾಯವನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಮಲಗಿದಂತೆ ನಡೆಸ್ತಾ ಇದೆ. ಹ್ಮ್ ಒಳ ಮೀಸಲಾತಿ ಆಗಿರ್ತಕ್ಕಂಥ ಅನ್ಯಾಯ, ಆ ಜಾರಿಯಲ್ಲಿರ್ತಕ್ಕಂಥ ವಿಳಂಬ ಸರ್ಕಾರ ಮತ್ತು ಸರ್ಕಾರದ ಸಚಿವರುಗಳಿಗೆ, ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ. ಹ್ಮ್ ಆ ಒಂದು ಅನ್ಯಾಯವನ್ನ ಸರಿಪಡಿಸದೇ ಇರ್ತಕ್ಕಂಥದ್ದು ಮೂಲ ಕಾರಣ ಎಸ್ ಸಿ ಮಾರಿಯಪ್ಪನವರು. ಹ್ಮ್ ಆ ಒಂದು ಸಮಾಜ ಕಲ್ಯಾಣ ಇಲಾಖೆಯಿರ್ತಕ್ಕಂಥ ಒಂದೇ ಸಮುದಾಯದ ಮೇಲ್ಮಟ್ಟದ ಅಧಿಕಾರಿಗಳು. ಇವೆಲ್ಲ ಕುತಂತ್ರಗಳಿಂದ ಇವತ್ತು ಒಳ ಮೀಸಲಾತಿ ಸಮರ್ಪಕವಾಗಿ ಜಾರಿ ಆಗ್ತಾ ಇಲ್ಲ. ಸಮಾಜ ಕಲ್ಯಾಣ ಸಚಿವರು, ಸಮಾಜ ಕಲ್ಯಾಣ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳು ನ್ಯಾಯವನ್ನ ಕೊಡಿಸುವ ನೆಪ ಇಟ್ಟುಕೊಂಡು ನಾಟಕ ಮಾಡ್ತಾ ಇದ್ದಾರೆ. ಈ ನಾಟಕವನ್ನ ಬಂದ್ ಮಾಡತಕ್ಕಂಥ ಬಹುದೊಡ್ಡ ಜವಾಬ್ದಾರಿನ ನಿಮ್ಮ ತಂಡದ ನಮ್ಮೆಲ್ಲರ ಮೇಲೆ ಜವಾಬ್ದಾರಿ ಇದೆ. ಅದರ ಸಮರ್ಥವಾಗಿ ನಿಭಾಯಿಸೋಣ. ನಮ್ಮ ಸಮುದಾಯದ ಜನತೆ ಇರತಕ್ಕಂಥ ನಂಬಿಕೆಯನ್ನ ನಾವೆಲ್ಲರೂ ಉಳಿಸ್ಕೊಳ್ಳೋಣ ಅಂತಕ್ಕಂಥ ಮನೆಗಳನ್ನ ತಮ್ಮಲ್ಲಿ ಮಾಡ್ಕೊಳ್ತಾ ಇರೋಣ. 30ನೇ ತಾರೀಕು ಏನು ಮಂಗಳವಾರ ಇದೆ, 30ನೇ ತಾರೀಕು ಸಂಜೆ ಈ ಇಡೀ ರಾಜ್ಯಕ್ಕೆ ನಮ್ಮ ಹೋರಾಟದ ಮುಂದಿನ ಹೆಜ್ಜೆ ಏನು ಅಂತ ನಾವೆಲ್ಲ ಸೇರಿ ತಿಳಿಸ್ಕೊಡೋಣ. ಥ್ಯಾಂಕ್ ಯು. ಜೈ ಭೀಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ನೇಹಿತರೆ, ಬಹುಶಃ ನಮ್ಮ ಚರ್ಚೆಯನ್ನ ಮುಗಿಸ್ಬೋದು ಅಂತ ಅನ್ಕೊಳ್ತೀನಿ. ಯಾಕೆಂತಂದ್ರೆ ಎಲ್ಲಾ ವಿಚಾರಗಳನ್ನು ಕೂಡ ಕಂಪ್ಲೀಟ್ ಆಗಿ ಪೂರ್ಣ ಪ್ರಮಾಣದಲ್ಲಿ ನಾವು ಚರ್ಚೆ ಮಾಡಿದೀವಿ. ಹಲೋ, 30ನೇ ತಾರೀಕು ಸಂಜೆ ಈ ಇಡೀ ರಾಜ್ಯಕ್ಕೆ ನಮ್ಮ ಹೋರಾಟ. ಹಲೋ, ಅಲ್ಲಿ ವಿಡಿಯೋ ಮ್ಯೂಟ್ ಮಾಡಿ ದಯವಿಟ್ಟು. ಹಾ ಸರ್, ಮ್ಯೂಟ್ ಮಾಡಿದೀನಿ. ಸಾರಿ ಸರ್, ಸಾರಿ ಸರ್. ಸರ್ ನಮಸ್ತೆ, ನಾನು ವರ್ಷ ಅಂತ ತುಮಕೂರಿಂದ ಸರ್. ಹೇಳಿಮ್ಮ, ಹೇಳಿ. ನಾವು ಗೌರ್ಮೆಂಟ್ ಜಾಬ್ ಆಸ್ಪಿರೆಂಟ್ ಸರ್, UPSC ಮತ್ತೆ KS. ಓಕೆ. ನಮ್ಗೆ ಗೊತ್ತು ಸರ್, ನಿಮ್ದು ತುಂಬಾ ಅಂದ್ರೆ ಪೂರಾ ರಾಜ್ಯದ ಎಲ್ಲ ಇಂಟರ್ನಲ್ ರಿಸರ್ವೇಶನ್ ತುಂಬಾ ಬರುತ್ತೆ, STP ಇರ್ಬೋದು, ಪ್ರತಿಯೊಂದು ಬರುತ್ತೆ. ಬಟ್ ನಿಮ್ಮಲ್ಲಿ ನಮ್ದು ಕಳಕಳಿ ಮನವಿ ಅಂದ್ರೆ ಸರ್, ನಮ್ಗೆ ಹೇಗೆ ಅಂದ್ರೆ ಇದೊಂಥರ ಲೀಡರ್ಲೆಸ್ ತರ, ನಮ್ಗೆ ಯಾರ ಹತ್ರ ಹೋಗ್ಬೇಕು, ಏನ್ ಮಾತಾಡ್ಬೇಕು ಏನು ಗೊತ್ತಾಗ್ತಿಲ್ಲ ಸರ್. ನಮ್ಗೆ ಯಾವ್ದೇ ಒಂದು ನೋಟಿಫಿಕೇಶನ್ ಆಗುತ್ತೆ ಸರ್, ಅದು ಕಂಪ್ಲೀಟ್ ಆಗೋಕೆ ಮಿನಿಮಮ್ ಅಂದ್ರೆ 2 ರಿಂದ 3 ವರ್ಷ ಸರ್. ಅದು ಏನು ಲೀಗಾಲಿಟೀಸ್ ಇಲ್ದಲೆ ಆದ್ರೆ ಅದ್ ನಮ್ ಲಕ್ ಸರ್. ಇದು ಎಕ್ಸಾಮ್ ಹೇಗೆ ಅಂದ್ರೆ KS ಸ್ಟೇಟ್ ಅಲ್ಲಿ ತುಂಬಾ ಸುಪೀರಿಯರ್ ಎಕ್ಸಾಮ್ ಸರ್ ಇರೋದು. ಇದ್ರಲ್ಲಿ ನಾವು ನಿಮ್ದು ಹೆಲ್ಪ್ ಏನ್ ಕೇಳ್ತೀವಿ ಅಂದ್ರೆ ಸರ್, ಇವರೇ ಪಾಸ್ ಮಾಡಿರುವಂತ ಹಾರ್ಡರ್ ಅಲ್ಲಿ ಏನಾದ್ರು ಅಮೆಂಡ್ಮೆಂಟ್ ಆಗಿದ್ರೆ ಅದನ್ನ ಎಕ್ಸಾಮ್ ಮಾಡ್ಬೇಕು, ಇಂಟರ್ನಲ್ ರಿಸರ್ವೇಶನ್ ಅಪ್ಲೈ ಮಾಡ್ಬೇಕು ಅಂತಿದೆ. ಬಟ್ ಇವರು ಸೆಲೆಕ್ಟಿವ್ ಆಗಿ ತಗೋತಿದ್ದಾರೆ ಸರ್ ಎಕ್ಸಾಮಿನೇಷನ್ಸ್ ನ. KS ನ ಟಚ್ ಮಾಡಲ್ಲ, ಇವ್ರಿಗೆ ಯಾವ್ದ್ ಬೇಕೋ ಆ ಎಕ್ಸಾಮ್ ನ ಕ್ಯಾನ್ಸಲ್ ಮಾಡ್ತಾರೆ, ಎಕ್ಸಾಮಿನೇಷನ್ ಅಂತಾರೆ. ನಾವ್ ಇವಾಗ ಮುನಿಯಪ್ಪ ಸರ್ ಹತ್ರ ಹೋಗೋದಾ, ಯಾರ್ ಲೀಡರ್ ಹತ್ರ ಹೋಗೋದು, ಯಾರ ಹತ್ರನೂ ಹೋದ್ರು ನಮ್ಗೆ ಏನು ಆನ್ಸರ್ಸ್ ಸಿಗುತ್ತೆ ಅಂತ ಅನ್ಸಲ್ಲ ಸರ್. ಅಂದ್ರೆ ಅನಾಥರ ಆಗೋಗ್ಬಿಟ್ಟಿದೀವಿ ನಾವು. ಅಂದ್ರೆ ಈಗ ನೀವ್ ಹೇಳ್ತಾ ಇರೋದು ಒಳ ಮೀಸಲಾತಿಯನ್ನ ಅನ್ವಯಿಸಿ ಮತ್ತೆ ಹೊಸ ಎಕ್ಸಾಮ್ ಮಾಡಿ ಅಂತ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಿಗೆ ಜಾರಿ ತರ್ತಾ ಇದಾರೆ. KS ಅನ್ನ ಮುಟ್ತಾ ಇಲ್ಲ ಇವರು. ಎಸ್ ಸರ್, ಮುಟ್ತಾ ಇಲ್ಲ ಸರ್ ಅವರು. ಎಷ್ಟೊಂದು ನೋವಿನ ಸಂಗತಿ ಅಂದ್ರೆ ಸರ್, ನಾವು ಟ್ವಿಟರ್ ಅಲ್ಲಿ ಇರ್ಬೋದು, ಟೆಲಿಗ್ರಾಮ್ ಇರ್ಬೋದು, ಸೋಷಿಯಲ್ ಮೀಡಿಯಾಸ್ ಅಲ್ಲಿ ಕೇಳ್ತಾ ಇದೀವಿ. ನಮ್ಮ ಕುಲಬಾಂಧ್ರವ್ ಎಲ್ಲಾದ್ರೂ ಇದೀರಾ ಬನ್ನಿ, ನಮ್ ಕಾಂಟ್ಯಾಕ್ಟ್ ಆಗಿ ಬನ್ನಿ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದೀವಿ ಸರ್. 15 ಜನ ದಾಟ್ತಾ ಇಲ್ಲ ಸರ್ ಆ ಎಕ್ಸಾಮ್ ಅಲ್ಲಿ ಮೇನ್ಸ್ ಬರ್ದಿರೋ ಅಂತವ್ರು. ಈಗ KS ನಲ್ಲಿ ಕನ್ನಡ ವ್ಯಾಕರಣ ದೋಷ ಇತ್ತು, ಇದನ್ನ ಸರಿಯಾದ ಕ್ರಮ ಅಲ್ಲ, ಹಾಗಾಗಿ ಇದನ್ನ ಪರಿಗಣಿಸಬೇಕು, ನಮ್ಗೆ ಮತ್ತೆ ಇದು ಏನೋ ಎಕ್ಸಾಮ್ ಕೊಡ್ಬೇಕಂತ ಒಂದಷ್ಟು ಸ್ಟ್ರೈಕ್ ನಡೀತಲ್ವಾ ಫ್ರೀಡಂ ಪಾರ್ಕ್ ನಲ್ಲಿ? ತುಂಬಾ ತುಂಬಾ ನಡೀತು ಸರ್ ಅದು. ನಾನು ಕೂಡ ಬಂದಿದ್ದೆ, ನಾನು ಕೂಡ ಭಾಗವಹಿಸಿದ್ದೆ. ನಡವಳಿಕೆ ಏನಿತ್ತು, ಏನಾದ್ರು ನಿಮ್ಗೆ ಆಶಾದಾಯಕ? ಇಲ್ಲ ಸರ್, ಏನು ಮಾಡಿಲ್ಲ ಅವರು.
ಆಕ್ಚುಲಿ ನಾನು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್, ಬಟ್ ಅದ್ರಲ್ಲಿ ದೋಷ ಇರೋದು ಸತ್ಯ ಸರ್. ಅವ್ರು ಒಪ್ಕೊಳಕ್ ರೆಡಿ ಇಲ್ಲ. ಅದು ಮೇನ್ಸ್ ಮಾಡಿದಂತ ರೀತಿ ಕೂಡ ನೀವ್ ಯಾರೇ ಆದ್ರೂ ನೋಡಿದ್ರೆ ಅದ್ರಲ್ಲಿ ಏನೋ ವೆಸ್ಟೆಡ್ ಇಂಟ್ರೆಸ್ಟ್ ಇದೆ ಅಂತ ಅನ್ಸುತ್ತೆ ಸರ್. ಪ್ರೈಮಾಫೇಸಿ ಏನ್ ನೋಡಿದ್ರು ಕೂಡ ಇವಾಗ ನಾವು ಇಷ್ಟು ಜನ, ಸಾವಿರಾರು ಜನ ನಿಮ್ಗೆ ಕೇಳ್ತಾ ಇದೀವಿ, ಏನೋ ತೊಂದರೆ ಆಗಿದೆ ನಮ್ಗೆ ಸರಿಪಡಿಸಿ ಅಂದ್ರೂ ನೀವು ಹಠಕ್ ಬಿದ್ದು 12 ಗಂಟೆ 1 ಗಂಟೆವರೆಗೂ ಹಾಲ್ ಟಿಕೆಟ್ ಕೊಟ್ಟು ಮೇನ್ಸ್ ಎಕ್ಸಾಮ್ ನಡೆಸಿದ್ದೇವೆ ಸರ್. ಹೋಗ್ಲಿ ಆಯ್ತು. ಈಗ ಹಾ ಸರ್. ಕೋಲಾರದಲ್ಲಿ ಶಾಸಕ ಸ್ಥಾನದ ಚುನಾವಣೆ ಕೋರ್ಟ್ ಅಲ್ಲಿ ಇತ್ತು. ಅಲ್ಲಿ ಏನೋ ಕೌಂಟಿಂಗ್ ಅಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಅಂದ ಕೂಡ್ಲೇನೆ ಮತ್ತೊಂದು ರೀಕೌಂಟ್ ಮಾಡಿ ಅಂತ ಕೋರ್ಟ್ ಆದೇಶ ಮಾಡ್ತು. ಅಂದ್ರೆ ಎಲ್ಲಾದ್ರೂ ಏನೋ ತಪ್ಪು ಅಂತ ಗೊತ್ತಾದ್ರೆ ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರ್ಬೇಕಲ್ಲಿ. ಆದ್ರೆ ಈ ಸರ್ಕಾರ ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರಲ್ಲ, ಅದು ಒಪ್ಕೊಳ್ಳಕ್ಕೆ ರೆಡಿ ಇಲ್ಲ ಅಂದ್ರೆ ಇನ್ನ ಸರಿ ಮಾಡುವಂತ ಅವಕಾಶವನ್ನು ಕೊಡೋದಿಲ್ಲ ನಮ್ಗೆ. ಏನು ಕೊಡ್ತಾ ಇಲ್ಲ ಸರ್. ನಾನು ತುಂಬಾ ನೋವಿಂದ ಹೇಳ್ತಾ ಇದ್ದೀನಿ ಸರ್. ನಮ್ಗೆ ನಮ್ ಸಮುದಾಯದಲ್ಲಿ ಓದಿರೋ ಅಂತವ್ರು ಏನ್ ಸ್ವಲ್ಪ ಜನ ಏನ್ ಕೆಲ್ಸದಲ್ಲಿ ಇದಾರೆ ಇವತ್ತು. ಅದು ಬಿಟ್ರೆ ಇನ್ ಯಾರು ಒಂದು 10th ಓದ್ಬೋದು, PUC ಓದ್ಬೋದು, ಇಲ್ಲ ತುಂಬಾ ಕಷ್ಟಪಟ್ಟಿ ಏನೋ ಅಪ್ಪ ಅಮ್ಮ ಸ್ವಲ್ಪ ಹಾಸ್ಟೆಲ್ ಅಲ್ಲಿ ಇರ್ಸೋ ಅಥವಾ ಈ ಧಾರವಾಡ ಇರ್ಬೋದು, ಬೆಂಗಳೂರಲ್ಲಿ ಇರ್ಬೋದು ಕಳಿಸ್ಬಿಟ್ಟು ಏನೋ ಒಂದು ಆಶಾಭಾವನೆ ಇರುತ್ತೆ, ಏನೋ ಓದ್ತಾರೆ ಮಕ್ಳು ಅಂತ ಹೇಳ್ಬಿಟ್ಟು. ಸೊ ಇದ್ರಲ್ಲಿ ಕೂಡ ಏನು ಕರೆಕ್ಟ್ ಆಗಿ ಪ್ರೊಸೀಜರ್ ನಡ್ಸೋದಿಲ್ಲ ಸರ್. ಇವಾಗ ಇಷ್ಟು ವರ್ಷ ನೀವಿರ್ಬೋದು, ಬೇರೆ ಯಾರ್ಯಾರು ತುಂಬಾ ಜನ ಇದ್ದಾರೆ ಹೋರಾಟ ಎಲ್ಲ ಮಾಡಿ ಇವಾಗ ಏನೋ ಇಂಟರ್ನಲ್ ರಿಸರ್ವೇಶನ್ ಅಂದಾಗ ನಮ್ಗೊಂದು ಏನೋ ಹೋಪ್, ಏನೋ ಅಪ್ಪ ಇಲ್ಲ ನಮ್ಮವ್ರು ಇನ್ನ ಸ್ವಲ್ಪ ಮುಂದೆ ಹೋಗ್ಬೋದು, ನಮ್ಗೆ ಅವಕಾಶ ಸಿಗುತ್ತೆ, ನ್ಯಾಯವಾಗಿ ನಮ್ದು ಏನು ಹಕ್ಕಿದೆ ಅದ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇದಂತ ದೊಡ್ಡ ಎಕ್ಸಾಮಿನೇಷನ್ ನ ಹೊರಗಿಟ್ಬಿಟ್ಟು ಇವ್ರು ಬೇರೆದಕ್ಕೆ ಇಂಟರ್ನಲ್ ರಿಸರ್ವೇಶನ್ ನಾವು ಅಪ್ಲೈ ಮಾಡ್ತೀವಿ ಅಂತಾರೆ. ಅದ್ರ ಬಗ್ಗೆ ಉದ್ದೇಶ ಏನು ಅಂತಂದ್ರೆ, ಏನು ಕಸ ಗುಡಿಸೋ ಜಾತಿಯಿಂದ ಬಂದಿರೋರು, ಕೆರಾವರಿಯ ಜಾತಿಯಿಂದ ಬಂದಿರೋರು, ತಮಟೆ ಸತ್ತ ಹೆಣ ದನ ಹೊರ್ತದ ಜಾತಿಯವರು, ಇವ್ರು ಯಾಕೆ KS ಆಫೀಸರ್ಗಳಾಗ್ಬೇಕು, ಇವ್ರು ಯಾಕೆ IAS ಗಳಾಗ್ಬೇಕು ಸತ್ಯ ಸತ್ಯ ಲೆವೆಲ್ ಕೆಲಸಗಳಲ್ಲಿ? ಅಂದ್ರೆ ನಿಮ್ಗೊಂದ್ ಹೇಳ್ತೀನಿ ಕೇಳಿ. ದಲಿತರಿಗೆ ಕುರಿ ಲೋನ್ ಕೊಡೋದು, ಮೇಕೆ ಲೋನ್ ಕೊಡೋದು, ತಳ್ಳ ಗಾಡಿ ಲೋನ್ ಕೊಡೋದು. ಇಲ್ಲಪ್ಪ ನಾನು ಇಂಡಸ್ಟ್ರಿಯಲ್ ಅಷ್ಟು ಆಗ್ತೀನಿ, 1 ಕೋಟಿ ರೂಪಾಯಿ ಸಬ್ಸಿಡಿ ಕೊಡು, ಕೊಡಲ್ಲ. ಗ್ಯಾರಂಟಿ ಯೋಜನೆ ಖರ್ಚು ಮಾಡ್ತಾರೆ, ಅದೇ ದುಡ್ಡು ತಗೊಂಡೋಗ್ಬಿಟ್ಟು ನೀರಾವರಿ ಖರ್ಚು ಮಾಡ್ತಾರೆ, ಅದೇ ದುಡ್ಡು ಕರ್ಕೊಂಡೋಗಿ ಯಾವ್ದೋ ಸ್ಟೇಡಿಯಂ ರಿಪೇರಿ ಕೊಡ್ತಾರೆ, ಅದೇ ದುಡ್ಡು ತಗೊಂಡೋಗಿ ಇನ್ಯಾವುದೋ ಕ್ರೀಡಾಂಗಣ ಇದು ಸ್ಪರ್ಧೆ ನಡೆಸೋದಕ್ಕೆ ಕೊಡ್ತಾರೆ, ಕೂಟ ನಡೆಸೋದಕ್ಕೆ ಕೊಡ್ತಾರೆ. ಅಲ್ಲಪ್ಪ ದುಡ್ಡು ಕೊಡ್ರ ನಾವು ಉದ್ಧಾರ ಆಗ್ತೀವಿ ಅಂತಂದ್ರೆ ನಮ್ಮ ದುಡ್ಡನ್ನ SCP TSP ಕೊಟ್ಟಾಗ ನಮ್ಮ MLA ಗಳು, ನಮ್ಮ ಮಿನಿಸ್ಟ್ರಿಗಳೇನೆ ಸಮರ್ಥನೆ ಮಾಡ್ಕೋತಾರೆ, ಇಲ್ಲ ಅವ್ರು ಕೊಟ್ಟಿದ್ದು ಸರಿಗಿದೆ, ಸರಿ ಏನ್ ತಪ್ಪೇನಿಲ್ಲ ಅಂತ. ಇಲ್ಲ ಸರ್, ನಾನು ಅದನ್ನೇ ಸರ್ ತುಂಬಾ ಹೇಳ್ತಾ ಇರೋದು ಏನಂದ್ರೆ ಬೇರೆ ಇವಾಗ ಇದಿರ್ಬೋದು ಸರ್, ಟಚಬಲ್ಸ್ ಇರ್ಬೋದು, ರೈಟ್ ಇರ್ಬೋದು ಸರ್. ಅವ್ರ ಲೀಡರ್ಸ್ ಎಷ್ಟು ಪ್ರೊಯಾಕ್ಟಿವ್ ಆಗಿ ಅವ್ರ ಸ್ಟೂಡೆಂಟ್ಸ್ ಗಿನ, ಅಂದ್ರೆ ಅವ್ರದ್ದು ಏನು ಯುವ ಸಮೂಹ ಏನಿದೆ ಅವ್ರಿಗಿನ ಲೀಡರ್ಸ್ ಜಾಸ್ತಿ ಎಂಥೂಸಿಯಾಸಮ್ ಇಂದ ಮಾಡ್ತಾರೆ ಸರ್. ನಮ್ಮಲ್ಲಿ ಯಾರನ್ನ ಕೇಳ್ಬೇಕು ಅಂತ ಇಲ್ಲ, ಯಾರನ್ನ ಕೇಳಕ್ ಹೋದ್ರು ಏನು ಅವರಿಂದ ಏನಾಗುತ್ತೆ ಅಂತಾನು ಅನ್ಸೋದಿಲ್ಲ. ಯಾಕಂದ್ರೆ ಅವ್ರು ಕೊಡುವಂತ ಉತ್ತರ ಆತರ ಇವಾಗ ನಾವ್ ಏನಾದ್ರು ಯಾರಿಗಾದ್ರೂ ಫೋನ್ ಮಾಡಿ ಸರ್ ಇದ್ ನೋಡಿ ಅಂದ್ರೆ ನೋಡೋಣ ಅಂತಾರ ಅಷ್ಟೇ ಸರ್, ಇನ್ನೇನು ಮಾಡೋದಿಲ್ಲ. ಸೊ ನೀವು ಇವಾಗ ತುಂಬಾ ಸೌಂಡ್ ಮಾಡ್ತಾ ಇದ್ದೀರಾ, ಅಂದ್ರೆ ನಿಮ್ ಹೋರಾಟ ಎಲ್ಲ ತುಂಬಾ. ನಿಮ್ಗೊಂದು ಸತ್ಯ ಏನು ಅಂತಂದ್ರೆ, ಒಳ ಮೀಸಲಾತಿ ಆದೇಶ ಸುಪ್ರೀಂ ಕೋರ್ಟ್ ಆದೇಶ ಆದ ನಂತರ ಕೂಡ ಒಳ ಮೀಸಲಾತಿ ಇಲ್ಲದೆ ಇರುವ ನೇಮಕಾತಿಗಳನ್ನ ಪ್ರಾರಂಭ ಮಾಡ್ತೀನಿ ಅಂತ SC ಮಾದೇವಪ್ಪ ಮತ್ತು ಪರಮೇಶ್ವರ್ ಪ್ರಯತ್ನ ಪಟ್ಟಾಗ ಈ ಸಮುದಾಯದ ಏನು ಮಾದಿಗ ಸಮುದಾಯ, ವಲಯ ಸಮುದಾಯದ ಏನೋ ಮಂತ್ರಿಗಳು, ಶಾಸಕರಿದಾರಲ್ಲ, ಉತ್ಸವ ಸೈಲೆಂಟ್ ಆಗಿದ್ರು. ಈಗ ಮಾತಾಡ್ತಿದ್ದಾರೆ, ಯಾವಾಗ ನಾವು ಬೀದಿಗಿಳಿದು ಕರ್ನಾಟಕದ ರಾಜ್ಯನ ರೊಚ್ಚಿಗೆಬ್ಸಿದ್ವಿ. ಈಗ ಹೌದು ಸರ್, ನಿಮ್ ವಿಡಿಯೋಸ್ ನೋಡಿದ್ದೆ ಸರ್ ನಾನು. ಹಾಗಾಗಿ ಸರ್ ಇವತ್ತು ತುಂಬಾ ಹೊತ್ತಿಂದ ಟ್ರೈ ಮಾಡ್ತಾ ಇದ್ದೆ ಅವಕಾಶ ಸಿಗ್ಲಿ ಅಂತ. ತುಂಬಾ ನಮ್ಮ ಏನಿದೆ ಸರ್, ನಾವೆಲ್ಲ ಏನ್ ಎಕ್ಸಾಮ್ ಬರೀತಾ ಇದೀವಿ, ನಮ್ ಕಡೆಯಿಂದ ನಿಮ್ಗೆ ಇದು ಒಂದ್ ರಿಕ್ವೆಸ್ಟ್ ಸರ್, ಪ್ಲೀಸ್ ಸರ್, ಈ KS ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ ಸರ್. ಯಾಕಂದ್ರೆ ಇದು ತುಂಬಾ ದೊಡ್ಡ ಹುದ್ದೆ ಸರ್. ರಿಕ್ವೆಸ್ಟ್ ಮಾಡುವಂತ ಅಗತ್ಯವಿಲ್ಲ, ಇಟ್ಸ್ ಮೈ ಡ್ಯೂಟಿ, ನನ್ಗೆ ಜವಾಬ್ದಾರಿ ಇದೆ. ನನ್ನ ನಂಬರ್ ಹೆಂಗು ನಿಮ್ಗೆ ಸಿಕ್ಕಿದೆ ಅಲ್ವಾ? ಹೌದು ಸರ್. ನನ್ನ ಪರ್ಸನಲ್ ನಂಬರ್ ಪಬ್ಲಿಕ್ ಆಗಿ ಹೇಳ್ತೀನಿ, ಎಲ್ರು ತಗೊಳ್ಳಿ, ತೊಂದರೆ ಇಲ್ಲ, ತಗೊಳ್ಳಿ. ಈ ನಿಮ್ಮ ಮಾತು ಮುಗಿದ ಮೇಲೆ ಆಮೇಲೆ ನನ್ಗೊಂದು ಕಾಲ್ ಮಾಡಿ ಅಥವಾ ಮೆಸೇಜ್ ಹಾಕಿ ಫೋನ್ ತೆಗಿದೆ ಇದ್ರೆ ನಿಮ್ಮ KS ಏನ್ ಆಸ್ಪಿರೆಂಟ್ಸ್ ಏನಿದ್ರೆ ನೀವು ಅನ್ಯಾಯ ಆಗಿದೆಯಲ್ಲ, ನೀವೊಂದು ಟೀಮ್ ಮಾಡ್ಕೊಂಡು ಒಂದು ಮೀಟಿಂಗ್ ಸೆಟ್ ಮಾಡಿ ಕರೀರಿ, ವಿತ್ ಲೀಗಲ್ ಟೀಮ್. ನಮ್ದು ಏನ್ ಲಾಯರ್ ಟೀಮ್ ನೋಡಿದಿರಲ್ವಾ ನೀವು, ಅವ್ರ ಜೊತೆ ಬಂದು ನಿಮ್ ಜೊತೆ ಕೂತ್ಕೋತೀವಿ. ನಿಮ್ಗೆ ಆಗಿರೋ ಅನ್ಯಾಯನ ಕೂಡ, ಒಳ ಮೀಸಲಾತಿ ಹೋರಾಟದ ನ್ಯಾಯ ಅಂದ್ರೆ ಸಮುದಾಯದ ನ್ಯಾಯ, ಆ ನ್ಯಾಯಕ್ಕೆ ನಾವು ನಿಮ್ ಜೊತೆ ಕೂರ್ತೀವಿ. ನಿಮ್ಗೆ ನ್ಯಾಯ ತೋರಿಸುವಂತ ಕೆಲಸವನ್ನ ಆದಷ್ಟು ಪ್ರಾಮಾಣಿಕವಾಗಿ ಕೊನೆಗಡದವರೆಗೂ ಕೂಡ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. 9845 ಸರ್ ಒಂದ್ ನಿಮಿಷ. ಓಕೆ ಸರ್, ಓಕೆ ಸರ್. 9845 ಓಕೆ ಸರ್ 74724 ಮಾಡಿ ನಂಬರ್ಗೆ ಆಮೇಲೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.
ಸರ್, ನಮ್ಮ ದಾವಣಗೆರೆಯಲ್ಲಿ ಮಾದಿಗ ಸರ್ಟಿಫಿಕೇಟ್ ಬಗ್ಗೆ ಕೇಳಿದ್ರೆ ನಮಗೆ ಏನು ಮಾಹಿತಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಕೇಸೆಟ್ ಬಿಟ್ಟಿದ್ದಾರೆ. ಸರ್, ಅರ್ಜಿ ಹಾಕಿದ್ವಿ, ಒಳ ಮೀಸಲಾತಿ ಅನ್ವಯಿಸಬೇಕು, ಏನ್ ಮಾಡುದು ಅಂತ. ಏನಂತ ಹೇಳೋಣ ಈ ಸರ್ಕಾರಕ್ಕೆ, ಮಾನಿಗೇಡಿ ಸರ್ಕಾರಕ್ಕೆ, ನೀತಿಗೆಟ್ಟ ಸರ್ಕಾರಕ್ಕೆ, ನಂಬಿಕೆ ದ್ರೋಹಿ ಸರ್ಕಾರಕ್ಕೆ ಏನಂತ ಹೇಳೋಣ? ಒಳ ಮೀಸಲಾತಿ ಜಾರಿ ಮಾಡಿದ್ರಂತೆ, ಯಾವುದೇ ಸರ್ಕಾರಿ ಕಚೇರಿಗಳಿಗೆ ಅಂದ್ರೆ ತಹಸೀಲ್ದಾರ್ ಕಚೇರಿಗಳಿಗೆ ಅದು ಅವರವ್ರ ಜಾತಿಗಳಲ್ಲಿ ಕಡ್ಡಾಯವಾಗಿ ಸರ್ಟಿಫಿಕೇಟ್ ಕೊಡಿ ಅಂತ ಆದೇಶ ಮಾಡಿಲ್ಲ. ಯಾವ್ದೋ 2020 ಒಂದು ಆದೇಶ ಇದೆ, ಅದನ್ನ ತಗೊಂಡಾಗ ಅವ್ರು ಪರಿಗಣಿಸ್ತಾ ಇಲ್ಲ. ಎಚ್ಚರಿಕೆ ಕೊಟ್ಟು ಮತ್ತೊಂದು ಆದೇಶ ಮಾಡಬೇಕು. ಹಲೋ, ವಿಡಿಯೋ ಮ್ಯೂಟ್ ಮಾಡಿ ಪ್ಲೀಸ್. ಹಲೋ ಸರ್. ಹೇಳಿ ಸರ್, ಈಗೇನಿಲ್ಲ, ನಾನು ಮಾದಿಗ ಸಮುದಾಯದ ಹುಬ್ಳಿಯಿಂದ ಮಾತಾಡುತ್ತೆ. ಇಲ್ಲ ಸರ್, ಈಗ ಬಲಗೈ ಸಮಾಜ ಧ್ಯಾನಪಕ ಸ್ವಾಮೀಜಿಯವರು ಸಮಾಜ ಪರವಾಗಿ ಬೀದಿಗೆ ಹೋರಾಟ ಮಾಡ್ತಾರೆ. ಅಲ್ಲಿ ನಮ್ಮ ಸಮಾಜದ ಚೆನ್ನಯ್ಯ ಸ್ವಾಮೀಜಿಗಳು ಬೀದಿಗೆ ಇಳಿತಾ ಎಲ್ಲ ಹೋರಾಡ್ತಾ ಇಲ್ಲ ಸರ್. ಇದಕ್ಕೆ ತಾವೇನ್ ಹೇಳ್ತೀವಿ ಸರ್? ಅಲ್ಲ, ಮಾಡ್ಬೇಕು. ಹೋಗಿ ಅಟ್ಲೀಸ್ಟ್ ಮಾಡ್ತಾ ಇಲ್ಲ ಅಂದ್ರೆ ಏನ್ ಕಾರಣ, ಯಾಕೆ ಮಾಡ್ತಾ ಇಲ್ಲ, ದಯವಿಟ್ಟು ಬನ್ನಿ ಅಂತ ನಾದ್ರು ಕರೆಯುವಂತ ಕೆಲಸವನ್ನ ಮಾಡ್ಬೇಕು. ಆ ನಂತರ ಅವರ ಪ್ರತಿಕ್ರಿಯೆ ಏನು ಅಂತ ನೋಡಿ ನಾವು ಮಾತಾಡ್ಬೇಕಾಗ್ತದೆ. ಸರ್, ಎಲ್ಲ ಸ್ವಾಮೀಜಿಗಳು ತಮ್ಮ ಸಮಾಜ ಪರವಾಗಿ ಎಲ್ಲರೂ ಬೀದಿಗೆ ಹೋರಾಟ ಸತ್ಯ, ಅದನ್ನೇ ನನ್ಗೆ ಅರ್ಥ ಆಯ್ತು. ತಾವು ಹುಬ್ಳಿ ಅಂತಂದ್ರೆ ಅಲ್ವಾ? ಹಾ ಸರ್. ಹುಬ್ಳಿಯಿಂದ ಚಿತ್ರದುರ್ಗಕ್ಕೆ 2 ಅವರ್ ಜರ್ನಿ, ಹೌದಾ? ಹಾ ಸರ್. ಒಂದು ಪ್ರಯತ್ನ ಯಾಕೆ ಸರ್ ಮಾಡಬಾರ್ದು? ಹೌದು ಸರ್. ಹೌದು ಸರ್, ದಯವಿಟ್ಟು ಮಾಡಿ. ನಾನು ಕೂಡ ಈ ಕೆಲಸವನ್ನ ಅಂದ್ರೆ ಈಗ ನಾವು ಅಂದ್ರೆ ನಿಮ್ಗೆ ನನ್ನ ಐಡಿಯಾ ಹೇಳ್ಬಿಡ್ತು. ಈಗ 30ನೇ ತಾರೀಕಿಂದ ಮತ್ತೆ ರಾಜ್ಯದಾದ್ಯಂತ ನಮ್ಮ ಚಳುವಳಿಗಳಿಗೆ ಕರೆ ಕೊಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಸಮುದಾಯದ ಎಲ್ಲ ಗೌರವಾನ್ವಿತ ಪೂಜ್ಯರನ್ನು ಕೂಡ ಈ ಒಂದು ಹೋರಾಟಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ. ಬಹುಶಃ ಬರ್ತಾರೆ ಅನ್ನೋ ನಂಬಿಕೆಯನ್ನ ನಾನು ಇಟ್ಕೊಂಡಿದ್ದೀನಿ ಸರ್. ಖಂಡಿತವಲ್ಲ, ಪ್ರಶ್ನೆ ಸರಿ. ಈಗ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಹೋರಾಟ ಮಾಡ್ತಾ ಇದ್ದಾರೆ, ಮಾದರಚನೆ ಯಾಕೆ ಮಾಡಲ್ಲ ಅಂತ ಕೇಳೋಣ. ಏನ್ ರೀಸನ್ ಗೊತ್ತಿಲ್ಲ, ರೀಸನ್ ಗೊತ್ತಿಲ್ಲದೆ ಮಾತಾಡಕ್ಕಾಗಲ್ಲ. ಬಟ್ ನಾವಂತೂ ಕರ್ನಾಟಕದ ಎಲ್ಲ ಸಮುದಾಯದ ಸ್ವಾಮೀಜಿಗಳೇನಿದ್ದಾರೆ ಅವ್ರದ್ದು ಜವಾಬ್ದಾರಿ. ಸ್ವಾಮೀಜಿಗಳು ಅಂತ ದೇವ್ರ ಪೂಜೆ ಮಾಡೋದಲ್ಲ, ಸಮುದಾಯದ ಪರವಾಗಿ ಮಾತಾಡುವಂಥದ್ದು. ಅವ್ರನ್ನೆಲ್ಲರನ್ನೂ ಕೂಡ ಕರೆಯುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಆ ನಂತರ ನೋಡೋಣ ಏನು ಉತ್ತರ ಬರ್ತದೆ. ಸ್ನೇಹಿತರೆ, ಬಹುಶಃ 1 ಗಂಟೆ 11 ನಿಮಿಷಗಳ ಕಾಲ ನಾವು ಈ ಚರ್ಚೆಯನ್ನ ಮಾಡಿದೀವಿ. ಬಹುಶಃ ಇನ್ನ ಹೆಚ್ಚಿನ ಚರ್ಚೆಯ ಅಗತ್ಯ ಇಲ್ಲ ಅಂತ ಅನ್ಕೋತೀನಿ. ಯಾಕೆಂತಂದ್ರೆ 30ನೇ ತಾರೀಕು ನಂತರ ಈ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಏನು ನಾವು ಕಾರ್ಯರೂಪಗೊಳ್ಳಬೇಕು ಮತ್ತು ಆ ಸಂದರ್ಭದಲ್ಲಿ ಒಂದು ಸಮಾಜವಾಗಿ ಜವಾಬ್ದಾರಿಯಿಂದಾಗಿ ಮಾದಿಗ ಸಮುದಾಯದ ಸರ್ಕಾರಿ ನೌಕರರುಗಳು ಮತ್ತೆ ವಿದ್ಯಾರ್ಥಿಗಳು ನೀವು ಯಾವ ರೀತಿ ನಮ್ಮ ಜೊತೆನಲ್ಲಿ ಕೈ ಜೋಡಿಸ್ತೀರಿ ಅನ್ನೋದ್ರ ಮೇಲೆ ನಮ್ಮ ಹೋರಾಟದ ಗೆಲುವು ಎಷ್ಟು ಹತ್ರ ಇದೆ ಅನ್ನೋದು ನಿರ್ಧಾರ ಆಗುತ್ತೆ. ತಮ್ಮೆಲ್ಲರೂ ಶುಭವಾಗಲಿ. 30ನೇ ತಾರೀಕು ಸಂಜೆ ನಾವು ಕೊಡುವಂತ ಅನೌನ್ಸ್ಮೆಂಟ್ಗೋಸ್ಕರ ತಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರ್ತೀರಿ ಅಂತ ನಂಬಿಕೆ ಇಟ್ಕೊಂಡು ಇವತ್ತಿನ ಈ ಚರ್ಚೆಯನ್ನ ಮುಗಿಸ್ತಾ ಇದ್ದೀನಿ. ಜನರು ಗ್ರೂಪ್ ಮಾಡಿದ್ದಾರೆ, ಕಳಿಸಿ. ವಾಟ್ಸ್ಆಪ್ ಗ್ರೂಪ್ ನೀವೇ ನಿಮ್ ತಾಲೂಕಲ್ಲಿ ಮಾಡ್ಕೊಳ್ಳಿ. ಇನ್ನೇನೇ ಬಂದ್ರು ಕೂಡ ಎಲ್ರಿಗೂ ಮೆಸೇಜ್ ಪಾಸ್ ಮಾಡಿ. ಈ ಸರಿ ಮಾಡು ಇಲ್ಲವೇ ಮಡಿ ಹೋರಾಟ ಗೆಲ್ಲೋಣ. ನಾವೆಲ್ಲ ಸೇರಿ ಒಟ್ಟಾಗಿ ಗೆಲ್ಲೋಣ. ತಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಜೈ ಭೀಮ್. ಹಲೋ ಹೇಳಿ ಸರ್. ಇರ್ಷಾದ್